ಸಂಶೋಧನಾ ಮತ್ತು ವಿಸ್ತರಣಾ ಕೇಂದ್ರ ಮುಕ್ತ ಗಂಗೋತ್ರಿ ಮತ್ತು ಎಂಎಂಕೆ ಮತ್ತು ಎಸ್ಡಿಎಂ ಮಹಿಳಾ ಮಹಾವಿದ್ಯಾಲಯವು ವಿಶೇಷ ಪ್ರಚಾರೋಪನ್ಯಾಸ ಮಾಲೆ ಕಾರ್ಯಕ್ರಮವನ್ನು ಇಂದು ಆಯೋಜಿಸಿದ್ದು, ಕಾರ್ಯಕ್ರಮಕ್ಕೆ ಆಗಮಿಸಿರುವ ಸರ್ವರಿಗೂ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಅಜಂ ನಿರ್ವಿಕಲ್ಪಂ ನಿರಾಕಾರಮೇಕಂ ನಿರಾನಂದಮಾನಂದಮದ್ವೈತಪೂರ್ಣಂ ಪರಂ ನಿರ್ಗುಣಂ ನಿರ್ವಿಶೇಷಂ ನಿರೀಹಂ ಪರಬ್ರಹ್ಮರೂಪಂ ಗಣೇಶಂ ಭಜೆ ಮಾಂ. ಕಾರ್ಯಕ್ರಮದ ಪ್ರಾರಂಭಕ್ಕೆ ದೇವರ ಪ್ರಾರ್ಥನೆಯನ್ನು ಮಾಡುವುದು ಶುಭಕರ ಮತ್ತು ಹಿತಕರ. ಕಾರ್ಯಕ್ರಮದ ಯಶಸ್ಸನ್ನು ಪ್ರಾರ್ಥಿಸಿ ಹರ್ಷಿತಾ ಮತ್ತು ತಂಡದವರು ಪ್ರಾರ್ಥನಾ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕೆಂದು ಕೋರುತ್ತೇನೆ. ಸುರಪೂಜಿತ ಕಾಮವೈರಿಂ ಗೌರೀಶ ಶಂಕರ ಮಹೇಶ್ವರ ವಿಶ್ವಹೇತು ಶಂಭೋ ಗಿರೀಶ. ಸುರಪೂಜಿತ ಕಾಮವೈರಿಂ ಗೌರೀಶ ಶಂಕರ ಮಹೇಶ್ವರ ವಿಶ್ವಹೇತು ಧರ್ಮಸ್ಥಳೇಶ ಸಕಲೇಶ ದಯಾಪಯೋದೆ ಶ್ರೀ ಮಂಜುನಾಥ ನಿತರಾಂ ಕುರು ಮಂಗಳಂ ಮೇ ಕುರು ಮಂಗಳಂ ಮೇ. ಜಯ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಸುಂದರ ನದಿವನಗಳ ನಾಡೆ ಜಯ ಹೇ ರಸ ಋಷಿಗಳ ಬೇಡೆ. ಜಯ ಭಾರತ ಜನನಿಯ ತನುಜಾತೆ ಜನನಿಯ ಜೋಗುಳ ವೇದದ ಘೋಷ ಜನನಿಗೆ ಜೀವವು ನಿನ್ನ ವೇಷ ಹಸುರಿನ ಗಿರಿಗಳ ಸಾಲೆ ನಿನ್ನಯ ಕೊರಳಿನ ಮಾಲೆ ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನುಜಾತೆ ಜೈ ಭಾರತ ಜನನಿಯ ತನುಜಾತೆ ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರು ಧ್ಯಾನ ಜನಕನ ಹೋಲುವ ದೊರೆಗಳ ಧಾಮ ಗಾಯಕ ವೈದಿಕರ ರಾಮ. ಜೈ ಭಾರತ ಜನನಿಯ ತನುಜಾತೆ ಕನ್ನಡ ನುಡಿ ಕುಣಿದಾಡುವ ದೇಹ ಕನ್ನಡ ತಾಯಿಯ ಮಕ್ಕಳ ದೇಹ. ಜಯ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ. ಇದು ನನ್ನ ಭಾಷೆ, ಇದು ದೇಶ ಭಾಷೆ, ಇದು ಸಾವಿರಾರು ವರ್ಷಗಳ ಸುಪುಷ್ಟ ಸಾಹಿತ್ಯ ಭಾಷೆ, ಇದು ಮಹಾಕವಿಗಳನ್ನು ಶಿಲ್ಪಿಗಳನ್ನು ರಾಜಾದಿರಾಜರನ್ನು ರಸ ಋಷಿ ದಾರ್ಶನಿಕರನ್ನು ಹಡೆದಿರುವ ಭಾಷೆ ಎಂಬ ಕುವೆಂಪುರವರ ನುಡಿಮುತ್ತುಗಳನ್ನು ನೆನೆಯುತ್ತಾ ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಗಣ್ಯಾತಿ ಗಣ್ಯರನ್ನು ಆಹ್ವಾನಿತ ಸಹೃದಯರನ್ನು ಸ್ವಾಗತಿಸಬೇಕೆಂದು ಡಾಕ್ಟರ್ ಎನ್.ಆರ್. ಚಂದ್ರೇಗೌಡ, ಸಂಯೋಜನಾಧಿಕಾರಿ, ಕುವೆಂಪು ಸಂಶೋಧನಾ ಮತ್ತು ವಿಸ್ತರಣಾ ಕೇಂದ್ರ ಮುಕ್ತ ಗಂಗೋತ್ರಿ ಇವರನ್ನು ಕೋರುತ್ತೇನೆ. ಎಲ್ಲರಿಗೂ ನಮಸ್ಕಾರಗಳು. ಈ ದಿನ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಕುವೆಂಪು ಸಂಶೋಧನಾ ಮತ್ತು ವಿಸ್ತರಣಾ ಕೇಂದ್ರದ ವತಿಯಿಂದ ಎಂಎಂಕೆ ಮತ್ತು ಎಸ್ಡಿಎಂ ಮಹಿಳಾ ಕಾಲೇಜಿನ ಸಂಯುಕ್ತಾಶ್ರಯದಲ್ಲಿ ಈ ಒಂದು ದಿನದ ವಿಶೇಷ ಪ್ರಚಾರೋಪನ್ಯಾಸ ಮಾಲೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಬಹಳ ಮುಖ್ಯವಾಗಿ ಇದರ ಉದ್ದೇಶ ಏನು ಅಂತ ಅಂದರೆ, ಒಂದು, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ದೊರೆಯುವ ಶಿಕ್ಷಣ ವಿದ್ಯಾರ್ಥಿನಿಯರಿಗೆ ಉಪಯೋಗವಾಗುವುದರ ಬಗೆಗೆ ಮಾಹಿತಿಯನ್ನು ನೀಡ್ತಕ್ಕಂಥದ್ದು. ಎರಡನೆಯದಾಗಿ, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿರ್ತಕ್ಕಂತಹ ಕುವೆಂಪು ಮತ್ತು ಸಂಶೋಧನಾ ಕೇಂದ್ರದ ವತಿಯಿಂದ ನಡೆಯುವ ಕಾರ್ಯಕ್ರಮ ಕುವೆಂಪು ಅವರ ಸಾಹಿತ್ಯ ಅಧ್ಯಯನದಿಂದ ಆಗ್ತಕ್ಕಂತಹ ಒಂದು ವ್ಯಕ್ತಿತ್ವ ವಿಕಸನವಾಗುವುದರ ಬಗ್ಗೆ ಮಾಹಿತಿಯನ್ನು
ಇಂಥ ಕಾರ್ಯಕ್ರಮಗಳ ಮೂಲಕ ನಡೆಸ್ತಕ್ಕಂಥದ್ದು. ಹಾಗೆಯೇ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ 1 ವರ್ಷದ ಸ್ನಾತಕೋತ್ತರ ಕುವೆಂಪು ಸಾಹಿತ್ಯ ಸರ್ಟಿಫಿಕೇಟ್ ಕೋರ್ಸು ಇರುವುದನ್ನು ಪ್ರಚಾರಪಡಿಸಿ ಅದರ ಸದುಪಯೋಗವನ್ನು ಪಡೆಯುವುದರ ಬಗ್ಗೆ ಮಾಹಿತಿಯನ್ನು ವಿವಿಧ ಕಾಲೇಜುಗಳಲ್ಲಿ ತಿಳಿಸ್ತಕ್ಕಂಥ ಒಂದು ಉದ್ದೇಶ ಇದಾಗಿದೆ. ಬಹಳ ಮುಖ್ಯವಾಗಿ ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಬಗ್ಗೆ ಒಂದೆರಡು ವಿಷಯಗಳನ್ನು ನಿಮ್ಮ ಮುಂದೆ ಹಂಚಿಕೊಳ್ಳಲಿಕ್ಕೆ ಇಚ್ಛೆಯನ್ನು ಪಡ್ತೇನೆ. ಪ್ರಾಸ್ತಾವಿಕವಾಗಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ 1996ರಲ್ಲಿ ಸ್ಥಾಪನೆಯಾಗಿ 2021-22ನೇ ಶೈಕ್ಷಣಿಕ ವರ್ಷದಲ್ಲಿ ಬೆಳ್ಳಿ ಹಬ್ಬವನ್ನು ಆಚರಿಸಿಕೊಂಡಿದೆ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಲಾಂಛನದಲ್ಲಿ ಉನ್ನತ ಶಿಕ್ಷಣ ಎಲ್ಲರಿಗೂ ಎಲ್ಲೆಡೆ ಎಂಬ ಧ್ಯೇಯ ವಾಕ್ಯದೊಂದಿಗೆ ವಿಶ್ವವಿದ್ಯಾನಿಲಯವು 2.5 ದಶಕಗಳಿಂದ ಸಮಾಜದಲ್ಲಿ ಉನ್ನತ ಶಿಕ್ಷಣದಿಂದ ವಂಚಿತರಾಗಿರುವವರಿಗೆ, ಆರ್ಥಿಕವಾಗಿ ಹಿಂದುಳಿದಿರುವವರಿಗೆ, ಹೆಣ್ಣು ಮಕ್ಕಳಿಗೆ ಹಲವಾರು ಕಾರಣಗಳಿಂದ ವಿದ್ಯಾಭ್ಯಾಸವನ್ನು ಮುಂದುವರಿಸುವುದಕ್ಕೆ ಸಾಧ್ಯವಾಗದೆ ಸಣ್ಣ ಪುಟ್ಟ ಉದ್ಯೋಗಗಳಲ್ಲಿ ನಿರತರಾದವರಿಗೆ, ಸಮಾಜದ ಎಲ್ಲ ವರ್ಗದವರಿಗೆ ಅತ್ಯಂತ ಮೌಲಿಕವಾದ ಸಿದ್ಧಪಾಠಗಳನ್ನು ತಯಾರಿಸಿ ಅತ್ಯಂತ ಕಡಿಮೆ ಶುಲ್ಕದಲ್ಲಿ ಪ್ರವೇಶಾತಿಗೆ ಅವಕಾಶವನ್ನು ನೀಡಿದೆ. ಜೊತೆಗೆ ಶಿಕ್ಷಣವನ್ನು ಆಸಕ್ತರ ಮನೆ ಬಾಗಿಲಿಗೆ ಉನ್ನತ ಶಿಕ್ಷಣವನ್ನು ಒದಗಿಸ್ತಕ್ಕಂತಹ ಒಂದು ಕೈಂಕರ್ಯದಲ್ಲಿ ನಿರಂತರವಾಗಿರ್ತಕ್ಕಂಥ ಚಟುವಟಿಕೆಯಲ್ಲಿ ವಿಶ್ವವಿದ್ಯಾನಿಲಯ ನಡೆಸ್ಕೊಂಡು ಬರ್ತಾ ಇದೆ. ಈಗಾಗಲೇ ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ವ್ಯಾಸಂಗ ಮಾಡಿರ್ತಕ್ಕಂಥವರು ವಿವಿಧ ಕ್ಷೇತ್ರಗಳಲ್ಲಿ ಪ್ರತಿಭಾನ್ವಿತ ವ್ಯಕ್ತಿಗಳಾಗಿ ಮತ್ತು ಗಣ್ಯ ವ್ಯಕ್ತಿಗಳಾಗಿ ಹೆಸರನ್ನು ಮಾಡಿದ್ದಾರೆ. ಅಲ್ಲದೆ ದೇಶ ವಿದೇಶಗಳಲ್ಲಿ ಉನ್ನತ ಹುದ್ದೆಯನ್ನು ಅಲಂಕರಿಸಿದ್ದಾರೆ. UPSC ಮತ್ತು KPSC ಪರೀಕ್ಷೆಗಳಲ್ಲಿ ತೇರ್ಗಡೆಯಾಗಿ ಉನ್ನತ ಸ್ಥಾನಮಾನದಲ್ಲಿದ್ದಾರೆ. ಇದನ್ನು ಮುಂದುವರಿದು PhD ಪದವಿಗಾಗಿ ಸಂಶೋಧನೆಯನ್ನು ಮಾಡಿದ್ದಾರೆ ಮತ್ತು ಮಾಡ್ತಾ ಇದ್ದಾರೆ. ಹೀಗೆ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯವು ಸಮಾಜಮುಖಿ, ಶಿಕ್ಷಣಮುಖಿ ಮತ್ತು ಉದ್ಯೋಗಮುಖಿಯಾಗಿ ದಾಪುಗಾಲು ಇಡುತ್ತಿರುವುದು ನಿಜಕ್ಕೂ ಶ್ಲಾಘನೀಯವಾಗಿರ್ತಕ್ಕಂಥದ್ದು. ಇದಕ್ಕೆ ಅನೇಕ ಉದಾಹರಣೆಗಳಿರ್ತಕ್ಕಂಥದ್ದನ್ನು ಗಮನಿಸ್ತೇವೆ. ಈ ಹಿನ್ನೆಲೆಯಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯವು ವಿವಿಧ ಮಹಾನ್ ವ್ಯಕ್ತಿಗಳ ಪೀಠವನ್ನು ಸ್ಥಾಪನೆ ಮಾಡಿದೆ. ಅದರಲ್ಲಿ ಮುಖ್ಯವಾಗಿ ವಿವೇಕಾನಂದರ ಪೀಠ ಇದೆ, ಅಂಬೇಡ್ಕರ್ ಅವರ ಪೀಠ ಇದೆ, ಕುವೆಂಪು ಪೀಠ ಇದೆ, ಅಕ್ಕಮಹಾದೇವಿ ಪೀಠ ಇದೆ. ಹೀಗೆ ವಿವಿಧ ಪೀಠಗಳನ್ನು ಸ್ಥಾಪನೆ ಮಾಡಿ ಅವರ ತತ್ವಾದರ್ಶಗಳನ್ನು ವಿದ್ಯಾರ್ಥಿಗಳಿಗೆ ಮತ್ತು ಸಮಾಜಕ್ಕೆ ಪ್ರಚಾರಪಡಿಸ್ತಕ್ಕಂಥ ಒಂದು ಉದ್ದೇಶ ಈ ವಿಶ್ವವಿದ್ಯಾನಿಲಯದ ಒಂದು ಉದ್ದೇಶ ಆಗಿದೆ. ಈ ಹಿನ್ನೆಲೆಯಲ್ಲಿ ಕುವೆಂಪು ಪೀಠದ ವತಿಯಿಂದ ಇಂತಹ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. 20ನೇ ಶತಮಾನ ಕಂಡ ಮಹಾಕವಿ ಅಂದರೆ ಕುವೆಂಪು ರಾಷ್ಟ್ರಕವಿ ಬಿರುದಿನಿಂದ ನಾಡಿನ ಜನಮಾನಸದಲ್ಲಿ ಮನುಜಮತ ವಿಶ್ವಪಥ ಎಂಬ ಧ್ಯೇಯವನ್ನು ಸಾಹಿತ್ಯದಲ್ಲಿ ತಂದು ಇರುವುದೊಂದೇ ಮನುಷ್ಯ ಮತ, ಅದು ವಿಶ್ವಪಥಕ್ಕೆ ಕೊಂಡೊಯ್ಯುತ್ತದೆಂದೇ ಹೇಳು ವಿಶ್ವಕವಿ ಮಟ್ಟಕ್ಕೇರಿ ಕನ್ನಡ ಸಾಹಿತ್ಯ ಲೋಕವನ್ನು ಸಾರ್ವಕಾಲಿಕವಾಗಿ ಶ್ರೀಮಂತಗೊಳಿಸಿದವರು ಅಂತ ಅಂದರೆ ಕುವೆಂಪು. ಇವರ ಬದುಕು ಬರಹ ಎರಡೂ ಕೂಡ ಒಂದೇ ಆಗಿತ್ತು. ಗಾಂಧೀಜಿಯವರ ಸರ್ವೋದಯ ಪರಿಕಲ್ಪನೆ, ರಾಮಕೃಷ್ಣ ಪರಮಹಂಸ ಮತ್ತು ವಿವೇಕಾನಂದರ ಸಮನ್ವಯ ಮತ್ತು ಅಧ್ಯಾತ್ಮ ದೃಷ್ಟಿ, ಅರವಿಂದರ ಪೂರ್ಣದೃಷ್ಟಿ ಕುವೆಂಪು ಅವರ ಪ್ರಮುಖ ಕೀಲಿಕೈಗಳಾಗಿರ್ತಕ್ಕಂಥದ್ದನ್ನು ಅವರ ಸಾಹಿತ್ಯದಲ್ಲಿ ನಾವು ಗಮನಿಸಬಹುದು. ಹಾಗೆ ಸಾಮಾಜಿಕ ಮತ್ತು ವೈಜ್ಞಾನಿಕ ನೆಲೆಯಲ್ಲಿ ಸಾಹಿತ್ಯದ ಮೂಲಕ ವಿಶ್ವ ಸಂದೇಶವನ್ನು ಸಾರಿದವರು ಅಂತ ಅಂದರೆ ಕುವೆಂಪು. ಆಧುನಿಕ ಕನ್ನಡ ಸಾಹಿತ್ಯಕ್ಕೆ ಹೊಸ ರೂಪವನ್ನು ಕೊಟ್ಟು ನವೋದಯ, ಪ್ರಗತಿಶೀಲ, ನವ್ಯ, ದಲಿತ ಬಂಡಾಯ, ಮಹಿಳಾ ಸಾಹಿತ್ಯ ಚಿಂತನೆಗೆ ಒಳಪಡ್ತಕ್ಕಂತಹ ವಸ್ತು ಆಶಯಗಳನ್ನು ಇವರ ಸಾಹಿತ್ಯದಲ್ಲಿ ನಾವು ಕಾಣಬಹುದು. ಸರ್ವೋದಯ, ಸಮನ್ವಯ, ಪೂರ್ಣದೃಷ್ಟಿ, ಮನುಜಮತ, ವಿಶ್ವಪಥ ಈ ಪಂಚಮಂತ್ರಗಳು ಇವರ ಸಾಹಿತ್ಯದ ಜೀವಾಳವಾಗಿದ್ದಾವೆ. ಕನ್ನಡ ಸಾಹಿತ್ಯದ ವಿವಿಧ ಪ್ರಾಕಾರಗಳಲ್ಲಿ ಕೃಷಿ ಮಾಡಿ ಇವರ ಒಂದೊಂದು ಕೃತಿಗಳು ಸಹ ಅನರ್ಘ್ಯ ರತ್ನಗಳಾಗಿದ್ದಾವೆ. ಒಂದೊಂದು ಕೃತಿಯಲ್ಲಿಯೂ ಸಹ ಆಯಾಯ ಪ್ರದೇಶ, ಪರಿಸರ, ಸಂದರ್ಭ,
ಸನ್ನಿವೇಶಗಳು ಮತ್ತು ಪಾತ್ರಗಳು ಹೊಸ ಲೋಕವನ್ನೇ ಸೃಷ್ಟಿಸಿದ್ದಾವೆ. ಮಹಾನ್ ಸಾಹಿತ್ಯ ಚೇತನ ಕುವೆಂಪು ಅವರ ಸಾಹಿತ್ಯವನ್ನು ಕುರಿತು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಒಂದು ಪೀಠವನ್ನು ಸ್ಥಾಪನೆ ಮಾಡಿ ಒಂದು ಸ್ನಾತಕೋತ್ತರ ಕುವೆಂಪು ಸಾಹಿತ್ಯ ಸರ್ಟಿಫಿಕೇಟ್ ಕೋರ್ಸನ್ನು ಸಹ ಅಧ್ಯಯನ ಮಾಡುವುದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥದ್ದು ಒಳ್ಳೆಯ ಬೆಳವಣಿಗೆಯಾಗಿದೆ ಅಂತ ನಾನು ಅದರ ಮೂಲಕ ಹೇಳ್ತಾ, ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥವರು ಈ ಕಾಲೇಜಿನ ಪ್ರಾಂಶುಪಾಲರಾಗಿರ್ತಕ್ಕಂತಹ ಶ್ರೀಯುತ ಪ್ರೊಫೆಸರ್ ಸಾಯಿನಾಥ್ ಮಲ್ಲಿಗೆಮಾಡವರು. ಈ ಕಾರ್ಯಕ್ರಮವನ್ನು ಈ ದಿನ ನಿಮ್ಮ ಕಾಲೇಜಿನಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ವತಿಯಿಂದ ಹಮ್ಮಿಕೊಳ್ತೀವಿ ಅಂತ ಈ ಒಂದು ವಾರಗಳ ಹಿಂದೆ ಕೇಳಿಕೊಂಡಾಗ ಅವರು ಅತ್ಯಂತ ಸಂತೋಷದಿಂದ ಅವರು ಒಪ್ಪಿದ್ರು. ನಿಮ್ಮ ವಿಶ್ವವಿದ್ಯಾನಿಲಯದ ಕುಲಪತಿಗಳು ನನಗೆ ಸ್ನೇಹಿತರು. ಕುಲಪತಿಗಳು ನಮ್ಮ ಕಾಲೇಜಿಗೆ ಈ ಸಮಾರಂಭಕ್ಕೆ ಬರ್ತಕ್ಕಂಥದ್ದು ನಿಜವಾದ ಅತ್ಯಂತ ಸಂತೋಷ ಉಂಟಾಗ್ತದೆ, ದಯವಿಟ್ಟು ಈ ಕಾರ್ಯಕ್ರಮವನ್ನು ಮಾಡಿ ಅಂತ ತುಂಬ ಸಂತೋಷದಿಂದ ಒಪ್ಪಿಕೊಂಡ್ರು. ಈ ಸಮಾರಂಭದಲ್ಲಿ ಪ್ರಾಂಶುಪಾಲರು ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥದ್ದು ತುಂಬ ಸಂತೋಷ ಆಗಿದೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪರವಾಗಿ ಹೃತ್ಪೂರ್ವಕವಾಗಿ ಗೌರವದಿಂದ ಸ್ವಾಗತಿಸುತ್ತೇನೆ. ಹಾಗೆ ಈ ಸಮಾರಂಭದಲ್ಲಿ ಉದ್ಘಾಟನೆಯನ್ನು ಮಾಡಲಿಕ್ಕೆ ಆಗಮಿಸಿರ್ತಕ್ಕಂಥವರು ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಘನತೆವೆತ್ತ ಗೌರವಾನ್ವಿತ ಕುಲಪತಿಗಳಾಗಿರ್ತಕ್ಕಂತಹ ಪ್ರೊಫೆಸರ್ ಎಸ್ ವಿದ್ಯಾಶಂಕರ್ ಅವರು. ಇವತ್ತು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಹಲವಾರು ಬೆಳವಣಿಗೆಗೆ ಕಾರಣಕರ್ತರಾಗಿರ್ತಕ್ಕಂಥವರು. ದೂರ ಶಿಕ್ಷಣ ವ್ಯವಸ್ಥೆಯಲ್ಲಿ ಏಕೈಕ ವಿಶ್ವವಿದ್ಯಾನಿಲಯನ್ನಾಗಿ ಮಾಡಿರ್ತಕ್ಕಂಥವರು, ಜೊತೆಗೆ 12B ಮಾನ್ಯತೆಯನ್ನು ದೊರಕಿಸ್ಕೊಟ್ಟಿರ್ತಕ್ಕಂಥವರು. ಇಡೀ ವಿಶ್ವವಿದ್ಯಾನಿಲಯವನ್ನು ಬಹಳ ಮುಖ್ಯವಾಗಿ ಅವರು ಎಲ್ಲ ಆನ್ಲೈನ್ ಮುಖಾಂತರ ಇವುದು ಒಂದು ಪ್ರವೇಶಾತಿ ಇರ್ಬೋದು ಅಥವಾ ಒಂದು ಮೌಲ್ಯಮಾಪನ ಇರ್ಬೋದು ಅಥವಾ ಒಂದು ನಮ್ಮಲ್ಲಿ ನಡೀತಕ್ಕಂಥ ಯಾವುದೇ ಕಾರ್ಯಕ್ರಮಗಳಾಗಿರ್ಬೋದು, ಸ್ಪರ್ಧಾತ್ಮಕ ಒಂದು ಪರೀಕ್ಷೆಗಳಿಗೆ ತಯಾರಾಗ್ತಕ್ಕಂತಹ ಒಂದು ಎಲ್ಲ ಸಂಪನ್ಮೂಲ ವ್ಯಕ್ತಿಗಳಿಂದ ಪ್ರವಚನಗಳು ವ್ಯಕ್ತವಾಗ್ತಕ್ಕಂಥದ್ದನ್ನು ಮತ್ತು ನಮ್ಮಲ್ಲಿ ಬೋಧಕರು ಪಾಠ ಮಾಡ್ತಕ್ಕಂಥ ಎಲ್ಲ ವಿಚಾರಗಳನ್ನು ಯೂಟ್ಯೂಬ್ಗೆ ಅಪ್ಲೋಡನ್ನು ಮಾಡ್ತಾ ಇದ್ದಾರೆ. ಬಹಳ ಒಂದು ಅಪ್ಗ್ರೇಡ್ ಮಾಡಿರ್ತಕ್ಕಂಥದ್ದನ್ನು ಇವತ್ತು ವಿಶ್ವವಿದ್ಯಾನಿಲಯ ಬಹಳ ಎತ್ತರಕ್ಕೆ ಬೆಳೆದಿದೆ ಅಂತ ಅಂದರೆ ಬಹಳ ಮುಖ್ಯ ಕಾರಣಕರ್ತರು ಅಂತ ಅಂದರೆ ನಮ್ಮ ಮಾನ್ಯ ಕುಲಪತಿಗಳು. ಅವರು ಇವತ್ತು ಉದ್ಘಾಟನೆಯನ್ನು ಮಾಡಲಿಕ್ಕೆ ಆಗಮಿಸಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಅತ್ಯಂತ ಗೌರವದಿಂದ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಈ ಕಾರ್ಯಕ್ರಮದ ಮುಖ್ಯ ವ್ಯಕ್ತಿ ಅಂತ ಅಂದರೆ ಡಾಕ್ಟರ್ HM ಕಲಾಶ್ರೀ ಮೇಡಮ್ ಅವರು. ಯಾಕೆಂದರೆ ಬಹಳ ಮುಖ್ಯವಾಗಿದ್ದು ವಿಶೇಷ ಪ್ರಚಾರೋಪನ್ಯಾಸ ಮಾಲೆ ಕಾರ್ಯಕ್ರಮ. ಇದು ಹೆಣ್ಣು ಮಕ್ಕಳ ಕಾಲೇಜ್ ಆಗಿರೋದ್ರಿಂದ ಒಬ್ಬ ಸ್ತ್ರೀಯರನ್ನೇ ಈ ಸಂಪನ್ಮೂಲ ವ್ಯಕ್ತಿಯಾಗಿ ಈ ಸಮಾರಂಭಕ್ಕೆ ಕರಿಬೇಕು ಅಂತಕ್ಕಂಥ ಒಂದು ಉದ್ದೇಶ ಇದಾಗಿತ್ತು. ಜೊತೆಗೆ ಮೇಡಮ್ ಅವರು ಶ್ರೀ ರಾಮಾಯಣ ದರ್ಶನಂ ಪಾತ್ರಗಳನ್ನು ಕುರಿತು ಸಂಶೋಧನೆಯನ್ನು ಮಾಡಿ PhDಯನ್ನು ಪಡೆದಿರ್ತಕ್ಕಂಥವ್ರು. ಶ್ರೀ ರಾಮಾಯಣ ದರ್ಶನಂ ಅಂತಕ್ಕಂತಹ ಒಂದು ಕುವೆಂಪು ಅವರ ಮಹಾಕಾವ್ಯ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಕಾವ್ಯ. ಯಾಕೆ ಅಂತ ಅಂದರೆ 10ನೇ ಶತಮಾನದಲ್ಲಿ ಪಂಪ ಮಹಾಕವಿ ಅನಿಸ್ಕೊಂಡ್ರೆ 10ನೇ ಶತಮಾನದ ನಂತರ 500 ವರ್ಷಗಳ ನಂತರ ಬರ್ತಕ್ಕಂಥ ಮಹಾಕವಿ ಅಂದರೆ ಕುಮಾರವ್ಯಾಸ ಮಹಾಕವಿ ಅನಿಸ್ಕೊಂಡ್ಮೇಲೆ ಅವರ ನಂತರ ಬರ್ತಕ್ಕಂಥ ಮಹಾಕವಿ ಅಂದರೆ ಕುವೆಂಪು. ಅಲ್ಲಿವರೆಗೆ ಯಾರೂ ಸಹ ಮಹಾಕವಿಗಳು ಬರಲೇ ಇಲ್ಲ. ಅಂತಹ ಮಹಾಕವಿ ಅನಿಸ್ಕೊಡ್ಲಿಕ್ಕೆ ಕಾರಣ ಯಾವುದು ಅಂತ ಅಂದರೆ ಅವರ ಮಹಾನ್ ಕೃತಿ ಶ್ರೀ ರಾಮಾಯಣ ದರ್ಶನಂ ಅಂತಕ್ಕಂಥದ್ದು. ಅಲ್ಲಿ ಹೇಳ್ತಾರೆ, ಎಲ್ಲ ವಿಚಾರಗಳನ್ನು ಹೇಳ್ತಾರೆ ಅವರು. ಪಾಪಿ ಗುದ್ದಾರ ಮಿಹುದವು ಸೃಷ್ಟಿಯ ಮಹದ್ಯೂಹ ರಚನೆಯೋಳು ಅಂತಕ್ಕಂಥ ಒಂದು ಭರತನ ಪಾತ್ರದ ಮೂಲಕ ಅಭಿವ್ಯಕ್ತವಾಗಿರ್ತಕ್ಕಂಥ ಒಂದು ವಾಕ್ಯದಲ್ಲಿ ಪಾಪಿನೂ ಸಹ ಉದ್ಧಾರ ಆಗಲಿಕ್ಕೆ ಪಾಪ, ಪಶ್ಚಾತ್ತಾಪ, ಪ್ರಾಯಶ್ಚಿತ್ತವನ್ನು ಪಡ್ತಕ್ಕಂಥ ಒಂದು ಅನೇಕ ಅಂಶಗಳು ಈ ಕುವೆಂಪು ಅವರ ರಾಮಾಯಣ ದರ್ಶನದಲ್ಲಿ ಬಹಳ ಅಲ್ಲಿ ಈಗಾಗಲೇ ತಿಳಿಸಿದಂತೆ ಅಲ್ಲಿ ಸರ್ವೋದಯ, ಸಮನ್ವಯ, ಪೂರ್ಣದೃಷ್ಟಿ, ಮನುಜಮತ, ವಿಶ್ವಪಥ ಅವನ್ನು ಮೀರಿ ಪಂಚಕೋಶಗಳಾಗಿರ್ತಕ್ಕಂತಹ ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಅಂತಕ್ಕಂಥ ಎಲ್ಲ ಅಂಶಗಳು ಆ ಶ್ರೀರಾಮಾಯಣ ದರ್ಶನಂ ಅಂತಕ್ಕಂಥ ಮಹಾಕಾವ್ಯದಲ್ಲಿ ಅಡಕವಾಗಿರ್ತಕ್ಕಂಥದ್ದನ್ನು ಮುಖ್ಯವಾಗಿ ಗಮನಿಸ್ತೀವಿ. ಈ ಹಿನ್ನೆಲೆಯಲ್ಲಿ ಮೇಡಮ್ ಅವರು ಪ್ರಸ್ತುತ ಮಹಾರಾಣಿ ಕಲಾ ಕಾಲೇಜಿನಲ್ಲಿ ಸ್ನಾತಕೋತ್ತರ ಕೇಂದ್ರದ ಕನ್ನಡ ವಿಭಾಗದ ಸಂಯೋಜಕರಾಗಿ ಕನ್ನಡ ಪ್ರಾಧ್ಯಾಪಕರಾಗಿ ಸುಮಾರು 2.5 ದಶಕಗಳಿಂದ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ, ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಅದರ ಜೊತೆಗೆ
ಅವರು ಹಲವಾರು ಒಂದು ರಾಷ್ಟ್ರಮಟ್ಟದ ಅಂತಾರಾಷ್ಟ್ರೀಯ ಮಟ್ಟದ ವಿಚಾರ ಸಂಕಿರಣಗಳಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗವಹಿಸಿದ್ದಾರೆ. ಅವರ ಹಲವಾರು ಕೃತಿಗಳು ಮತ್ತು ಲೇಖನಗಳು ಪ್ರತಿಷ್ಠಿತ ಒಂದು ಪುಸ್ತಕಗಳಲ್ಲಿ ಮತ್ತು ಲೇಖನಗಳಲ್ಲಿ ಸಂಚಿಕೆಗಳಲ್ಲಿ ಪ್ರಕಟವಾಗಿದ್ದಾವೆ. ಇವರನ್ನು ಈ ಒಂದು ಸಮಾರಂಭದಲ್ಲಿ ಶ್ರೀರಾಮಾಯಣ ದರ್ಶನಂ ಸ್ತ್ರೀ ಸಂವೇದನೆ ಎಂಬುವ ವಿಷಯವನ್ನು ಕುರಿತು ನೀವು ಮಾತನಾಡಬೇಕು ಮೇಡಮ್, ನೀವು ಬರಬೇಕು ಅಂತ ಕೇಳ್ಕೊಂಡಾಗ ಅವರು ಅತ್ಯಂತ ಸಂತೋಷದಿಂದ ಒಪ್ಪಿ ಈ ಸಮಾರಂಭಕ್ಕೆ ಬಂದಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಅತ್ಯಂತ ಸಂತೋಷದಿಂದ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಈ ಕಾರ್ಯಕ್ರಮವನ್ನು ಆಯೋಜಿಸುವುದಕ್ಕೆ ಈ ಕಾಲೇಜಿನ ಕನ್ನಡ ವಿಭಾಗದ ಮುಖ್ಯಸ್ಥರಾಗಿರ್ತಕ್ಕಂಥ ಡಾಕ್ಟರ್ ವಿನೋದ ಮೇಡಮ್ ಅವರನ್ನು ಕೇಳಿಕೊಂಡಾಗ ಅವರು ಅತ್ಯಂತ ಸಂತೋಷದಿಂದ ಒಪ್ಪಿದ್ರು. ಅವ್ರಿಗೂ ಕೂಡ ಈ ಎಲ್ಲ ಒಂದು ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಈ ಕಾರ್ಯಕ್ರಮಕ್ಕೆ ನೆರವಾಗಿರ್ತಕ್ಕಂಥವ್ರು ಅವರು. ವಿನೋದ ಮೇಡಮ್ ಅವರಿಗೆ ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪರವಾಗಿ ನಿಮ್ಮೆಲ್ಲರ ಪರವಾಗಿ ವೈಯಕ್ತಿಕವಾಗಿ ತುಂಬ ಹೃದಯದಿಂದ ಸ್ವಾಗತಿಸುತ್ತೇನೆ. ಈಗಾಗಲೇ ನಿಮಗೆಲ್ಲ ಗೊತ್ತಿದೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಕ್ಕ ಸಮ್ಮೇಳನದಲ್ಲಿ ಭಾಗವಹಿಸಿರ್ತಕ್ಕಂಥವರು ಸುಮಾರು ಒಂದು 7-8 ದೇಶಗಳಲ್ಲಿ ಕನ್ನಡ ಜನಪದ ಗೀತೆಗಳನ್ನು ಒಂದು ಪ್ರಸಾರ ಮಾಡ್ತಾ ಇರ್ತಕ್ಕಂಥವ್ರು ತಮ್ಮ ಗಾಯನದ ಮೂಲಕ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿಯನ್ನು ಪಡೆದಿರ್ತಕ್ಕಂಥ ಅಮ್ಮ ರಾಮಚಂದ್ರ ಅವರು ನಮ್ಮ ವಿಶ್ವವಿದ್ಯಾನಿಲಯದಲ್ಲಿ ನಡೀತಕ್ಕಂಥ ಎಲ್ಲ ಕಾರ್ಯಕ್ರಮಗಳಲ್ಲಿ ಬಂದು ಎಲ್ಲರನ್ನ ಮನರಂಜಿಸ್ತಾ ಇದ್ದಾರೆ. ಆ ಕನ್ನಡದ ಗೀತೆಗಳನ್ನು ಹಾಡಿ ಕನ್ನಡಿಗರ ಹೃದಯವನ್ನು ಮೆಚ್ಚಿಸ್ತಾ ಇರ್ತಕ್ಕಂಥ ನಿಜವಾಗಲೂ ಸಂತೋಷದ ವಿಷಯ. ಅವರಿಗೆ ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪರವಾಗಿ ಕಾಲೇಜಿನ ವತಿಯಿಂದ ವೈಯಕ್ತಿಕವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಹಾಗೂ ನನ್ನ ಸ್ನೇಹಿತರಾಗಿರ್ತಕ್ಕಂಥ ಇಲ್ಲಿ ಕನ್ನಡ ವಿಭಾಗದ ಅಧ್ಯಾಪಕರಾಗಿರ್ತಕ್ಕಂಥ ಶ್ರೀಯುತ ಮಾರುತಿ ಪ್ರಸನ್ನ ಅವರಿದ್ದಾರೆ. ಈ ಕಾಲೇಜಿನ ಎಲ್ಲ ಅಧ್ಯಾಪಕರಿಗೆ ಹಾಗೂ ಅಧ್ಯಾಪಕೇತರರಿಗೆ, ಇಲ್ಲಿ ಬಹಳ ಮುಖ್ಯವಾಗಿ ಕೇಂದ್ರ ಬಿಂದುಗಳಾಗಿರ್ತಕ್ಕಂಥವ್ರು ಅಂತ ಅಂದರೆ ವಿದ್ಯಾರ್ಥಿನಿಯರು. ಈ ಸಮಾರಂಭದ ಕೇಂದ್ರ ಬಿಂದುಗಳು ನೀವೆಲ್ಲ ವಿದ್ಯಾರ್ಥಿನಿಯರು. ಜೊತೆಗೆ ಈ ಕಾರ್ಯಕ್ರಮದಲ್ಲಿ ನಡೀತಕ್ಕಂಥ ಎಲ್ಲ ವಿಚಾರಗಳನ್ನು ವಿದ್ಯಾರ್ಥಿ ವಲಯಕ್ಕೆ, ಭೌತಿಕ ವಲಯಕ್ಕೆ, ಸಾರ್ವಜನಿಕ ವಲಯಕ್ಕೆ ಪ್ರಸಾರ ಮಾಡ್ತಾ ಇರ್ತಕ್ಕಂಥ ಸುದ್ದಿ ಮಾಧ್ಯಮದವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರೆಲ್ಲರಿಗೂ ಸಹ ನಾನು ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರಗಳು. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಹಾಗೂ
MMK ಮತ್ತು SGM ಮಹಿಳಾ ವಿದ್ಯಾಲಯ ಸಹಯೋಗದೊಂದಿಗೆ ಆಜಾದಿ ಕಾ ಅಮೃತ್ ಮಹೋತ್ಸವ್ 75ನೇ ಸ್ವಾತಂತ್ರ್ಯ ದಿನಾಚರಣೆಯ ವರ್ಷವಾಗಿ ನಾವು ಆಚರಿಸ್ತಿದ್ದೇವೆ. ಅದರ ಅಂಗವಾಗಿ ಇಂದು ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಇಡೀ ಜುಲೈನಲ್ಲಿ ಮತ್ತು ಆಗಸ್ಟ್ನಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಬೇಕು ಅಂತೇಳಿ ವಿಶ್ವವಿದ್ಯಾಲಯಕ್ಕೆ ಈಗಾಗಲೇ ಎಲ್ಲ ಕಾಲೇಜುಗಳಿಗೂ ನಿರ್ದೇಶನವನ್ನು ನೀಡಿದೆ. ಅದರ ಅಂಗವಾಗಿ ಇಂದು ವಿಶೇಷ ಪ್ರಚಾರೋಪನ್ಯಾಸ ಮಾಲೆಯನ್ನು ಕಾರ್ಯಕ್ರಮವನ್ನು ಆಯೋಜಿಸಿದೆ. ಈ ವರ್ಷ ಭಾರತ ದೇಶಕ್ಕೆ ಬಹಳ ವಿಶೇಷವಾದಂತಹ ವರ್ಷ. ಕಾರಣ ನಾವು ನಮ್ಮ ದೇಶಕ್ಕೆ 75 ವರ್ಷಗಳಾಗಿ ಸ್ವಾತಂತ್ರ್ಯ ಪಡೆದು ಇವತ್ತು ನಾವೆಲ್ಲ 75 ವರ್ಷಗಳಾಗಿದೆ. 75ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ನಾವು ಈ ವರ್ಷ ಆಚರಿಸ್ತಾ ಇದ್ದೀವಿ. ನಾವು ಅನೇಕ ಹಿರಿಯರನ್ನು ನಾವು ಮರೆತು ಬಿಟ್ಟಿದ್ವಿ. ಇವತ್ತಿನ ಮಕ್ಕಳಿಗೆ ನಾವೇನಾದ್ರು ಕೇಳಿದ್ರೆ ಗಾಂಧಿ ಯಾರು ಅಂತ ಅಂದಾಗ ಗಾಂಧಿಯನ್ನೇ ಮರೆಯತಕ್ಕಂಥ ಒಂದು ಸಂಸ್ಕೃತಿಯನ್ನು ನಾವು ಅನೇಕ ಕಡೆ ನೋಡ್ತಾ ಇದ್ದೀವಿ. ಅದಾಗಬಾರ್ದು ಅಂತೇಳಿ ನಮ್ಮ ಈ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿದಂತಹ ಅನೇಕ ವ್ಯಕ್ತಿಗಳು, ಅದರಲ್ಲಿ ಪ್ರಮುಖರಾಗಿ ಗಾಂಧೀಜಿಯವರು ನಮ್ಮ ಕಣ್ಣು ಮುಂದೆ ಕಾಣ್ತಾರೆ. ಅಂತಹ ಅವರ ಬಗ್ಗೆನೂ ಒಂದು ಕಾರ್ಯಕ್ರಮವನ್ನು ನಮ್ಮ ವಿಶ್ವವಿದ್ಯಾಲಯ ಇತ್ತೀಚೆಗೆ ಮತ್ತೊಂದು ನಮ್ಮ ಸಂಸ್ಥೆಯಲ್ಲೇ ನಾವು ಆಚರಿಸಿ ಅದಕ್ಕೆ ವಿಶೇಷ ಉಪನ್ಯಾಸ ಮಾಲೆಯನ್ನು ಗಾಂಧಿ ಸ್ಮಾರಕ ಪೀಠದ ಅರಸೀಕೆರೆ ಗಾಂಧಿ ಸ್ಮಾರಕ ಪೀಠದ ಅಧ್ಯಕ್ಷರಾದಂತಹ GB ಶಿವರಾಜ್ ಅವರು ಅತ್ಯಂತ ಸ್ವಾರಸ್ಯಕರವಾದಂತಹ ಗಾಂಧಿಯವರ ಬಗ್ಗೆ ಅನೇಕ ವಿಚಾರಗಳನ್ನು ಮಂಡಿಸಿದ್ರು. ಅದರ ಸೀರೀಸು ಕುವೆಂಪು ಅವರನ್ನು ನೆನೆಯುವಂಥ ದಿನ. ಈ ರಾಷ್ಟ್ರ ಕಂಡ ಬಹಳ ದೊಡ್ಡ ಕವಿ. ಇವತ್ತಿನ ನಾನು ಕೂಡ ನನ್ನ ವಿಶ್ವವಿದ್ಯಾಲಯದಲ್ಲಿ ಒಂದು ಕಾರ್ಯಕ್ರಮವನ್ನು ಎಲ್ಲರೂ ಎಷ್ಟು ಜನಕ್ಕೆ ಇವತ್ತು ಜ್ಞಾನಪೀಠ ಪ್ರಶಸ್ತಿ ಬಂದಿದೆ ರಾಜ್ಯದಲ್ಲಿ, ನಮ್ಮ ರಾಜ್ಯದಿಂದ ಅಂತ ಕೇಳಿದ್ರೆ ಮಕ್ಕಳು ಬಹುಶಃ ಇವತ್ತು ಉತ್ತರ ಕೊಡುವಂಥ ಪರಿಸ್ಥಿತಿನಲ್ಲಿ ಇರಲ್ಲ. ಯಾಕೆಂದರೆ ನಾವು ಅನೇಕ ಪ್ರಶ್ನೆಗಳನ್ನು ನಾನು ಇತ್ತೀಚೆಗೆ ಅನೇಕ ರಿಕ್ರೂಟ್ಮೆಂಟ್ ಎಕ್ಸಾಮ್ಸನ್ನು ಮಾಡಿದೆ. ಇಂತಹ ಒಂದು ಪ್ರಶ್ನೆಗಳನ್ನು ನಾವು ನೋಡಿದಾಗ ಅದು ಉತ್ತರಗಳನ್ನು ಅವಲೋಕಿಸಿದಾಗ ಇವತ್ತು ವಿದ್ಯಾರ್ಥಿ ಪ್ರಪಂಚಕ್ಕೆ ಅದು ಹೆಚ್ಚು ತಿಳಿದಿಲ್ಲ. ಆ ಒಂದು ಪರಿಸ್ಥಿತಿಯಲ್ಲಿ ನಾವಿವತ್ತಿದ್ದೀವಿ. ನಾವೆಲ್ಲ ವೆಸ್ಟರ್ನೈಸ್ ಆಗಕ್ಕೆ ಹೊರಟ್ಬಿಟ್ಟಿದ್ದೀವಿ. ಯಾಕೆ ಯಾರ ವ್ಯಕ್ತಿತ್ವವನ್ನು ನಾವು ಸ್ಟಡಿ ಮಾಡಬೇಕು, ಅವರ ವಿಚಾರವನ್ನು ತಿಳ್ಕೊಂಡು ನನಗೇನಾಗಬೇಕು, ನಾವೆಲ್ಲ ಸ್ವಾತಂತ್ರ್ಯ ಬಂದಿದೆ, ನಾವು ಸ್ವಾತಂತ್ರ್ಯವನ್ನು ಎಂಜಾಯ್ ಮಾಡೋಣ ಅಷ್ಟೇ ಅನ್ನೋದೊಂದು ಪರಿಸ್ಥಿತಿ. ಆದರೆ ಅವತ್ತಿನ ಹೋರಾಟಗಾರರು ಒಂದು ನಿಮಿಷನಾದರೂ ಕೂಡ ಯೋಚನೆ ಮಾಡಿದರೆ, ನಾನು ಯಾಕೆ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಬೇಕು ಅಂತ ಯೋಚನೆ ಮಾಡಿದರೆ ಇವತ್ತು ನಾವೆಲ್ಲ ಈ ಪರಿಸ್ಥಿತಿಯಲ್ಲಿ ಇರ್ತಾ ಇರಲಿಲ್ಲ. ನಾವು ಬ್ರಿಟಿಷರ ಆಡಳಿತದಲ್ಲಿ ಅಡಿಯಲ್ಲಿ ನಾವು ಕೆಲಸ ಮಾಡಬೇಕಾಗಿರೋದು. ಆದರೆ ಅವತ್ತು ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದಂತಹ ಅನೇಕ ಗಣ್ಯರು ಹೆಸರು ಹೇಳಿದ್ರೆ 1-2 ಆಗ್ತದೆ. ಅನೇಕ ಗಣ್ಯರು ಇವತ್ತು ಕೂಡ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿದಂಥ ವ್ಯಕ್ತಿಗಳು ಇನ್ನೂ ನಮ್ಮ ಕಣ್ಮುಂದೆ ಇದ್ದಾರೆ. ನಾವು ಅವನ್ನೆಲ್ಲ ನೋಡಿದಾಗ ಅವ್ರೇನಾದ್ರು ಸ್ವಾರ್ಥವನ್ನು ಯೋಚನೆ ಮಾಡಿದರೆ ನಿಜವಾಗ್ಲೂ ಸ್ವಾರ್ಥ ನಾವಿವತ್ತು ಈ ಪರಿಸ್ಥಿತಿ ಇರೋಕ್ಕಾಗ್ತಿರ್ಲಿಲ್ಲ. ಇವತ್ತು ಅವ್ರು ಯಾರು ಸ್ವಾರ್ಥತೆಯನ್ನು ನಾವು ಅವರ ಇದರಲ್ಲಿ ಕಾಣಲೇ ಇಲ್ಲ ವ್ಯಕ್ತಿತ್ವದಲ್ಲಿ. ಆದರೆ ಇವತ್ತು ಸ್ವಾರ್ಥತೆ ಅತಿ ಹೆಚ್ಚು ಎದ್ದು ಕಾಣ್ತಾ ಇದೆ. ಕಾರಣ
ನಾನು ರಸ್ತೆನಲ್ಲಿ ಹೋಗ್ತಾ ಇದ್ದರೆ ಒಂದು ಆಕ್ಸಿಡೆಂಟ್ ಆದರೆ ವಿಡಿಯೋ ಮಾಡ್ತಾ ಇರ್ತೀವಿ. ಆ ಆಕ್ಸಿಡೆಂಟ್ ಆದ ವ್ಯಕ್ತಿಗೆ ನಾನು ಸಹಾಯ ಮಾಡೋದಿಲ್ಲ. ಯಾವುದೋ ಒಂದು ಕಷ್ಟದಲ್ಲಿದ್ದಾಗ ವ್ಯಕ್ತಿಗೆ ನಾವು ಸಹಾಯ ಮಾಡೋದಿಲ್ಲ. ನಾನು ಬದುಕಿದ್ರೆ ಸಾಕು, ಅವನು ಇನ್ನೊಬ್ಬ ಬದುಕಿಲ್ಲದೆ ಇದ್ರೂ ನನಗೆ ಯೋಚನೆ ಇಲ್ಲ ಅಂತ ಯೋಚನೆ ಮಾಡ್ತೀನಿ. ಯಾಕೆ ಈ ಮಾತನ್ನು ಹೇಳ್ತೀನಿ ಅಂತಂದರೆ, ನಾವೆಲ್ಲ ಏನು ಮಾತಾಡ್ತೀವಿ ಅಂದರೆ ಇಟ್ ಈಸ್ ದಿ ಸರ್ವೈವಲ್ ಆಫ್ ದಿ ಫಿಟ್ಟೆಸ್ಟ್ ಅಂತ ಹೇಳ್ತೀವಿ. ತಾಕತ್ತಿದ್ದವನು ಬದುಕುತ್ತಾನೆ ಅಂತ. ಆ ಪಾಲಿಸಿಯನ್ನು ಮೊನ್ನೆ ಮಾನ್ಯ ಭಗವದ್ಜೀ RSSನ ಪ್ರಮುಖರಾದಂತಹ ಮೋಹನ್ ಭಾಗವತ್ಜಿಯವರು ನಾನು ಒಂದೇ ವೇದಿಕೆಯನ್ನು ಶೇರ್ ಮಾಡ್ಕೊಂಡಿದ್ವಿ. ಅವ್ರು ಹೇಳ್ತಿದ್ರು, ಇಟ್ ಈಸ್ ದಿ ಸರ್ವೈವಲ್ ಆಫ್ ಫಿಟ್ಟೆಸ್ಟ್ ಅಂದರೆ ಆತ ಅನಿಮಲ್, ಪ್ರಾಣಿಗೆ ಸಮಾನ. ಕಾರಣ, ಪ್ರಾಣಿ ತನ್ನ ಬದುಕನ್ನು, ಎಲ್ಲೋ ಸಿಂಹ ತನ್ನ ಬದುಕಿಗಾಗಿ ಇನ್ನೊಂದು ಪ್ರಾಣಿಯನ್ನು ಕೊಂದು ತಾನು ಬದುಕುತ್ತೆ. ಆದರೆ ಅದು ಪ್ರಾಣಿ, ಅಲ್ಲಿಗೆ ಅದು ಸರ್ವೈವಲ್ ಆಫ್ ದಿ ಫಿಟ್ಟೆಸ್ಟ್ ಅಂದರೆ ಅದು ಸರ್ವೈವಲ್ಗೆ ಫಿಟ್ ಆಗಿದೆ, ಇನ್ನೊಂದನ್ನು ಕೊಂದು ತಿನ್ನುತ್ತೆ. ಇನ್ನೊಂದು ಪ್ರಾಣಿ ಸಿಂಹನ ತಿನ್ನೋಕ್ಕಲ್ಲ, ಅದಕ್ಕೆ ಅದು ಸಿಂಹಕ್ಕೆ ಆಹಾರವಾಗಿ ಹೋಗ್ಬಿಡ್ತದೆ. ಆದರೆ ನಾವು ಮನುಷ್ಯ ಆ ರೀತಿ ಯೋಚನೆ ಮಾಡಬಾರ್ದು. ಫಿಟ್ಟೆಸ್ಟ್ ಯಾರು, ನಾನು ಬದುಕಲಿಕ್ಕೆ ನನಗೆ ತಾಕತ್ತಿದೆ ಅನ್ನೋನು ಇನ್ನೊಬ್ಬ ಬದುಕಲಾಗದಿರುವ ವ್ಯಕ್ತಿಗೆ ಅವನ ಬದುಕಿಗೆ ದಾರಿ ತೋರಿಸ್ಕೊಡ್ತಾನೆ, ಅಥವಾ ಬದುಕಿಗಾಗಿ ಸಹಾಯ ಮಾಡ್ತಾನೆ. ಆವಾಗ ಆತ ಫಿಟ್ಟೆಸ್ಟ್ ಆಗ್ತಾನೆ. ಇನ್ನೊಬ್ಬರ ಬದುಕಿಗೆ ಸಹಾಯ ಮಾಡೋದವನು, ಇನ್ನೊಬ್ಬರ ಸರ್ವೈವಲ್ಗೆ. ಸೊ ಸರ್ವೈವಲ್ ಆಫ್ ಫಿಟ್ಟೆಸ್ಟ್ ಈಸ್ ಫಾರ್ ಅನಿಮಲ್, ಇಟ್ ಈಸ್ ಸರ್ವೈವಲ್ ಆಫ್ ಫಿಟ್ಟೆಸ್ಟ್ ಈಸ್ ನಾಟ್ ಫಾರ್ ಹ್ಯೂಮನ್ ಬೀಯಿಂಗ್ ಅಂತ ಮಾತನ್ನು ಹೇಳ್ತಾ, ಕುವೆಂಪು ಅವರ ಬಗ್ಗೆ ಮಾತನಾಡಲಿಕ್ಕೆ ಉಪನ್ಯಾಸ ನೀಡಲು ಆಗಮಿಸಿರುವ ಶ್ರೀ ಡಾಕ್ಟರ್ ಎಚ್.ಎಂ. ಕಲಾಶ್ರೀ ಅವರು ಅನೇಕ ವಿಚಾರಗಳನ್ನು ನಿಮ್ಮ ಮುಂದೆ ಮಂಡಿಸ್ತಾರೆ. ಅವರ ರಾಮಾಯಣ ದರ್ಶನ ಬಗ್ಗೆ ಹೇಳ್ತಾ, ಅವರ ವ್ಯಕ್ತಿತ್ವ ಬಗ್ಗೆನೂ ಒಂದಷ್ಟು ಹೇಳ್ತಾರೆ. ನಾನು ಈ ಕುವೆಂಪು ಅವರ 2 ವಿಚಾರಗಳು, 20ನೇ ಶತಮಾನ ಕಂಡ ದೈತ್ಯ ಪ್ರತಿಭೆ ವರಕವಿ ಬೇಂದ್ರೆಯವರು ಕುವೆಂಪು ಅವರನ್ನು ಯುಗದ ಕವಿ, ಜಗದ ಕವಿ ಎಂದು ಪ್ರಶಂಸಿಸಿದ್ದಾರೆ. ಕನ್ನಡ ಸಾಹಿತ್ಯದ ಮೂಲಕ ವಿಶ್ವಮಾನವ ಸಂದೇಶ ಸಾರಿದವರು ಕುವೆಂಪು ಅವರು. ನೀನು ಎಲ್ಲಾದರೂ ಇರು, ಹೇಗಾದರೂ ಇರು, ಆದರೆ ನೀನು ಮೊದಲು ಮಾನವನಾಗು ಅಂತ ಕುವೆಂಪು ಕೂಡ ಹೇಳಿದ್ದಾರೆ. ಅಂದರೆ ಮಾನವನಾಗು ಅಂತಂದರೆ ಮಾನವನಿಗೆ, ಮಾನವ ಜನ್ಮಕ್ಕೆ ಒಂದು ವ್ಯಕ್ತಿತ್ವ ಇದೆ. ಮೊದಲು ನೀನು ಮಾನವನಾಗು, ನೀನು ಪ್ರಾಣಿಯಾಗಬೇಡ ಅಂತ ಅದರ ಅರ್ಥ, ಅಥವಾ ಇನ್ನೊಂದಾಗಬೇಡ ಅಂತ ಅರ್ಥ. ಆ ಅರ್ಥವನ್ನು ನಾವು ವಿದ್ಯಾರ್ಥಿಗಳು ಹೆಚ್ಚು ಗಮನದಲ್ಲಿಟ್ಕೋಬೇಕು. ತಂದೆ ತಾಯಿಗಳು ಮಕ್ಕಳನ್ನು ಅಡ್ಮಿಷನ್ ಕರ್ಕೊಂಬಂದಾಗ ಮೊದಲಿಗೆ ಏನು ಕೇಳ್ತಾರೆ ಅಂತಂದರೆ, ಈ ಕಾಲೇಜಲ್ಲಿ ಪ್ಲೇಸ್ಮೆಂಟ್ ಇದಾ ಅಂತ. ಅಂದರೆ ನಾನು ಪ್ಲೇಸ್ಮೆಂಟ್ಗೋಸ್ಕರ ವಿದ್ಯಾಭ್ಯಾಸವನ್ನು ನೀಡ್ತೇನೆ, ತಂದೆ ತಾಯಿಗಳಲ್ಲಿ ಬರಬೇಕು. ಏನು ಅಂತಂದರೆ, ಮೊದಲು ನಾವು ಶಿಕ್ಷಣವನ್ನು ನೀಡೋಣ, ಆಮೇಲೆ ಉದ್ಯೋಗ. ಒಳ್ಳೆಯ ಶಿಕ್ಷಣವನ್ನು ನೀಡಿ ಒಳ್ಳೆಯ ವ್ಯಕ್ತಿಗಳನ್ನು ರೂಪಿಸಿದ್ರೆ ದೇಶಕ್ಕೆ ಅಥವಾ ರಾಜ್ಯಕ್ಕೆ, ಅವರು ನಿಜವಾಗಲೂ ಅವರಿಗೆ ವೃತ್ತಿ ದೊರೆಯುತ್ತೆ ಅಂತ ಹೇಳ್ತಾ, ನಾವು ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಮೊದಲು ಏನಕ್ಕೆ ಕಾಲೇಜಲ್ಲಿ ಬಂದು ಕಲಿತೀವಿ, ಕಾಲೇಜಲ್ಲಿ ಯಾಕೆ ಅಭ್ಯಾಸ ಮಾಡಬೇಕು? ಇವತ್ತು ಎಲ್ಲ ಮೋಡ್ಸ್ ಆಫ್ ಟೂಲ್ಸ್ ಇದೆ ನಿಮಗೆ ಶಿಕ್ಷಣ ನೀಡಲು. ಆನ್ಲೈನ್, ಎಷ್ಟು ಯೂಟ್ಯೂಬ್ನಲ್ಲಿ ಎಷ್ಟು ಪಾಠಗಳು ಬೇಕು. ಆದರೆ ಕಾಲೇಜಿನಲ್ಲಿ ಯಾಕೆ ಬಂದು ಕಲಿಬೇಕು? ಕಾಲೇಜಿನಲ್ಲಿ ಒಂದು ಡಿಸಿಪ್ಲಿನ್ ಅನ್ನೋದನ್ನು ನೀವು ಜೀವನದಲ್ಲಿ ಕಲಿತೀರಾ. ನಿಮ್ಮ ವ್ಯಕ್ತಿತ್ವವನ್ನು ಕಾಲೇಜಿನಲ್ಲಿ ರೂಪಿಸ್ಕೊಳ್ತೀರಾ, ಒಂದು ವ್ಯಕ್ತಿಯಾಗಿ ಮಾರ್ಪಡ್ತೀರಾ. ಯಾವ ರೀತಿಯ ವ್ಯಕ್ತಿತ್ವ ಅದು? ಈ ಸಮಾಜಕ್ಕೆ ನೀವು ಮಾದರಿಯಾಗಿ ನಿಲ್ಲಬೇಕು, ಈ ರಾಜ್ಯದಲ್ಲಿ ಮಾದರಿಯಾಗಿ ನಿಲ್ಲಬೇಕು ಅನ್ನೋ ವ್ಯಕ್ತಿತ್ವವನ್ನು ರೂಪಿಸುವಂತಹ ಶಿಕ್ಷಣ ಕಾಲೇಜಿನಲ್ಲಿ ದೊರೆಯುತ್ತದೆ. ಅದಕ್ಕೋಸ್ಕರ ನೀವು ಕಾಲೇಜಿನಲ್ಲಿ ಇವತ್ತು ಬಂದಿದ್ದೀರಾ. ನಾನು ಕೇಳಿದೆ, ಇವತ್ತು ನಿಮ್ಮ ಸಂಸ್ಥೆಯಲ್ಲಿ ನಿಮ್ಮ ಪ್ರಿನ್ಸಿಪಾಲ್ರನ್ನ ಎಲ್ಲ ಯೂನಿಫಾರ್ಮ್ ಹಾಕೊಂಡು ಕೂತಿದ್ದಾರೆ, ಇವರು PUC ಮಕ್ಕಳ ಅಂತ. ಇಲ್ಲ, ಡಿಗ್ರಿ ಮಕ್ಕಳು. ಫಸ್ಟ್ ಇಯರ್ ಡಿಗ್ರಿ, ಸೆಕೆಂಡ್ ಇಯರ್ ಡಿಗ್ರಿಗೆ ಬೇರೆ ಕಲರು, ಫಸ್ಟ್ ಇಯರ್ ಡಿಗ್ರಿಗೆ ಬೇರೆ ಕಲರು,
3ನೇ ವರ್ಷದ ಡಿಗ್ರಿ ಮಕ್ಕಳಿಗೆ ಬೇರೆ ಕಲರು, ಡಿಸ್ಟಿಂಗ್ವಿಷ್ ಮಾಡೋಕ್ಕೆ ಬೇರೆ ಕಲರ್ ಇಟ್ಟಿದ್ದೀವಿ ಅಂದರು. ಈ ಯೂನಿಫಾರಮ್ನ ಉದ್ದೇಶ ಏನು ಇಂಡಿಕೇಟ್ ಮಾಡುತ್ತೆ? ಯಾಕೆ ಯೂನಿಫಾರಮ್ ಹಾಕೊಂಡ್ಬರ್ಬೇಕು ಕಾಲೇಜ್ಗೆ? ಅದಕ್ಕೂ ಒಂದು ಅರ್ಥ ಇದೆ. ಕಾರಣ, ವಿದ್ಯಾರ್ಥಿಯ ಯೂನಿಫಾರಮ್ ಅಲ್ಲಿ ಬಂದ್ರೆ ಅಲ್ಲಿ ನೀನು ಬಡವ ಯಾರು ಶ್ರೀಮಂತ ಯಾರು ಅನ್ನುವ ಡಿಸ್ಟಿಂಗ್ವಿಷ್ ಮಾಡುವಂತಹ ಒಂದು ಸಮಸ್ಯೆ ಇಲ್ಲಿ ಇರೋದಿಲ್ಲ. ಯೂನಿಫಾರ್ಮಿಟಿ, ದ ವರ್ಡ್ ಯೂನಿಫಾರ್ಮ್ ಇಟ್ ಸೆಲ್ಫ್ ಸೇಸ್ ಇಟ್ ಇಸ್ ಎ ಯೂನಿಫಾರ್ಮಿಟಿ. ಆದ್ರಿಂದ ಕಾಲೇಜಿನ ಅವಶ್ಯಕತೆ ಯಾಕೆ? ಏನೇ UGC ನಮಗೆ 40% ಆನ್ಲೈನನ್ನು ನಾವು ಮುಗಿಸ್ಕೋಬೋದು, 60% ಆಫ್ಲೈನಲ್ಲಿ ಕ್ಲಾಸ್ಗೆ ಅಟೆಂಡ್ ಆಗಬೇಕು ಅಂತ ಹೇಳಿದ್ರೆ, ಇವತ್ತು ಕಾಲೇಜಿನಲ್ಲಿ ಶಿಕ್ಷಕರು ಕ್ಲಾಸ್ನಲ್ಲಿ ಪಾಠ ಮಾಡುವಂತಹ ಸಮಯದಲ್ಲಿ ಅನೇಕ ವಿಚಾರಗಳನ್ನು ನಿಮ್ಮ ಬಳಿ ಹಂಚ್ಕೋತಾರೆ. ಅದರ ಮೂಲಕ ಒಂದು ವ್ಯಕ್ತಿತ್ವವನ್ನು ರೂಪಿಸುವಂತಾಗ್ತದೆ. ಮತ್ತು ಇವತ್ತು ನೀವು ಮೊದಲು ಶಿಕ್ಷಣವನ್ನು ಪಡೆಯಿರಿ, ಆಮೇಲೆ ಉದ್ಯೋಗದ ಬಗ್ಗೆ ಚಿಂತೆ ಮಾಡಿ. ಆ ಕಾರಣದಿಂದ ನೀವೆಲ್ಲ ಮುಂದಿನ ದಿನಗಳಲ್ಲಿ ಏನು ಬರುವ ಆಗಸ್ಟ್ 15ರಂದು ನಾವು ಇಂಡಿಪೆಂಡೆನ್ಸ್ ಡೇ, ಸ್ವಾತಂತ್ರ್ಯ ದಿನದ ಆಚರಣೆಯನ್ನು ಮಾಡ್ತೀವಿ. ಈ ಸಲದ ಸ್ವಾತಂತ್ರ್ಯ ದಿನಾಚರಣೆ ನಿಮ್ಮ ಪ್ರತಿಯೊಬ್ಬ ಮನೆಯ ಮೇಲೂ ಒಂದು ಫ್ಲಾಗ್ ಹಾರಾಡಬೇಕು. ಕಾರಣ, 75 ವರ್ಷಗಳ ಏನು ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದಂತಹ ವ್ಯಕ್ತಿಗಳಿದ್ದಾರೆ, ಅವರ ನೆನೆಯುವಂಥ ದಿನ. ಅದೇ ರೀತಿ ಕಾಲೇಜಿನಲ್ಲಿ ಪ್ರಾಂಶುಪಾಲರಿಗೂ ಮನವಿ ಮಾಡ್ತಾ ಇದ್ದೀನಿ, ಈ ವೇದಿಕೆ ಮೂಲಕ ಪ್ರತಿಯೊಬ್ಬ ವಿದ್ಯಾರ್ಥಿ ಮನೆಯ ಮೇಲೂ ಒಂದು ಸ್ವಾತಂತ್ರ್ಯದ ನಮ್ಮ ದೇಶದ ಲಾಂಛನವಾದ ಏನು ಫ್ಲಾಗ್ ಇದೆ ಅದನ್ನು ಅರಳಿಸಿ ಅಂತ ಹೇಳ್ತಾ ನನ್ನ ಮಾತುಗಳಿಗೆ ವಿರಾಮ ನೀಡುತ್ತಾ, ಎಲ್ಲರ ವೇದಿಕೆಯ ಮೇಲೆ ಕೂತಿರುವ ಎಲ್ಲ ಗಣ್ಯರ ಪರ್ಮಿಷನ್ನೊಂದಿಗೆ ನಾನು ಗಳಿಗೆ ಸಂಸ್ಥೆಯ ಪರವಾಗಿ ಧನ್ಯವಾದಗಳು. ಮಾನ್ಯ ಪ್ರಾಂಶುಪಾಲರು ಶ್ರೀಯುತರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಗೌರವ ಸಮರ್ಪಣೆ ಮಾಡಬೇಕಾಗಿ ಕೋರುತ್ತೇನೆ. ಇಂದಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ನಮ್ಮೆಲ್ಲರ ನೆಚ್ಚಿನ ಪ್ರಾಂಶುಪಾಲರಾದ ಪ್ರೊಫೆಸರ್ ಸಾಯಿನಾಥ್ ಮಲ್ಲಿಗೆ ಮಾಡುವವರು ಅಧ್ಯಕ್ಷೀಯ ನುಡಿಗಳನ್ನಾಡಬೇಕೆಂದು ಕೋರುತ್ತೇನೆ. ಕುಲಪತಿಗಳಾಗಿರುವಂತಹ ವಿದ್ಯಾಶಂಕರ್ ಅವರ ಅನುಪಸ್ಥಿತಿಯಲ್ಲಿ ಈಗ ವೇದಿಕೆಯಲ್ಲಿರುವಂತಹ ನಮ್ಮ ವಿದ್ಯಾರ್ಥಿನಿಯರಿಗೆ ಕುವೆಂಪುರವರ ರಾಮಾಯಣ ಶ್ರೀರಾಮಾಯಣ ದರ್ಶನಂ ಕೃತಿಯಲ್ಲಿ ಶ್ರೀ ಸಂವೇದನೆಯ ವಿಚಾರವಾಗಿ ಅದರ ಮೂಲಕ ನಿಮ್ಮತನವನ್ನು, ನಿಮ್ಮ ಎಲ್ಲ ರೀತಿಯ ಚಟುವಟಿಕೆಗಳಿಗೆ ಒಂದು ರೂಪುರೇಷೆಯನ್ನು ಕೊಡುವ ನಿಟ್ಟಿನಲ್ಲಿ ನಮ್ಮ ಜೊತೆ ವೇದಿಕೆ ಹಂಚಿಕೊಂಡಿರುವಂತಹ ಮಹಾರಾಣಿ ಕಾಲೇಜಿನ ಸ್ನಾತಕೋತ್ತರ ಪದವಿ ಕೇಂದ್ರದ ಸಂಯೋಜಕರು, ಪ್ರಾಧ್ಯಾಪಕರು ಆಗಿರುವಂತಹ ಡಾಕ್ಟರ್ HM ಕಲಾಶ್ರೀ ಮೇಡಮ್ರವರೇ, ನನ್ನ ಸಹೋದ್ಯೋಗಿಯಾಗಿರುವಂತಹ ಡಾಕ್ಟರ್ ವಿನೋದರವರೇ, ಇತರ ಪ್ರಾಧ್ಯಾಪಕರೇ, ನನ್ನ ಪ್ರೀತಿಯ ವಿದ್ಯಾರ್ಥಿನಿಯರೇ, ಇದು ಒಂದು ವಿಶೇಷವಾದಂತಹ ಕಾರ್ಯಕ್ರಮ. ಈ ವಿಶೇಷವಾದಂಥ ಕಾರ್ಯಕ್ರಮಕ್ಕೆ ಬಹುಶಃ ವಿಶೇಷ ಪ್ರಚಾರೋಪನ್ಯಾಸ ಮಾಲೆ ಕಾರ್ಯಕ್ರಮದಲ್ಲಿ ಕುವೆಂಪುರವರನ್ನು ಅಳವಡಿಸಿಕೊಂಡಿರುವಂಥದ್ದು ಮತ್ತಷ್ಟು ವಿಶೇಷತೆಯನ್ನು ಕೊಟ್ಟಿರುವಂಥದ್ದು. ಕುವೆಂಪುರವರ ಬಗ್ಗೆ ಈಗಾಗಲೇ ಪ್ರಾಸ್ತಾವಿಕವಾಗಿ ನುಡಿಗಳನ್ನು ಆಡಿದಂತಹ
ಡಾಕ್ಟರ್ NR ಚಂದ್ರೇಗೌಡರವರು ಸ್ಥೂಲವಾಗಿ ಪ್ರಸ್ತಾವಕ ನುಡಿಯ ಕಾರಣದಿಂದಾಗಿ ಬಹಳಷ್ಟು ಅವರು ಚೌಕಟ್ಟುಗಳನ್ನು ನಿರ್ಮಿಸಿ ಒಂದಿಷ್ಟು ವಿಚಾರಗಳನ್ನು ನಿಮ್ಮ ಮುಂದೆ ಇರಿಸಿದ್ದಾರೆ. ಆದರೆ ಕುವೆಂಪುರವರನ್ನು ನಮ್ಮ ರಾಜ್ಯ ಅಥವಾ ಕನ್ನಡದ ಜಗತ್ತು ವಿಶೇಷವಾಗಿ ಪರಿಗಣನೆಗೆ ತೆಗೆದುಕೊಳ್ಳುವಂತಹ ವಿಶೇಷತೆ ಇಲ್ಲಿ ಇದೆ. ಯಾಕಂತಂದರೆ ಅವರ ಬರವಣಿಗೆ ಅಥವಾ ಅವರ ಯಾವುದೇ ಲೇಖನಗಳು, ಅವರ ವಿಚಾರ ಮಾಲಿಕೆಗಳು ಒಂದು ವಿಶೇಷತೆಯನ್ನೇ ಹೊಂದಿರೋದ್ರಿಂದ ಅದು ಎಲ್ಲ ರೀತಿಯಲ್ಲಿಯೂ ಸ್ಥಾಪಿತವಾದಂತಹ ಒಂದು ಸಾಹಿತ್ಯ ಲೋಕದ ವಿರುದ್ಧದ ರೀತಿಯಲ್ಲಿ ಅಥವಾ ಬೇರೆ ಒಂದು ರೀತಿಯಲ್ಲಿ ಮಜಲುಗೊಂಡಂಥದ್ದನ್ನು ನಮಗೆ ಕಾಣಲಿಕ್ಕಾಗ್ತದೆ. ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದಂತಹ ವಿಚಾರಗಳ ಬಗ್ಗೆ ತೆಗೆದುಕೊಳ್ಳುವುದಿದ್ರೆ ನಾವೆಲ್ಲ ಪಠ್ಯಪುಸ್ತಕಗಳ ಮುಖೇನ ಕಲಿಯುವಂಥದ್ದು ಇದ್ದರೆ ಅದೇನಿದ್ರೂ ಕೂಡ ಬೇರೆ ಬೇರೆ ದೊಡ್ಡ ದೊಡ್ಡ ಸ್ವಾತಂತ್ರ್ಯ ಹೋರಾಟಗಾರರನ್ನು ನೆನಪಿಸಿಕೊಳ್ಳುವ ರೀತಿಯಲ್ಲಿ ಖಂಡಿತವಾಗಿಯೂ ಹೌದು. ಆದರೆ ಅದರ ಎಲ್ಲದರ ಹಿಂದೆ ಶ್ರೀಸಾಮಾನ್ಯನಾಗಿರುವಂಥವನು ಕೂಡ ಅದಕ್ಕೆ ಬಹಳಷ್ಟು ಸಹಕಾರವನ್ನು, ಒಳ್ಳೆಯ ರೀತಿಯ ಸ್ಪಂದನೆಯನ್ನು ಕೊಟ್ಟಿರೋದ್ರಿಂದ ಮಾತ್ರ ನಮಗೆ 1947ರಲ್ಲಿ ಸ್ವಾತಂತ್ರ್ಯವು ಸಿಗಲಿಕ್ಕೆ ಸಾಧ್ಯವಾಯಿತು. ಇತ್ತೀಚಿನ ದಿನಗಳಲ್ಲಿ ನೀವು ನೋಡಿದಾಗ ಏನಾಗ್ತದೆ ಹೇಳುವಂಥದ್ದಿದ್ದರೆ, ಬಹುಶಃ ನಾಯಕರುಗಳೆಲ್ಲ ಏನೋ ಹೇಳ್ತಿರ್ತಾರೆ, ಅವರ ಹಿಂದಿನ ವ್ಯಕ್ತಿಗಳು ಅದನ್ನು ಹೆಚ್ಚು ಒಳ್ಳೆಯ ರೀತಿಯಲ್ಲಿ ಅದನ್ನು ಸ್ಪಂದಿಸುವ ರೀತಿಯಲ್ಲಿ ಇಲ್ಲದೇ ಇದ್ದದರಿಂದ ಖಂಡಿತವಾಗಿ ಒಂದು ರೀತಿಯ ಬದಲಾವಣೆಗಳನ್ನು ಕಾಣ್ತೇವೆ. ಯಾರೂ ಒಂದು ಏಕರೀತಿಯಲ್ಲಿ, ಒಂದು ಸತ್ವರಹಿತವಾಗಿ, ಧರ್ಮರಹಿತವಾಗಿ, ಸತ್ಯದ ರೀತಿಯಲ್ಲಿ ನಿಂತುಕೊಂಡು ಹೋಗುವ ರೀತಿಯಲ್ಲಿ ಇಲ್ಲ. ಅಂದಿನ ರೀತಿಯಲ್ಲಿದ್ದಾಗ ಅದು ಹಾಗೆ ಮಾತ್ರ ಅಲ್ಲದೆ ಎಲ್ಲವೂ ಸತ್ಯ ಧರ್ಮದ ರೀತಿಯಲ್ಲಿ ಹೋದರೆ ಅದೆಲ್ಲವನ್ನು ಹಿಂಬಾಲಿಸುವ ಬಹಳಷ್ಟು ಒಂದು ಜನ ಸಾಗರ ಅದರ ಹಿಂದೆ ಇತ್ತು. ಅದನ್ನು ಬೇರೊಂದು ರೀತಿಯಲ್ಲಿ ಹೇಳುವುದಿದ್ರೆ ಬಹುಶಃ ಅದನ್ನು ನಮ್ಮ ಇತರ ಇದರಲ್ಲಿ ಕಲಿಯುವಾಗ ನಾವು ಹೇಳ್ತೀವಿ ಸಬಾಲ್ಟನ್ ಸ್ಟಡೀಸ್ ಅಂತ, ಜನಸಾಮಾನ್ಯರ ವಿಶೇಷತೆಯನ್ನು ಕೊಟ್ಟಿರುವಂಥ. ಹಾಗೆಯೇ ಇಲ್ಲಿ ಶ್ರೀ ರಾಮಾಯಣ ದರ್ಶನಂ ಇರ್ಬೋದು ಅಥವಾ ಬೇರೆ ಯಾವುದೇ ಲೇಖನಗಳಿರ್ಬೋದು, ಕುವೆಂಪುರವರ ಲೇಖನಗಳಿರ್ಬೋದು, ಇದನ್ನೆಲ್ಲವನ್ನು ನಾವು ಓದುತ್ತಾ ಹೋದರೆ ಬಹುಶಃ ನಮಗೆ ಮಲೆಗಳಲ್ಲಿ ಮದುಮಗಳು ಹೇಳುವಂತಹ ಕಾದಂಬರಿಯನ್ನು ತೆಗೆದುಕೊಂಡ್ರೆ ಇಡೀ ಆ ಮಲೆನಾಡಿನ ಚಿತ್ರಣವೇ ನಮ್ಮ ಕಣ್ಣ ಮುಂದೆ ಬರ್ತದೆ. ಅಲ್ಲಿ ಸಾಮಾನ್ಯರಲ್ಲಿ ಸಾಮಾನ್ಯರಾಗಿರುವಂತಹ ವ್ಯಕ್ತಿ ವಿಚಾರಗಳು ನಮ್ಮ ಮುಂದೆ ತೋರ್ಪಡನೆಗೊಳ್ಳುತ್ತದೆ. ಆ ವ್ಯಕ್ತಿ ವಿಚಾರಗಳು ಅತ್ಯಂತ ಪ್ರಾಮುಖ್ಯ ಹೇಳುವಂತಹ ರೀತಿಯಲ್ಲಿ ಕುವೆಂಪುರವರು ಅದನ್ನು ವಸ್ತು ನಿರ್ವಹಣೆ ವಾಸ್ತವ ರೀತಿಯಲ್ಲಿ ನಮ್ಮ ಮುಂದೆ ಇಡ್ತಾರೆ. ಹಾಗಾಗಿ ಶ್ರೀರಾಮಾಯಣ ದರ್ಶನದಲ್ಲಿ ಕೂಡ ಅದೇ ರೀತಿಯ ರೀತಿಯಲ್ಲಿ ಬರ್ತದೆ. ಹಾಗೆ ಅದರ ಬಗ್ಗೆ ನಾನು ಹೆಚ್ಚಾಗಿ ಏನನ್ನು ಹೇಳೋದಿಲ್ಲ, ಮೇಡಮ್ರವರು ಅದು ಖಂಡಿತವಾಗಿ ಅದನ್ನು ಹೇಳ್ತಾರೆ. ಸ್ತ್ರೀ ಪಾತ್ರಗಳ ಅವಗಣನೆಯಾದ ಸ್ತ್ರೀ ಪಾತ್ರಗಳನ್ನು ಎಲ್ಲದಕ್ಕೂ ಒಂದು ವಿಶೇಷತೆಯನ್ನು ಕೊಡ್ತಾರೆ. ಬಹುಶಃ ಅದು ಮಂಥರೆ ಇರ್ಬೋದು, ಕೈಕೆ ಇರ್ಬೋದು, ಹೀಗೆಲ್ಲ ಹೇಳುವಂಥದ್ದು. ಸರಿಯಾದ ರಾಮಾಯಣವನ್ನು ಓದಿದರೆ ಮಂಥರೆ, ಕೈಕೈ ಒಂದು ವಿಲನ್ ಅಥವಾ ಇನ್ನೊಂದು ರೀತಿಯ ಪಾತ್ರದ ರೀತಿಯಲ್ಲಿ ಕಂಡ್ರೆ, ರಾಮಾಯಣಂ ದರ್ಶನಂನಲ್ಲಿ ಕುವೆಂಪುರವರ ರಾಮಾಯಣ ದರ್ಶನದಲ್ಲಿ ಅದು ಒಂದು ಶ್ರೇಷ್ಠವಾದಂತಹ ಮಹಿಳೆ, ಅವಳದ್ದೇ ಆದಂತಹ ಧ್ಯೇಯೋದ್ದೇಶಗಳಿದ್ದದಕ್ಕಾಗಿ ಮಾತ್ರ ಆ ರೀತಿಯಲ್ಲಿ ವರ್ತಿಸಬೇಕಾಗಿ ಬಂತು ಹೇಳುವ ರೀತಿಯ ವರ್ಣನೆಗಳನ್ನು ನಮಗೆ ಕಾಣಲಿಕ್ಕೆ ಸಾಧ್ಯವಾಗ್ತದೆ. ಹಾಗಾಗಿ ವಸ್ತುನಿಷ್ಠವಾಗಿ ನಮಗೆ ಅಗತ್ಯವಾಗಿ ಇರುವಂತಹ ವಿಚಾರಗಳು ಏನಿದ್ದಾವೆ ಅದನ್ನು ನಮ್ಮ ಮುಂದೆ ಇಟ್ಟದ್ರಿಂದ ಮಾತ್ರ ನಮ್ಮ ಸಾಂಸ್ಕೃತಿಕವಾದ ಅಥವಾ ಸಾಮಾಜಿಕವಾದಂತಹ ಜಗತ್ತನ್ನು ನಮಗೆ ಬೇರೊಂದು ರೀತಿಯಲ್ಲಿ ಅರ್ಥೈಸಿಕೊಳ್ಳಲಿಕ್ಕೆ ಸಾಧ್ಯವಾಯಿತು. ಹಾಗಾಗಿ ಕುವೆಂಪುರವರು ನಮ್ಮೆಲ್ಲರಿಗೂ ಯಾವತ್ತಿಗೂ ಇವತ್ತು ಮಾತ್ರ ನಾವು ಪುಷ್ಪಾಚರಣೆ ಮಾಡದ ರೀತಿಯಲ್ಲಿ ನಮಗೆ ಅವರು ಯಾವತ್ತಿಗೂ ವಂದ್ಯರು ಹೇಳುವಂತಹ ರೀತಿಯಲ್ಲಿ ನಾವೆಲ್ಲರೂ ತಿಳಿದುಕೊಳ್ಳಬೇಕಾದಂತಹ ವಿಚಾರ ಇದೆ. ಒಂದು ಕಾರ್ಯಕ್ರಮ ಮಾಡಿ ಕುವೆಂಪುರವರ ಬಗ್ಗೆ ನಿಮಗೆ ತಿಳಿಸುವ ಒಂದು ಕೆಲಸವನ್ನು ಹಮ್ಮಿಕೊಂಡಿದ್ದೀವಿ. ಹೀಗೆ ಅಂತಹ ಹಮ್ಮಿಕೊಂಡ ಕಾರ್ಯಕ್ರಮಕ್ಕೆ ಖಂಡಿತವಾಗಿಯೂ KSOU ನಮಗೆ ಇದು ಕೊಟ್ಟಿದೆ. ಇಲ್ಲಿ ವಿಶೇಷತೆ ಏನಂತಂದರೆ, KSOUನ ಬಗ್ಗೆ ಹೇಳ್ತಾ ಶ್ರೀ ಚಂದ್ರೇಗೌಡರವರು ಮಾತನ್ನು ಹೇಳಿದರು. ಯಾರು ವಿದ್ಯಾಭ್ಯಾಸದಿಂದ ವಂಚಿತರಾಗಿದ್ದಾರೆ, ಮಹಿಳೆಯರು, ಓದಲಿಕ್ಕೆ ಬಡವರಾಗಿದ್ದು ಓದಲಿಕ್ಕೆ ಆಗದೇ ಇದ್ದವರು, ಇಂಥವರಿಗೆ ಎಲ್ಲರಿಗೂ ಒಂದು ಸಂಸ್ಥೆ ಅಂತ ಬೇಕು ಹೇಳುವಂಥ ರೀತಿಯಲ್ಲಿ KSOUನ ಉದಯ ಆಯಿತು.
ಆ ಉದಯ ಆದ KSUವಿನಿಂದ ಬೇರೆ ಬೇರೆ ರೀತಿಯಲ್ಲಿ ಇತರ ವಿಶ್ವವಿದ್ಯಾಲಯಗಳಿಗಿಂತಲೂ ಮೀರಿಸಿದ ರೀತಿಯಲ್ಲಿ ಕೆಲಸ ಕಾರ್ಯಗಳು ಆಗಿರುವಂತಹ ಇದು ಇರುವಾಗ ಆ KSOಯುಗೂ ಮತ್ತು ಕುವೆಂಪುವಿನವರಿಗೂ ಒಂದು ಅವಿನಾಭಾವವಾದಂಥ ಸಂಬಂಧವಿದೆ. ಈ ವರ್ಷ ಇನ್ನೇನೋ ಕೆಲವೇ ದಿನಗಳಲ್ಲಿ, ಇವತ್ತು 29 ಅಂತಂದರೆ ಇನ್ನೊಂದು 15 ದಿನಗಳಲ್ಲಿ ನಾವು ಧ್ವಜಾರೋಹಣದ ಸಂದರ್ಭ ಇದೆ. ಆಜಾದಿ ಕಾ ಅಮೃತ ಮಹೋತ್ಸವ ಹೇಳುವಂತಹ ಒಂದು ಪರಿಕಲ್ಪನೆಯಲ್ಲಿ ನಾವೆಲ್ಲರೂ ಸ್ವಾತಂತ್ರ್ಯದ ದಿನಾಚರಣೆಯನ್ನು ಮಾಡಬೇಕು. ಅಂಥ ಸಂದರ್ಭದಲ್ಲಿ ನಾವೆಲ್ಲರೂ ಎಷ್ಟು ಪ್ರಾಧಾನ್ಯರು ಒಂದು ಪ್ರಜಾಪ್ರಭುತ್ವದ ಉಳಿಕೆಗೆ, ಅದರ ಬೆಳೆಸುವಿಕೆಗೆ ಮತ್ತೊಂದು ರೀತಿಯಲ್ಲಿ ಎಲ್ಲರೂ ನಾವೆಷ್ಟು ಪ್ರಧಾನರು ಹೇಳುವಂಥದ್ದನ್ನು ನಮಗೆ ಒಂದು ರೀತಿಯಲ್ಲಿ ಅರ್ಥೈಸುವ ರೀತಿಯಲ್ಲಿ ಈ ಕಾರ್ಯಕ್ರಮ ಆಗ್ತಿದೆ. ಕುವೆಂಪುರವರನ್ನು ಓದುವುದು, ಕುವೆಂಪುರವರನ್ನು ತಿಳ್ಕೊಳ್ಳೋದು ಅಂತಂದರೆ ಅದು ವಸ್ತುನಿಷ್ಠವಾದ ಜನಸಾಮಾನ್ಯರ ರೀತಿಯಲ್ಲಿ ಅರ್ಥಕೊಳ್ಳುವಂಥ ಒಂದು ವಿಚಾರ. ಹಾಗಾಗಿ ಆಜಾದಿ ಕಾ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ಜನಸಾಮಾನ್ಯರಾಗಿದ್ದುಕೊಂಡಂತಹ ನಾವು ಸ್ವಾತಂತ್ರ್ಯದ ಪರಿಕಲ್ಪನೆಯನ್ನು ಸರಿಯಾದ ರೀತಿಯಲ್ಲಿ ಬಳಸಿಕೊಳ್ತಿದ್ದೇವೆಯೇ, ಅಥವಾ ಈ ಸ್ವಾತಂತ್ರ್ಯದ ಜೊತೆಗೆ ಬಂದಂತಹ ಪ್ರಜಾಪ್ರಭುತ್ವವನ್ನು ಉಳಿಸುವಲ್ಲಿ ನಮ್ಮ ಕೈಂಕರ್ಯಗಳು ಏನೆಲ್ಲ ಇದ್ದಾವೆ ಹೇಳುವಂಥದ್ದನ್ನು ಅರ್ಥೈಸಿಕೊಳ್ಳುವಲ್ಲಿ ನಾವು ಸಫಲರಾಗಬಹುದು, ಕುವೆಂಪುರವರನ್ನು ತಿಳ್ಕೊಂಡ್ರೆ ಹೇಳುವಂಥದ್ದು. ಹಾಗಾಗಿ ಈ ಕಾಲೇಜಿನಲ್ಲಿ ಇದು ನಡೆಯುತ್ತಿರುವಂಥದ್ದಕ್ಕೆ ವಿಶೇಷವಾದಂತಹ ಒಂದು ಮಹತ್ವ ಇದೆ ಅಂತ ಅನ್ನಿಸ್ತದೆ ನನಗೆ. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತಹ ಎಲ್ಲರನ್ನೂ ವಂದಿಸುವಂತಹ ಒಂದು ಸುಸಮಯ. ಇಂದಿನ ಈ ವಿಶೇಷ ಪ್ರಚಾರ ಉಪನ್ಯಾಸ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಕಾಲೇಜಿನ ಪ್ರಾಂಶುಪಾಲರಾದ ಪ್ರೊಫೆಸರ್ ಸಾಯಿನಾಥ್ ಮಲ್ಲಿಗೆಮಾಡೂರವರು ವಹಿಸಿ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಇಂದಿನ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಅತ್ಯಂತ ಯಶಸ್ವಿಯಾಗಿ ದೀಪ ಬೆಳಗುವುದರ ಮುಖಾಂತರ ನೆರವೇರಿಸಿಕೊಟ್ಟಿದ್ದಾರೆ ಡಾಕ್ಟರ್ ಎಸ್ ವಿದ್ಯಾಶಂಕರ್ ಅವರು, ಸನ್ಮಾನ್ಯ ಕುಲಪತಿಗಳು, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮುಕ್ತ ಗಂಗೋತ್ರಿ ಮೈಸೂರು ಇವರ ಅನುಪಸ್ಥಿತಿಯಲ್ಲಿ ಸಂಸ್ಥೆಯ ಪರವಾಗಿ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಹಾಗೆಯೇ ಇಂದಿನ ಈ ವಿಶೇಷ ಪ್ರಚಾರ ಉಪನ್ಯಾಸ ಮಾಲೆಯಲ್ಲಿ ಶ್ರೀ ರಾಮಾಯಣ ದರ್ಶನಂನಲ್ಲಿ ಸ್ತ್ರೀ ಸಂವೇದನೆ ಕುರಿತು ಮಾತನಾಡಲು ಆಗಮಿಸಿರುವಂತಹ ಮುಖ್ಯ ಅತಿಥಿಗಳು ಆಗಿರುವಂತಹ ಡಾಕ್ಟರ್ HM ಕಲಾಶ್ರೀರವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೆ ಸಂಸ್ಥೆಯ ಪರವಾಗಿ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಮತ್ತು ಇಂದಿನ ಕಾರ್ಯಕ್ರಮಕ್ಕೆ ಕರ್ನಾಟಕ ಮುಕ್ತ ವಿಶ್ವವಿದ್ಯಾನಿಲಯದ ಕುಲಸಚಿವರು ಆಗಮಿಸಬೇಕಿತ್ತು. ಅವರ ಅನುಪಸ್ಥಿತಿಯಲ್ಲಿ ಅವರ ಹಾರೈಕೆಗಳನ್ನು ಇಲ್ಲಿ ನಿಮಗೆ ನೆನಪಿಸುತ್ತಾ ಅವರಿಗೂ ಸಹ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಇಂದಿನ ಈ ಕಾರ್ಯಕ್ರಮದ ಸಂಯೋಜಕರು ಕುವೆಂಪು ಸಂಶೋಧನಾ ಮತ್ತು ವಿಸ್ತರಣಾ ಕೇಂದ್ರದ ಮುಖ್ಯಸ್ಥರು ಆಗಿರುವಂತಹ ಡಾಕ್ಟರ್ NR ಚಂದ್ರೇಗೌಡ ಅವರು. ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೆಯಲು ಎಲ್ಲ ರೀತಿಯಲ್ಲೂ ಸಹಕಾರವನ್ನು ನೀಡಿದ್ದಾರೆ. ಅವರಿಗೆ ಸಂಸ್ಥೆಯ ಪರವಾಗಿ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಈ ಕಾರ್ಯಕ್ರಮದಲ್ಲಿ ಎಲ್ಲ ಅಧ್ಯಾಪಕರು, ಸಹೃದಯರು, ನನ್ನ ಪ್ರೀತಿಯ ವಿದ್ಯಾರ್ಥಿನಿಯರು, ಪತ್ರಿಕಾ ವರದಿಗಾರರು, ಛಾಯಾಗ್ರಾಹಕರು ಎಲ್ಲರೂ ಸಹ ಈ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣಕರ್ತರಾಗಿದ್ದಾರೆ. ನಿಮ್ಮೆಲ್ಲರಿಗೂ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳು. ಋಷಿ ಪ್ರಜ್ಞೆ, ಕವಿ ಪ್ರತಿಭೆ, ಅದ್ವೈತ ಮನಸ್ಥಿತಿ, ಈ ಮೂರರ ತ್ರಿವೇಣಿ ಸಂಗಮ ಕುವೆಂಪು. ಕುವೆಂಪು ಅನ್ನುವಂಥ ಹೆಸರೇ ರೋಮಾಂಚನ. ಕುವೆಂಪು ಈ ಶತಮಾನ ಕಂಡ ಮೇರುಕವಿ, ಮಹಾಕವಿ. ಶ್ರೀ ರಾಮಾಯಣ ದರ್ಶನಂ ಈ ಒಂದು 20ನೇ ಶತಮಾನದ ಮಹಾಕಾವ್ಯ. ಮೊಟ್ಟ ಮೊದಲಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದುಕೊಂಡಂತಹ ಕೃತಿ. ಅಲ್ಲಿ ಬರುವಂತಹ ಎಲ್ಲ ಪಾತ್ರಗಳು ಸಹ ವಿಕಾಸದ ಹಾದಿಯಲ್ಲಿ ಸಾಗುತ್ತವೆ. ವಾಸ್ತವದ ನೆಲೆಗಟ್ಟಿನಲ್ಲಿ ಪ್ರತಿಯೊಂದು ಪಾತ್ರವನ್ನು ಸಹ ಆ ಪಾತ್ರದ ಹಿನ್ನೆಲೆಯಲ್ಲಿ ಒಂದು ಪರಿಪೂರ್ಣವಾದ ವ್ಯಕ್ತಿತ್ವವನ್ನು ರೂಪಿಸಿಕೊಟ್ಟಂತಹ ಅತ್ಯಂತ ಉತ್ಕೃಷ್ಟವಾದ ಕೃತಿ, ಶ್ರೇಷ್ಠ ಕೃತಿ ಶ್ರೀ ರಾಮಾಯಣ ದರ್ಶನಂ.
ಆ ರಾಮಾಯಣ ದರ್ಶನಂನಲ್ಲಿ ಬರುವಂತಹ ಸ್ತ್ರೀ ಸಂವೇದನೆಯನ್ನು ಕುರಿತು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಡಾಕ್ಟರ್ ಎಚ್.ಎಂ. ಕಲಾಶ್ರೀ ಮೇಡಮ್ ಅವರು ನಿಮಗೆ ವಿಶೇಷವಾದಂತಹ ಒಂದು ಉಪನ್ಯಾಸವನ್ನು ನೀಡಲಿದ್ದಾರೆ. ತಾವೆಲ್ಲರೂ ಸಹ ಶ್ರದ್ಧೆಯಿಂದ ಈ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ನಾನು ಕಳಕಳಿಯ ಮನವಿಯನ್ನು ಮಾಡ್ತೇವೆ. ನಮಸ್ಕಾರ. ಗುಡಿ ಚರ್ಚು ಮಸೀದಿಗಳ ಬಿಟ್ಟು ಹೊರಬನ್ನಿ, ಬಡತನದ ಬುಡಮಟ್ಟ ಕೀಳ ಬನ್ನಿ, ಮೌಢ್ಯತೆಯ ಮಾದರಿಯನ್ನು ಹೊರದೂಡಲೈ ತನ್ನಿ, ವಿಜ್ಞಾನ ದೀವಿಗೆಯ ಹಿಡಿಯ ಬನ್ನಿ, ವಿಜ್ಞಾನ ದೀವಿಗೆಯ ಹಿಡಿಯ ಬನ್ನಿ, ಓ ಬನ್ನಿ ಸೋದರರೇ ಬೇಗ ಬನ್ನಿ. ವಿಶೇಷ ಪ್ರಚಾರೋಪನ್ಯಾಸ ಮಾಲೆ ಕಾರ್ಯಕ್ರಮದಲ್ಲಿ ಕುವೆಂಪು ವಿರಚಿತ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಕೃತಿ ಶ್ರೀ ರಾಮಾಯಣಂ ದರ್ಶನಂ ಮಹಾಕಾವ್ಯದಲ್ಲಿ ಸ್ತ್ರೀ ಸಂವೇದನೆ ಕುರಿತು ವಿಶೇಷ ಉಪನ್ಯಾಸ ನೀಡಲು ಆಗಮಿಸಿರುವಂತಹ ಮಹಾರಾಣಿ ಮಹಿಳಾ ಕಲಾ ಕಾಲೇಜು ಮತ್ತು ಕನ್ನಡ ಸ್ನಾತಕೋತ್ತರ ಕೇಂದ್ರದ ಸಹಪ್ರಾಧ್ಯಾಪಕರಾದ ಡಾಕ್ಟರ್ ಎಚ್.ಎಂ. ಕಲಾಶ್ರೀ ಮೇಡಮ್ ನಮ್ಮೆಲ್ಲರಿಗೂ ಚಿರಪರಿಚಿತರು. ಗೌರವಾನ್ವಿತರು, ಸಂಪನ್ಮೂಲ ವ್ಯಕ್ತಿಯಾಗಿ, ಆಯ್ಕೆ ಸಮಿತಿಯ ಸದಸ್ಯರಾಗಿ, ಹಲವಾರು ವಿಚಾರ ಸಂಕಿರಣದ ಸಂಚಾಲಕರಾಗಿ ಕಾರ್ಯನಿರ್ವಹಿಸಿರುತ್ತಾರೆ. 75ನೇ ವರ್ಷದ ನೆನಪಿನಲ್ಲಿ ನಾನು ಕುವೆಂಪುವನ್ನು ಮತ್ತೆ ನೆನಪಿಸೋದಕ್ಕೆ, ನೆನಪಿನಲ್ಲಿ ಇದ್ದೇ ಇದ್ದಾರೆ, ಪಾಠ ಮಾಡ್ತಾನೆ ಇರ್ತೀವಿ, ಅದು ಬೇರೆ ಪ್ರಶ್ನೆ. ಆದರೆ ನಿಮ್ಮೊಟ್ಟಿಗೆ ಮತ್ತೊಮ್ಮೆ ಆ ವಿಚಾರಗಳನ್ನು ಹಂಚ್ಕೊಳ್ಳೋದಕ್ಕೆ ನನಗೆ ತುಂಬ ಸಂತೋಷ ಆಗ್ತಾಯಿದೆ. ಕಾರಣ ಆದರೂ ಇಷ್ಟೇ, ಕೊನೆ ಬೆಂಚಲ್ಲಿ ಕೊನೆ ಸೀಟಲ್ಲಿ ಕೂತಿರೋರು ಮಾತಾಡ್ತಾನೆ ಇದ್ದರೆ ನನಗೆ ತುಂಬ ಕಷ್ಟ. ನಾನು ತರಗತಿಯಲ್ಲಿ ಯಾರು ಮಾತಾಡ್ತಾ ಇದ್ರು ನಂಗೆ ಸಹಿಸ್ಕೊಳಕ್ಕಾಗಲ್ಲ. ಏಕೆಂದರೆ ನಾನೂ ಕೂಡ ಗಲಾಟೆ ಮಾಡೋ ವಿದ್ಯಾರ್ಥಿನಿ ಅಲ್ಲ, ನನ್ನ ತರಗತಿಯಲ್ಲೂ ಅವಕಾಶ ಇಲ್ಲ. ಪ್ಲೀಸ್ ಕೇಳೋದಿದ್ರೆ ಮಾತ್ರ ಕೂರಿ, ಇಲ್ಲಾಂದರೆ ಮೇಡಮ್ಗೆ ಹೇಳ್ಬಿಟ್ಟು ಬೇಕಾದ್ರೆ ಹೊರಟುಬಿಡಿ, ಆಯಿತಾ? ದಯವಿಟ್ಟು ಅಂತ ಕೇಳ್ಕೊಳ್ತೀನಿ. ಏಕೆಂದರೆ ನೀವು ಸಂಗೀತ ಹಾಡ್ತಿದ್ರು ಹಾಗೆ ತಾನೆ, ಟಿ ವಿ ಮುಂದೆ ಕೂತಿಲ್ಲ, ನಿಮ್ಮ ಟ್ಯಾಬ್ ಮುಂದೆ ಕೂತಿಲ್ಲ, ನಿಮ್ಮ ಮೊಬೈಲ್ ಮುಂದೆ ಕೂತಿಲ್ಲ, ನೀವು ಯಾರ ಮುಂದೆ ಕೂತಿದ್ದೀರಾ? ಜೀವಂತ ವ್ಯಕ್ತಿ ಜೊತೆಗೆ ತಾನೆ. ದಯವಿಟ್ಟು ನಾನು ಮತ್ತೆ ಹೇಳೋಲ್ಲ, ಸಂವೇದನೆ ಅಂದರೆ ನಿಮ್ಮ ಜೊತೆಯಿಂದನೇ, ನಿಮ್ಮೊಂದಿಗೆ ನಾನು ಮಾತಾಡೋಕ್ಕೆ ಶುರು ಮಾಡ್ತೀನಿ. ಪ್ರಾಂಶುಪಾಲರು ಹೇಳಿದ್ರು ಅಂತ ಪಾಪ ಅಲ್ಲಿ ಒಂದು 6-7 ಜನ ಹುಡುಗಿಯರು ನಿಂತರು. ಅವ್ರಿಗೆ ಎಷ್ಟು ಕಷ್ಟ ಆಗಿರಬೇಕು. ಇಲ್ಲಿಂದ ವಿನೋದ ಮೇಡಮ್ ಕೂತ್ಕೊಳ್ಳೋಕೆ ಹೇಳಿದ್ರು ಅವ್ರಿಗೆ. ಅವ್ರು ಕೂತ್ಕೊಂಡ ತಕ್ಷಣ ನೀವು ಮಾತಾಡಿದ್ರಿ, ಮತ್ತೆ ಮಾತಾಡೋಕ್ಕೆ ಶುರು ಮಾಡಿದ್ರಿ. ಇದೇ ಸಂವೇದನೆ. ಒಬ್ಬರ ಕಷ್ಟವನ್ನು ಮತ್ತೊಬ್ಬರು ವೇದನೆಯನ್ನು, ವಿನೋದ ಮೇಡಮ್ ಎಲ್ಲಿ ಕೂತಿದ್ರು ಅಲ್ಲಿ ನಿಂತಿರೋ ಹುಡುಗಿರ್ ಕಾಲು ನೋಯ್ತಾ ಇದೆ, ನಮಗೊತ್ತು ಹೆಣ್ಮಕ್ಳ ಕಷ್ಟಗಳು ಏನೇನಿರ್ತವೆ ಅಂತ, ಹೌದಲ್ಲ? ಇದು ಸಂವೇದನೆ. ಎಲ್ರಿಗೂ ಇದು ಅರ್ಥ ಆಗೋದಿಲ್ಲ ಅಲ್ವಾ? ಆದರೆ ಹೆಣ್ಮಕ್ಳ ಕಷ್ಟವನ್ನು ಕೇವಲ ಹೆಣ್ಮಕ್ಳೇ ಅರ್ಥ ಮಾಡ್ಕೋತೀವಿ ಅನ್ನೋದು ಹೆಚ್ಚುಗಾರಿಕೆ ಅಲ್ಲ. ನಮ್ಮ ಕಷ್ಟಗಳನ್ನು ಪುರುಷರು ಅರ್ಥ ಮಾಡ್ಕೊಳ್ತಾ ಇದ್ದಾರೆ. ಪುರುಷರಿಗೆ ನಮ್ಮ ನೋವು, ನಮ್ಮ ನಲಿವುಗಳು, ನಮ್ಮ ತಳಮಳಗಳು, ನಮ್ಮ ತಲ್ಲಣಗಳು ಅರ್ಥ ಆಗೋದು ಈ ಕಾಲಕ್ಕೆ ಬಹಳ ಮುಖ್ಯ. ಏಕೆಂದರೆ ನನ್ನ ಅಜ್ಜಿ ಮಾತಾಡಲಿಲ್ಲ, ನನ್ನ ಅಮ್ಮ ತುಂಬ ಕಡಿಮೆ ನನ್ನ ಅಜ್ಜಿಗಿಂತ ಸ್ವಲ್ಪ ಮಾತಾಡಿದ್ರು, ನಾನು ಜಾಸ್ತಿ ಮಾತಾಡ್ತಾ ಇದ್ದೀನಿ. ನನಗಿಂತ ನಿಮ್ಮ ತಲೆಮಾರಿನವರು ಜಾಸ್ತಿ ಮಾತಾಡ್ತಾ ಇದ್ದೀರಾ. ಅವಕಾಶ ಇದೆ ಅಲ್ವಾ? ಹೇಳ್ಕೊಳ್ಳೋಕ್ಕೆ, ಶೇರ್ ಮಾಡೋಕ್ಕೆ, ಕೇಳೋಕ್ಕೆ ಎಲ್ಲ ಕಿವಿಗಳಿವೆ, ಸ್ಪಂದನೆ ಇರುವ ಸುತ್ತಲಿನ ಪುರುಷ ವರ್ಗ ಇದೆ. ಕೆಲವು ಸಲ ಹೆಣ್ಮಕ್ಳೇ ಅರ್ಥ ಮಾಡ್ಕೊಳ್ಳೋದಿದ್ದನ್ನು ಗಂಡು ಮಕ್ಕಳು ಅರ್ಥ ಮಾಡ್ಕೋತಾ ಇದ್ದಾರೆ. ಇದು ನಮ್ಮ ಈ ತಲೆಮಾರಿಗೆ ಅಥವಾ ನಾವು ಈಗ ಅನುಭವಿಸ್ತಾ ಇರುವ ಒಂದು ಪ್ರಿವಿಲೇಜ್ ಅಂತ ನಾನು ಅದ್ರ ಕರಿತೀನಿ. ಅಂತಹ ಈ ಕಾಲಘಟ್ಟವನ್ನು ಹಿಂದಕ್ಕೆ ಹೋಗಿ ನಾವು ನೋಡೋದಾದರೆ, ಕುವೆಂಪು ಅವರು ನನಗೆ ಬಹಳ ಹೆಮ್ಮೆ ಅಂದರೆ, ನಾನು 3 ಲೇಖಕರನ್ನು ವಿಶೇಷವಾಗಿ ನೆನೆಸ್ಕೊಳ್ತೀನಿ ಕನ್ನಡದ ಈ ಸಂದರ್ಭದಲ್ಲಿ. ಅದು ಕುವೆಂಪು, ಹಾಗೆ ನಮ್ಮ ಗಿರೀಶ್ ಕಾರ್ನಾಡರು. ಆ ಸ್ತ್ರೀ ಪಾತ್ರಗಳ ಒಳಹೊಕ್ಕು ಅಂದರೆ, ಸ್ತ್ರೀ ಪಾತ್ರದಂದರೆ ಒಳಹೊಕ್ಕು ಅಂದರೆ ಏನು? ಆಹ್ವಾನ ಮಾಡ್ಕೊಳ್ಳೋದು ಅಂತ ಕರಿತೀವಿ. ಸಾರಿ ಸರ್, ನಾನು ಕುವೆಂಪು ಅವ್ರನ್ನ ಪರಿಚಯ ಮಾಡ್ಕೊಳಕ್ಕೆ ಹೋಗಲಿಲ್ಲ, ಚಿಕ್ಕದ್ರಿಂದ ಕುವೆಂಪು ಅವರ ಕೃತಿಗಳು ಯಾವುದು ಅದು ಇದು ಎಲ್ಲ ಓದಿರ್ತೀರಾ ಅಂತ ನೇರವಾಗಿ ನಾನು ವಿಷಯ ಪ್ರವೇಶ ಮಾಡ್ತಾಯಿದ್ದೀನಿ. ಕ್ಷಮೆ ಇರಲಿ. ಕೃತಿ ಬಗ್ಗೆ ಆಗಲಿ ಕುವೆಂಪು ಅವರನ್ನು ಪರಿಚಯ ಮಾಡ್ಕೊಡೋಕ್ಕೆ ನಾನು ಹೋಗಲಿಲ್ಲ, ನೇರವಾಗಿ ನನ್ನ ವಿಷಯ ಪ್ರವೇಶ ಮಾಡ್ತಾಯಿದ್ದೀನಿ. ಇದನ್ನು ಯಾಕೆ ಈ ಥರ ಲೇಖಕರಿಗೆ ಸಾಧ್ಯ ಆಯಿತು ಅಂದರೆ, ನಮ್ಮಲ್ಲಿ ಪಾರ್ವತಿ ಪರಮೇಶ್ವರನ ಪರಿಕಲ್ಪನೆ ಇದೆ. ಅರ್ಧಾಂಗಿ, ಅರ್ಧ ಶಿವನಲ್ಲಿ ಅರ್ಧವನ್ನು ಪಾರ್ವತಿ ಗ್ರಹಿಸಿದ್ದಾಳೆ ಅಥವಾ ಇದ್ದಾಳೆ ಅಂತ ಒಂದು ನಿನ್ನೆ ತಾನೇ ಈ ಏನು
ಭೀಮನ ಅಮಾವಾಸ್ಯೆ ಮಾಡಿದ್ರು, ಗಂಡನ ಪೂಜೆ ಅಂತ ಮಾಡಿದ್ರು. ಅದು ಅರ್ಥ ಇತ್ತೋ ಅರ್ಥ ಇಲ್ವೋ ಅದನ್ನು ಬಿಟ್ಬಿಡೋಣ. ರಾತ್ರಿ ಹೊತ್ತಿಗೆ ಒಂದು ಒಳ್ಳೆ ಟ್ರಾಲ್ ಆಯಿತು, ಬಹಳ ಚೆನ್ನಾಗಿರೋವಂಥದ್ದು, ಹಾಸ್ಯಮಯವಾಗಿತ್ತು. ಅದನ್ನು ಕೇಳಿ ಎಂಜಾಯ್ ಮಾಡಿದ್ದು ಆಯಿತು. ಒಂದು ವಿದ್ಯಾರ್ಥಿನಿ ಮದುವೆ ಆದವಳು ಸ್ಟೇಟಸಲ್ಲಿ ಕಾಲು ಉಜ್ಜಿ ತೊಳೆಯೋ ಫೋಟೋ ಹಾಕ್ಕೊಂಡಿದ್ಲು. ದಯವಿಟ್ಟು ತಾಯಿ, ಇದನ್ನ ನಾವು ಕಲಿಸಿದ್ದು ನಿಮಗೆ ಅಂತ ಕೇಳಬೇಕಾಯಿತು. ಇದು ಸ್ತ್ರೀ ಸಮಾನತೆ ಯುಗ, ಸ್ತ್ರೀವಾದದ ಯುಗ. ಭಾವನೆಗಳನ್ನು ಎಲ್ಲಿರಬೇಕು? ಮನಸ್ಸಲ್ಲಿರಬೇಕು. ಆಚರಣೆಗಳ ಮೂಲಕ ನಮ್ಮ ಗೌರವ ಪ್ರೀತಿಗಳು ಅಲ್ಲ, ಪ್ರದರ್ಶನದ ವಸ್ತು ಅಲ್ಲ. ಇದು ನಮಗೆ ಅರಿವಿದ್ರೆ ಈ ಥರದ ಆಚರಣೆ, ಪೂಜೆ ಮಾಡಿ, ಹಬ್ಬ ಮಾಡಿ, ಸ್ವೀಟ್ ಮಾಡಿ ತಿನ್ನಿ, ಖುಷಿ ಪಡಿ, ಹೂ ಮುಡ್ಕೊಳ್ಳಿ, ಒಳ್ಳೊಳ್ಳೆ ಬಟ್ಟೆ ಹಾಕೊಳ್ಳಿ, ಸಂಭ್ರಮಿಸಿ, ಅದು ನಮ್ಮ ಹಕ್ಕು. ಆದರೆ ಆಚರಣೆಯ ಅರ್ಥಹೀನ ಆಚರಣೆಗಳನ್ನು, ಪದ್ಧತಿಗಳನ್ನು ಯಾವ ರೀತಿ ವಿರೋಧಿಸಬೇಕು ಅಥವಾ ಅದನ್ನು ಎಷ್ಟು ಮಟ್ಟಿಗೆ ನಾವು ಅಳವಡಿಸ್ಕೊಳ್ಬೇಕು. ಸಾರಿ, ವಿರೋಧಿಸೋಕ್ಕೆ ನಾನು ಕರೆ ಕೊಡ್ತಾ ಇಲ್ಲ, ಹೇಳ್ತಾ ಇದ್ದೀನಿ ನಿಮ್ಮ ಆಯ್ಕೆ ಹೇಗಿದೆ. ಆ ದೃಷ್ಟಿಯಲ್ಲಿ ಕಾರಂತರು ಮತ್ತು ಕಾರಂತರ ಮೈಮನಗಳ ಸುಳಿಯಲ್ಲಿ ಟೆಕ್ಸ್ಟ್ ಆಗಿತ್ತು. ಆ ಕಾದಂಬರಿಯನ್ನು ಪಾಠ ಮಾಡಬೇಕಾದ್ರೆ, ಗಿರೀಶ್ ಕಾರ್ನಾಡರ ಯಯಾತಿ ನಾಟಕವನ್ನು ಪಾಠ ಮಾಡಬೇಕಾದ್ರೆ, ಜೊತೆಗೆ ಕುವೆಂಪು ಅವರ ಯಾವುದು ಶ್ರೀ ರಾಮಾಯಣ ದರ್ಶನಂನ ಪಾಠ ಮಾಡಬೇಕಾದ್ರೆ ಅಥವಾ ಓದಬೇಕಾದ್ರೆ ನಾನು ಇದನ್ನು ತುಂಬ ಅನುಭವಿಸಿದ್ದೀನಿ. ಯಾಕೆ ಅಂದರೆ ಅವರೆಲ್ಲರೂ ಸ್ತ್ರೀ ಸಂವೇದನೆಯನ್ನು ತಮ್ಮ ಸಂವೇದನೆ ಅಂತ ಹೇಳಿ ಭಾವಿಸ್ತವರು. ಹಾಗಾಗಿ ಇದೊಂದು ಸ್ತ್ರೀ ಸಂವೇದನೆ ಅಥವಾ ಶ್ರೀ ರಾಮಾಯಣ ದರ್ಶನದಲ್ಲಿ ಸ್ತ್ರೀ ಪಾತ್ರಗಳು ಅಂತ ನಾನು ತಗೊಳ್ಳೋಕ್ಕಾದ್ರೂ ಕಾರಣ ಇಷ್ಟೇ. ಅಲ್ಲಿ ಆ ಸಂವೇದನೆಗಳ ಒಂದು ಸ್ಪರ್ಶ ತುಂಬ ಒಂದು ಮನಮುಟ್ಟುವ ರೀತಿಯಲ್ಲಿ ಇದ್ದಿದ್ದರಿಂದಲೇ ನಾನು ಅದನ್ನು ತೆಗೆದುಕೊಳ್ಬೇಕಾಯಿತು. ಮತ್ತು ಅದರಿಂದ ಇವತ್ತು ಮತ್ತೆ ಅದನ್ನು ಓದಬೇಕಾದ್ರೆ ಅನಿಸ್ತು, ಹೌದಲ್ವಾ ಇಷ್ಟೊಂದು ವಿಷಯಗಳಿವೆ. ಸಮುದ್ರ, ಆ ಸಮುದ್ರದ ಆಳಕ್ಕೆ ಇಳಿಯೋಕ್ಕೆ ನಿಮಗೂ ಪುರ್ಸೋತಿಲ್ಲ, ನನಗೂ ಪುರ್ಸೋತಿಲ್ಲ. ಕೇಳೋ ತಾಳ್ಮೆ ಅಂತೂ ಖಂಡಿತ ನಿಮಗಿಲ್ಲ ಅಂತ ಸುಮ್ಮನೆ ನಾನು ಪುಸ್ತಕ ನೋಡೇ ಗಾಬರಿ ಆಗಿಬಿಟ್ರಿ ಅನಿಸುತ್ತೆ ಎತ್ಕೊಂಡಿದ್ದು. ಈ ಕೃತಿಯನ್ನು ನೋಡಿದ್ದೀರೋ ನೋಡಿಲ್ವೋ ಅಂತ ನಾನು ಎತ್ಕೊಂಡು ಬಂದಿದ್ದೀನಿ ಅಷ್ಟೇ. ನೋಡಿದ್ದೀರಾ? ಶ್ರೀ ರಾಮಾಯಣ ದರ್ಶನಂ ಕಾಣಿಸ್ತಾ ಇದೆ ಹಿಂದಿನವ್ರಿಗೂ? ಪುಸ್ತಕ ಸ್ವಲ್ಪ ಜರ್ಜರಿತವಾಗಿದೆ. ಅಂದರೆ ಅರ್ಥ ಏನು? ಹಳೇದಷ್ಟೇನಾ? ವಿದ್ಯಾರ್ಥಿಗಳಾಗಿ ಸರಿಯಾಗಿ ಗ್ರಹಿಸಿದ್ರಿ. ಆ ಪುಸ್ತಕದ ಏನು ಪದೇ ಪದೇ ಓದಿ. ಇನ್ನೊಂದು ಮೊದಲನೇ ಪುಸ್ತಕ ನಾನು ಪೂರ್ತಿ ಹಾಳಾಗ್ಬಿಟ್ಟಿದೆ, ಪೇಜೆಲ್ಲ ಹಳತಾಗ್ಬಿಟ್ಟು ಮುಟ್ಟಿದ್ರೆ ಪುಡಿ ಆಗಿಬಿಡುತ್ತೆ. ನಾನು PhD ಮಾಡ್ತಾ ಇದ್ದಾಗ ಇದು 2ನೇ ಪುಸ್ತಕ. ಇದು ನಾನು ರಾಮಾಯಣ ದರ್ಶನ ತೊಗೊಂಡಿರೋದು. ಪುಸ್ತಕ ಇರೋದು ಉಪಯೋಗಿಸ್ಲಿಕ್ಕೆ, ಚಂದ ಕಾಣಲಿ ಅಂತ ಬಟ್ಟೆ ಮಡಿಸಿ ಇಟ್ಕೋತೀವಲ್ಲ ಹಾಗಿಡಕ್ಕಲ್ಲ ಕಪಾಟಿನಲ್ಲಿ. ಯಾವುದನ್ನು ನನ್ನ ಪುಸ್ತಕಗಳು ಅಂಥೇಳಿ. ಪುಸ್ತಕ ಹೇಗಿರಬೇಕು? ಅದಕ್ಕೆ ಕಿವಿಗಳು ಬಂದಿದ್ದರೆ ನಾವು ಪುಸ್ತಕ ಓದಿದ್ದೀವಿ ಅಂತ ಅರ್ಥ. ಇಲ್ಲ ಅಂದರೆ ಅಪ್ಪ ಅಮ್ಮ ತೆಕ್ಕೊಟ್ಟಿದ್ದ ಪುಸ್ತಕದ ಅದೇ ರೀತಿ ಇದ್ದರೆ ಕಷ್ಟ ಆಗುತ್ತೆ. ಕವಿಕರ್ತೃ ದರ್ಶನಂನಲ್ಲಿ ಕುವೆಂಪು ಅವರು ಒಂದು ಮಾತು ಹೇಳ್ತಾರೆ. ಪಿಂತೆ ವಾಲ್ಮೀಕಿ ಉಲಿದ ಕಥೆಯಾದೊಡಂ ಕನ್ನಡದ ಬೇರೆ ಕತೆ ಎಂಬಂತೆ ಬೇರೆ ಮೈಯಾಂತಂತೆ ಮರುಹುಟ್ಟು ಪಡೆದಂತೆ ಮೂಡಿದಿ ಕಾವ್ಯಮಂ. ಪ್ರಾಂಶುಪಾಲರು ತುಂಬ ಓದ್ಕೊಂಡಿದ್ದಾರೆ, ನನಗೆ ಸಂತೋಷ ಆಯಿತು. ಇದು ವಾಲ್ಮೀಕಿಯ ಮೂಲ ಕತೆ ಮಾತ್ರವಲ್ಲ, ಅನೇಕ ಸಂಸ್ಕೃತ ರಾಮಾಯಣಗಳ ಕಥೆಯನ್ನು ಆರಿಸಿ ಕುವೆಂಪು ಅವರು ಈ ಆಧುನಿಕ ಸಂದರ್ಭದಲ್ಲಿ, ಅಂದರೆ ನಮ್ಮ 47ರ ಸ್ವಾತಂತ್ರ್ಯ ಏನಿದೆ ಆ ನವೋದಯದ ಕಾಲದಲ್ಲಿ ಈ ಕಾವ್ಯಕ್ಕೆ ಹುಟ್ಟನ್ನು ಕೊಟ್ಟರು. ಅವರ ಆಲೋಚನೆಗಳು ಎಷ್ಟು ಮಟ್ಟಿಗೆ ಆ ಕಾಲಕ್ಕೇನೆ ಪ್ರಖರವಾದ ವೈಚಾರಿಕ ನೆಲೆಯಲ್ಲಿ ಇದ್ವು ಅಂತ ಹೇಳೋದಕ್ಕೆ ಕವಿ ಈ ವಸ್ತುವನ್ನು ತಗೊಂಡದ್ರ ಕಾರಣವನ್ನು ಕೂಡ ಹೇಳ್ತಾರೆ. ಅಷ್ಟೇ ವಿನಯ ಕೂಡ ಇದೆ. ನಾನು ಯಾರ್ಯಾರಿಗೆ ಋಣಿಯಾಗಿದ್ದೇನೆ ನಾನು ಈ ಕಾವ್ಯವನ್ನು ಬರೆಯೋದ್ರಲ್ಲಿ ಅಂತ ಅಹಂಕಾರ ಕಿಂಚಿತ್ತೂ ಇಲ್ಲ. ಅದನ್ನು ಪಂಪ ಕೂಡ ಹೇಳ್ತಾನೆ. ವ್ಯಾಸ ಮುನೀಂದ್ರ ರುಂದ್ರ ವಾರಿದೀನಿ ಈಸಿದೇನೆಂಬ ಗರ್ವ ಮೆನಗಿಲ್ಲ. ಅದೊಂದು ಸಮುದ್ರ, ಅದನ್ನು ಈಸ್ಕೊಂಡು ಬಂದಿದ್ದೀನಿ ಅನ್ನೋ ಗರ್ವ ಇಲ್ಲ ಅಂತ ಆ ಕಾಲಕ್ಕೆ ಪಂಪ ಹೇಳ್ತಾನೆ. ಕುವೆಂಪು ಅವರು ಕೂಡ ನೆನೆಸ್ಕೊಳ್ತಾರೆ. ಹೋಮರ್ಗೆ, ವರ್ಜಿಲೆಗೆ, ಡಾಂಟೆಗೆ, ಮೇನ್ ಮಿಲ್ಟನ್ಗೆ, ನಾರಣಪ್ಪನಿಗೆ, ಮೇನ್ ಪಂಪನಿಗೆ, ಋಷಿ ವ್ಯಾಸ ಭಾಸ ಭವಭೂತಿ ಮೇನ್ ಕಾಳಿದಾಸರಿಗೆ, ನರಹರಿ ತುಳಸಿದಾಸ ಮೇನ್ ಕೃತಿ ವಾಸಾದಿ, ನನ್ನಯ್ಯ ಫಿರ್ದೂಸಿ ಕಂಬಾರ ಅರವಿಂದರಿಗೆ. ನನ್ನ ಅಮ್ಮನಿಗಿಂತ ನಾನು ಡಬಲ್ ಗ್ರ್ಯಾಜುಯೇಟು, PhD ಮಾಡಿದ್ದೀನಿ. ನನ್ನ ಅಜ್ಜಿ ಅನ್ಪಡ್ಡು, ನನ್ನಮ್ಮ SLC ಫೇಲು. ಇದೇ ನಿಮ್ಮ ಪಕ್ಕದಲ್ಲಿರುವ ಕ್ರೈಸ್ತ ಕಿಂಗ್ ಕಾಲೇಜಲ್ಲಿ SLCಯನ್ನು ಫೇಲ್ ಆಗಿ ಮತ್ತೆ ವಿದ್ಯಾಭ್ಯಾಸನ ಮುಂದುವರಿಸ್ತಾ ಇದ್ದಂಥವ್ರು. ನನ್ನ ಅಹಂಕಾರ ಪಡ್ಲಾಗ ನಾನು PhD ಮಾಡಿದ್ದೀನಿ ಅಂತ. ನಾನು ನನ್ನ ಅಜ್ಜಿ ಕಾಲದಲ್ಲಿ ಹುಟ್ಟಿದ್ದಿದ್ರೆ ನಾನು ಅನ್ಪಡ್ಡಾಗಿರ್ತಿದ್ದೆ ಅಲ್ಲ. ನನ್ನಮ್ಮ ಈ ಕಾಲದಲ್ಲಿ ಹುಟ್ಟಿದ್ದಿದ್ರೆ
ಅಲ್ವಾ, ಅವರಿಗೆ ಈ ಅವಕಾಶ ಇರ್ತಿತ್ತು. ಹಾಗಾಗಿ ನಾನು ನನ್ನ ಅಜ್ಜಿಗಿಂತ ಬುದ್ಧಿವಂತೆ ಅಥವಾ ನನ್ನ ತಾಯಿಗಿಂತ ನಾನು ಬುದ್ಧಿವಂತೆ ಅಂತ ಎಲ್ಲೂ ಅಹಂಕಾರ ಇರಬಾರ್ದು. ಕುವೆಂಪು ಅವರು ನನ್ನ ಹಿಂದಿನ ಕವಿ ಪರಂಪರೆ ಎಷ್ಟೆಲ್ಲ ಇದೆ, ನಾನು ಯಾರನ್ನೆಲ್ಲ ಓದ್ಕೊಳ್ಳೋಕೆ ಅವಕಾಶ ಸಿಕ್ತು. ನೀವು ಮನೇಲಿ ಹೇಗೆ ಮಾಡ್ತೀರಿ? ನಿನಗೇನು ಟೆಕ್ನಿಕಲಿ ಗೊತ್ತಿಲ್ಲ, ಅದು ಗೊತ್ತಿಲ್ಲ, ಇದು ಗೊತ್ತಿಲ್ಲ. ಹೌದು, ನಮ್ಮ ಕಾಲದಲ್ಲಿ ನೀವು ಹುಟ್ಟಿದ್ರೆ ನಿಮಗೂ ಗೊತ್ತಾಗ್ತಿರ್ಲಿಲ್ಲ. ಯಾವ ನಿಮ್ಮ ಟ್ಯಾಬು, ಕಂಪ್ಯೂಟರು ಅಥವಾ ಮೊಬೈಲು ಅಷ್ಟು ಗೊತ್ತಾಗಲ್ವಾ? ಅಷ್ಟು ಗೊತ್ತಾಗಲ್ವಾ? ತುಂಬ ನಮ್ಮನ್ನು ಕೈ ಮಾಡಿ ತೋರಿಸ್ತಿರ್ತಾನೆ, ನಿಮಗೆ ಎಷ್ಟು ಹೇಳ್ಕೊಟ್ರು ಬರಲ್ಲ ಅಂತ. ತಲೆಮಾರಿನ ಅದೆಲ್ಲ ಅಹಂಕಾರ ನೋಡಿ ಇದೆ ನಿಮಗೆ. ಏನಂತ? ಇಷ್ಟು ಗೊತ್ತಿಲ್ವಾ, ಇಷ್ಟು ಎಷ್ಟು ಸಲ ಹೇಳ್ಕೊಡೋದು ಅಂತ. ಅಪ್ಪನಿಗೆ ಗೊತ್ತಿಲ್ಲ, ಅಮ್ಮನಿಗಂತೂ ರೇಗಿಸಿರೋದು ಉಂಟು, ತುಂಬ ಕಾಲೆಳ್ದಿರೋದು ಉಂಟು. ಇಲ್ಲಿ ಆ ವಿನಯ ಇಲ್ಲ ನೋಡಿ, ವಿನಯ ಇದೆ ನೋಡಿ. ಎಷ್ಟೆಲ್ಲ ನಾನು ಓದ್ಕೊಂಡಿದ್ದೀನಿ, ನನಗೆ ಓದೋಕ್ಕೆ ಅವಕಾಶ ಸಿಕ್ತು. ಅಜ್ಜನ ಹೆಗಲ ಮೇಲೆ ಕೂತಿದ್ದೀನಿ ಅಂತ ನನಗೆ ದೂರ ಕಾಣ್ತಾ ಇದೆ ಅಂತ ಗೊತ್ತಿಲ್ಲ, ಅಜ್ಜ ನನಗೆ ನೆರವಿಗಿದ್ದಾನೆ ಅಂತ ಎಲ್ಲ ಪ್ರಪಂಚದಾದ್ಯಂತ ಎಲ್ಲ ಭಾಷೆಯನ್ನು ಓದ್ಕೊಂಡಿರುವ ಕವಿ ಅತ್ಯಂತ ವಿನಯದಿಂದ ಆ ಕವಿಗಳಿಗೆ ನಮನ ಸಲ್ಲಿಸಿ ಈ ಕಾವ್ಯವನ್ನು ಪ್ರಾರಂಭ ಮಾಡ್ತಾರೆ. ಗುರುಗಳಿಗೆ ಟಿ.ಎಸ್. ವೆಂಕಣ್ಣಯ್ಯನವರಿಗೆ ನಾನು ಓದಿ ಬರೆದು ತಂದಿದ್ದೀನಿ ನೋಡಿ ಗುರುಗಳೇ ಅಂತ. ಪ್ರತಿ ಹೆಜ್ಜೆಯಲ್ಲಿ ಆ ವಿನಯ ಎಷ್ಟು ಮಟ್ಟಿಗೆ ಅವರನ್ನು ಕಾಪಾಡಿದೆ, ಅಥವಾ ಅದು ಒಳಗಡೆ ಇದೆ, ಡೌನ್ ಟು ಅರ್ತ್ ಅಂತ ಕರಿತೀವಲ್ವ. ಎಷ್ಟೇ ಎತ್ತರಕ್ಕೆ ಹೋದರೂ ಆ ಸರಳತೆ, ಆ ವಿನಯ ಇದ್ದರೆ ಮಾತ್ರ ಅದಕ್ಕೆ ಭೂಷಣ. ಇದು ಕುವೆಂಪು ಅವರ ಒಂದು ವಿಶೇಷ ಪ್ರಜ್ಞೆ ಅಂತಲೇ ನಾನು ಅದನ್ನು ಗುರುತಿಸ್ತೀನಿ. ಇನ್ನು 2 ಪದಗಳ ಬಗ್ಗೆ ಮಾತಾಡಿಬಿಟ್ಟು ನಾವು ಪಾತ್ರಗಳ ಪರಿಚಯ ಮಾಡ್ಕೊಳ್ಳೋಣ. ದರ್ಶನಂ. ದರ್ಶನ ಅಂದ್ರೇನು? ಅಪರೋಕ್ಷವಾಗಿ ಅನುಭವಿಸೋದು ಅಥವಾ ಕಾಣೋದು. ಎಲ್ಲವನ್ನ ನಾವು ನೋಡೋದಕ್ಕಾಗೋದಿಲ್ಲ ಅಲ್ಲ, ಎಲ್ಲವನ್ನ ನಾವು ಅನುಭವಿಸೋದಕ್ಕಾಗಲ್ಲ ಅಲ್ಲ. ನಾವು ಕೆಲವ್ರು ಕಂಡಿದ್ದನ್ನು, ಅವರಿಂದ ಹೇಳಿದ್ದನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಮಾತ್ರ ಆಗುತ್ತೆ. ಆ ದೃಷ್ಟಿಯಲ್ಲಿ ನಾನು ಪಡೆದುಕೊಂಡದ್ದು ಏನನ್ನ ಅಂದರೆ, ಯಾವ ನೆರವು ಇಲ್ಲದೆ ನಾನು ಬೇರೆದನ್ನೆಲ್ಲ ಈಗ ಹೇಳಿದ್ನಲ್ಲ, ಈ ಕವಿಗಳದು ಅಥವಾ ಜೀವನ ದರ್ಶನ ಇದನ್ನೆಲ್ಲ ಓದ್ತಾ ನಾನು ಏನು ಪಡ್ಕೊಂಡೆ? ನಾನಲ್ಲ ರಾಮಾಯಣ ದರ್ಶನಂನ ಬರೆದಿದ್ದು, ಈ ರಾಮಾಯಣ ನನ್ನನ್ನು ಕುವೆಂಪುವನ್ನು ಹುಟ್ಟು ಹಾಕ್ತು ಅಂತ ಹೇಳ್ತಾರಲ್ಲ, ಅದು ದೊಡ್ಡ ವಿನಯ. ಅವರು ಆ ಕಾವ್ಯ ಬರಿತಾ ಬರಿತಾ ನನ್ನ ಅನೇಕ ವಿಷಯಗಳನ್ನು ಅದು ಹೇಳಿಸ್ತು, ನನ್ನನ್ನು ಬರೆಸ್ಕೊಳ್ತು ಅಂತ ಕರೀತಾ ಇದ್ದಾರೆ. ನಾನಲ್ಲ ಇದನ್ನು ಬರೆದದ್ದು, ಅದು ನನ್ನ ಒಳಗೊಳ್ತು ಅಂತ ಹೇಳ್ತಾರೆ. ಅದ್ರ ಜೊತೆಗೆ ಪರಂಪರೆಯ ಪ್ರಜ್ಞೆ ಇದೆ, ಸಾರ್ವಕಾಲಿಕ ಪ್ರಜ್ಞೆ ಇದೆ ಈ ಕಾವ್ಯದಲ್ಲಿ ಅಂತ. ಮೂಲದಲ್ಲಿರುವಂಥ ಕಾವ್ಯದ ಅನೇಕ ಅರೆಕೊರೆಗಳನ್ನು ಅಥವಾ ಅವುಗಳಲ್ಲಿರುವ ಕೆಲವೊಂದು ದುರ್ಬಲ ಅಂಶಗಳನ್ನು ಸಾಧ್ಯವಾದಷ್ಟು ಅವುಗಳನ್ನು ಉದ್ಧಾರಗೊಳಿಸೋ ಪ್ರಯತ್ನವನ್ನು ತಾನು ಮಾಡಿದೆ ಅಂತ ವಿನಯದಿಂದ ಹೇಳ್ತಾರೆ. ಇಲ್ಲಿ ಕವಿಯನ್ನು ಬಹಳವಾಗಿ ಕಾಡಿರೋದು ಕೋಸಲದ ಅರಮನೆಯಲ್ಲಿದ್ದ ಹೆಣ್ಣು ಮಕ್ಕಳ ಪಡೆ ಅಲ್ಲ. ಅವರನ್ನು ಬಹಳವಾಗಿ ಕಾಡಿದ್ದು ರಾವಣನ ಲಂಕೆಯಲ್ಲಿದ್ದ ಅನೇಕ ಹೆಣ್ಣು ಮಕ್ಕಳು. ಪ್ರಾಂಶುಪಾಲರು ಹೇಳಿದ್ರು, ನಿರ್ಲಕ್ಷಿತ ಅಂತ ಕೆಲವು ಪಾತ್ರಗಳನ್ನು ಏನು ಯಾವ ಕವಿಗಳು, ರಾಮಾಯಣದ ಕವಿಗಳು ಕೂಡ ಅದನ್ನು ಗ್ರಹಿಸಿರ್ಲಿಲ್ವೋ, ಅದನ್ನು ಕುವೆಂಪು ಅವರಿಗೆ ಯಾಕೋ ಇದು ನಿರ್ಲಕ್ಷ್ಯಕ್ಕೆ ಒಳಗಾಗಿದೆ, ಇದು ಸರಿಯಾಗಿ ಕಾಣಿಸ್ತಿಲ್ಲ, ಇವರಿಗೂ ಅವ್ರದ್ದೇ ಆದಂಥ ಅಸ್ತಿತ್ವ ಇದೆ, ಅಸ್ಮಿತೆ ಇದೆ ಅಂತ ಅನಿಸಿದ್ರಿಂದನೇ ಅಂಥ ಪಾತ್ರಗಳೆಡೆಗೆ ತಮ್ಮ ಗಮನವನ್ನು ಹರಿಸ್ತಾರೆ. ಏನು ಅಂತ ಹೇಳಿದ್ರೆ, ಅಲ್ಲಿ ರಾವಣನ ಒಟ್ಟಿಗೆ ಇರುವ ರಾವಣ ಒಬ್ಬ ಪುಣ್ಯಾತ್ಮ. ಯಾಕೆ ಮೇಡಮ್ ಹಿಂಗೆ ಕರೀತಾ ಇದ್ದೀರಾ ಅಂತ ಯೋಚನೆ ಮಾಡಿದ್ರೆ, ಅವನೊಬ್ಬ ತಾನು ದುಷ್ಟ ಅಂತ ಅವನು ಭಾವಿಸಿರಲಿಲ್ಲ, ಅವನು ದುಷ್ಟ ಅಂತ ಹೇಳಿ ಕೋಸಲದವರು ರಾಮನ ಪರಿವಾರ ಭಾವಿಸಿತ್ತು. ಆದರೆ ಕುವೆಂಪು ತೋರಿಸ್ಕೊಡ್ತಾರೆ, ಅವನು ಖಂಡಿತ ದುಷ್ಟ ಅಲ್ಲ, ಅವನೂ ಒಬ್ಬ ಸಹಜ ಮಾನವೀಯ ಭಾವನೆಗಳುಳ್ಳವನು. ಅವನಿಗೂ ಸರಿಯಾದ ಮಾರ್ಗದರ್ಶನ ಸಿಕ್ಕಿದ್ದಿದ್ರೆ ಅವನೂ ಬದಲಾಗಕ್ಕೆ ಸಾಧ್ಯ ಇತ್ತು. ಪರಿವರ್ತನೆ ಅನ್ನೋದು ಈ ಜಗದ ನಿಯಮ. PUC ಓದ್ತಾ ಇದ್ರಿ, ಡಿಗ್ರಿಗೆ ಬಂದಿದ್ದೀರಿ, PUC ಮಾಡೋ ಆಲೋಚನೆಗಳು ಈಗಿದೆಯಾ? ಇಲ್ಲ. ಅಯ್ಯೋ ಹಾಗೆಲ್ಲ ಚೈಲ್ಡಿಶ್ ಅನಿಸುತ್ತೆ, ಅಯ್ಯೋ ನಾವು ಹೆಂಗಿದ್ವಿ. ಮೆಚುರಿಟಿ ಬರ್ತಾ ಇರೋದು ವರ್ಷಗಳಾಗ್ತಾ ಮೆಚುರಿಟಿ ಬರುತ್ತೆ ತಾನೆ, ಅದು ಪರಿವರ್ತನೆ ತಾನೆ. ಎಷ್ಟು ಮಟ್ಟಿಗೆ ನಾವು ಪರಿವರ್ತನೆ, ಇದು ಹೆಜ್ಜೆ ಹೆಜ್ಜೆಯಲ್ಲೂ ನಾವು ನಮ್ಮ ಬದುಕನ್ನು ಗುರುತಿಸ್ಕೊಳ್ತಾ ಇದ್ದೀವಿ. ಹಾಗೆ ಕವಿಯಾದವರಿಗೆ, ಕುವೆಂಪು ಅವರಿಗೆ ನಾಗಚಂದ್ರನ ರಾಮಾಯಣಕ್ಕಿಂತ ಸಂಸ್ಕೃತ ರಾಮಾಯಣಗಳನ್ನೆಲ್ಲ ನೋಡ್ತಾ ಅದೇ ರೀತಿಯಲ್ಲಿ ಯಾಕೆ ಪಾತ್ರಗಳನ್ನು ನಾನು ಕಟ್ಟಬೇಕು, ಅದೇ ರೀತಿ ಯಾಕೆ ನಾನು ಪಾತ್ರಗಳಿಗೆ ಅಭಿವ್ಯಕ್ತಿಯನ್ನು ಕೊಡಬೇಕು ಅನಿಸಿದ್ರಿಂದ 19ನೇ ಶತಮಾನಕ್ಕೆ ಬಂದಿದ್ದರಿಂದ ಆ ಸಮಯದಲ್ಲಿ ಮನೋವೈಜ್ಞಾನಿಕ ಹಿನ್ನೆಲೆ, ಸೈಕಲಾಜಿಕಲ್ ಸ್ಟಡೀಸ್ ಅಂತ ಏನು ನಾವು ಕರಿತೀವೋ, ಅದಕ್ಕೇನು MSc ಮಾಡಬೇಕಾಗಿಲ್ಲ, ಸೈಕಾಲಜಿನೇ ಓದಬೇಕಾಗಿಲ್ಲ. ಮನುಷ್ಯನ ಅರ್ಥ ಮಾಡ್ಕೊಳ್ಳೋಕ್ಕೆ ಮಿಡುಕು ಬೇಕು, ಸಂವೇದನೆ ಬೇಕು. ಕುಮಾರವ್ಯಾಸನ ದ್ರೌಪದಿ ಒಂದು ಕಡೆ ಹೇಳ್ತಾಳೆ,
ನನಗೆ ಹೇಳ್ಕೊಳಕ್ಕೆ 5 ಜನ ಗಂಡರು. ಧರ್ಮರಾಯನೋ ಧರ್ಮದ ಗೊಡ್ಡು, ಅರ್ಜುನನೋ ಧರ್ಮದ ಅಣ್ಣನ ಆಜ್ಞೆಯನ್ನು ಮೀರಲರಿಯದವನು, ನಕುಲ ಸಹದೇವರೋ ನಾಯ ಕೊಲ್ಲಲು ಅಕ್ಷಮರು, ಅವ್ರ ಕೈಲಿ ನಾಯಿ ಸಾಯಿಸಕ್ಕೂ ಆಗಲ್ಲ. ಮಿಡುಕುಳ್ಳ ಗಂಡನೋರ್ವನೇ ಅವನು ಕಲಿ ಭೀಮ. ಅವನಿಗೆ ಬುದ್ಧಿ ಇಲ್ಲ, ತುಂಬ ಗಟ್ಟಿಯಾಗಿ ದೇಹ ಬೆಳೆಸಿದ್ದಾನೆ, ಸ್ವಲ್ಪ ಅವನಿಗೆ ತೀರಾ ಧರ್ಮದ ಇದರಲ್ಲಿ ಯೋಚನೆ ಮಾಡೋಕ್ಕೆ ಬರಲ್ಲ. ಹಾಗಾಗಿ ಇವಳು ಏನು ಹೇಳಿದ್ರು ಅವಳ ಕಷ್ಟಗಳಿಗೆ ಸ್ಪಂದಿಸ್ತಾ ಇದ್ದವನು ಅವನೊಬ್ಬನೇ. ಹಾಗಾಗಿ ಇದನ್ನು ಸಂವೇದನೆ, ಅವಳ ಕಷ್ಟ ಏನು ಅಂತ ಅರ್ಥ ಮಾಡ್ಕೊಂಡಿದ್ದವನು ಭೀಮ ಒಬ್ಬನೇ ಅಂತ ದ್ರೌಪದಿಯಿಂದ ಅವನು ಒಂದು ಹೊಗಳಿಕೆಗೆ ಪಾತ್ರನಾದ ಅಂದರೆ ಅದು ಬೇಕಾಗಿದೆ. ಯಾರಿಗೆ? ಪುರುಷರಿಗೆ. ಅದನ್ನು ಕುವೆಂಪು ಅವರು ಅಚ್ಚುಕಟ್ಟಾಗಿ ಮನೋಜ್ಞವಾಗಿ ಇಲ್ಲಿ ಅನೇಕ ಸ್ತ್ರೀ ಪಾತ್ರಗಳ ಮೂಲಕ ಕಟ್ಕೊಡ್ತಾರೆ ಅಂಥೇಳಿ. ಶ್ರೀ ರಾಮಾಯಣ ದರ್ಶನಂನ ಮೊದಲಿಗೆ ನಾನು ಆಗಲೇ ಹೇಳ್ದಂಗೆ ಕುವೆಂಪು ಅವರ ತುಂಬ ಆಕರ್ಷಣೆಗೆ ಗುರಿಯಾದ ಪಾತ್ರ ಮಂಡೋದರಿ ಅಂತ ನನಗಾದರೂ ಅನಿಸುತ್ತೆ. ಕಾರಣ ಇಷ್ಟೇ, ಮಂಡೋದರಿ ಯಾಕೋ ಬಹಳ ರಾಕ್ಷಸನ ಪತ್ನಿಯಾಗಿ ಅವಳು ಒಬ್ಬ ರಾಕ್ಷಸಿ ಆಗಿ ಅಷ್ಟೇ ಉಳಿದು ಬಿಟ್ಟಿದ್ದಾಳೆ ಮೂಲ ರಾಮಾಯಣದಲ್ಲಿ, ವಾಲ್ಮೀಕಿ ರಾಮಾಯಣದಲ್ಲಿ. ಆದರೆ ಅವಳ ಸೌಂದರ್ಯವನ್ನು ತುಂಬ ಕವಿ ವರ್ಣಿಸ್ತಾನೆ. ರಾವಣ ಸತ್ತಾಗ ಅವನ ದೇಹದ ಮುಂದೆ, ಶವದ ಮುಂದೆ ಕೂತು ತನ್ನ ಮನಸ್ಸಲ್ಲಿ ಏನೇನಿತ್ತು ಅದನ್ನೆಲ್ಲ ಹೊರಗೆ ಹಾಕ್ತಾಳೆ, ಅಷ್ಟೇ ಅವಳಿಗೆ ಅವಕಾಶ. ತುಳಸಿದಾಸರ ಶ್ರೀರಾಮಚಂದ್ರ ಚರಿತ ಪುರಾಣದಲ್ಲಾದರೆ ಮಂಡೋದರಿಗೆ ರಾವಣನ ಪಟ್ಟದರಸಿಯಾಗಿ ಅವಳಿಗೆ ಒಂದು ತಕ್ಕ ಸಂಸ್ಕಾರವನ್ನು ಕವಿ ಕೊಡ್ತಾರೆ. ರಾಮಭಕ್ತೆ, ಶುದ್ಧಾತ್ಮೆ, ಸುಸಂಸ್ಕೃತೆ, ಪತಿಗೆ ಮಾಡಿದ ತಪ್ಪುಗಳಿಗೆ ಸಕಾಲದಲ್ಲಿ ಬುದ್ಧಿ ಹೇಳುವಂತಹ ಜಾಣ್ಮೆ ತೋರಿಸಿದಂಥವಳು, ಲಂಕೆಯ ಕ್ಷೇಮ ಕಾತುರೆ ಆಗಿರ್ತಾಳೆ, ತನ್ನ ರಾಜ್ಯ ಅಲ್ವಾ ಅಂತ ಹೇಳಿ. ಮತ್ತು ಪತಿಯ ಮೇಲೆ ತುಂಬ ಅದಮ್ಯ ಪ್ರೀತಿಯನ್ನು ಅವಳು ಹೊಂದಿರ್ತಾಳೆ. ಇದೆಲ್ಲವನ್ನ ತುಳಸಿದಾಸರಲ್ಲಿ ಒಂಚೂರು ಸುಳುಹುಗಳು ಕಾಣ್ತವೆ. ನಾಗಚಂದ್ರನಲ್ಲಿ ಬಂದಾಗ ಮಂಡೋದರಿಯ ವ್ಯಕ್ತಿತ್ವಕ್ಕೆ ವಿಶೇಷ ಆದ್ಯತೆಯನ್ನು ಕೊಡ್ತಾನೆ ನಮ್ಮ ಕನ್ನಡದ ಕವಿ. ಅಭಿನವ ಪಂಪ ಅಂತ ಕರೆಸ್ಕೊಳ್ಳುವಂತಹ ಮೊಟ್ಟ ಮೊದಲಿಗೆ ಕನ್ನಡಕ್ಕೆ ರಾಮಾಯಣವನ್ನು ನೀಡಿದಂಥವನು. ಎಷ್ಟು ಮಟ್ಟಿಗೆ ಅಂದರೆ ತನ್ನ ಪತಿಗೋಸ್ಕರ ಸೀತೆಯನ್ನೇ ಗೋಗರಿಯೋದಕ್ಕೆ ಅಥವಾ ಪ್ರಾರ್ಥಿಸೋಕ್ಕೆ ಮುಂದಾಗ್ತಾಳೆ ಮಂಡೋದರಿ. ಅಂತಹ ಒಂದು ಸುಳುವು ಇಟ್ಕೊಂಡು ಕವಿ ಕುವೆಂಪು ಅವರು ಆ ಮಂಡೋದರಿಯ 2 ವಿಭಿನ್ನ ಚಿತ್ರಗಳನ್ನು ನಮ್ಮ ಕಣ್ಣು ಮುಂದೆ ಕಟ್ಕೊಡ್ತಾರೆ. ಒಂದು ರಾವಣನ ಜೊತೆಗಿನ ಅವಳ ಬಾಂಧವ್ಯ, ಇನ್ನೊಂದು ಸೀತೆ ಜೊತೆಗೆ ಅವಳು ಸಂಪಾದಿಸಿದಂತಹ ಸ್ನೇಹ. ಈ ಎರಡೂ ಕೂಡ ಮುಖ್ಯವಾಗ್ತದೆ. ರಾವಣನನ್ನು ಪದೇ ಪದೇ ಅಷ್ಟು ಪ್ರೀತಿ ಇದ್ದರೂ ಎಷ್ಟರ ಮಟ್ಟಿಗೆ ಅವಳು ಅವನನ್ನು ದಂಡಿಸೋ ಪ್ರಯತ್ನ ಮಾಡ್ತಾಳೆ, ಪ್ರಶ್ನಿಸೋ ಪ್ರಯತ್ನ ಮಾಡ್ತಾಳೆ, ಇದು ನಮಗೆ ಬೇಕಾಗಿತ್ತು. ಗಂಡ ತಪ್ಪು ಮಾಡಿದಾಗೆಲ್ಲ ಸರಿ ಅಂತ ಹೇಳಿ ಅವನೊಟ್ಟಿಗೆ ನಿಲ್ಲೋ ಅಂಥ ಹೆಣ್ಣಾಗಿರಲಿಲ್ಲ, ಪ್ರಶ್ನೆ ಮಾಡ್ತಾಳೆ. ಎಷ್ಟರ ಮಟ್ಟಿಗೆ ಅಂದರೆ ನಾನು ತುಂಬ ದೀರ್ಘವಾಗಿ ಹೇಳ್ತಾ ಕೂತ್ಕೊಂಡ್ರೆ ಅದು ದೊಡ್ಡದೇ ಆಗಿಬಿಡುತ್ತೆ. ಒಂದು ಸಲ ಅಂತೂ ರಾವಣ, ಏನು ನಿನಗೆ ನಿನ್ನ ಮನದಾಸೆ ಏನು, ಯಾರೂ ಹೆಣ್ಮಕ್ಳಿಲ್ಲ ಬಿಡು, ನೀನು ಹೇಳ್ದಂಗೆ ಪತಿವ್ರತೆ, ಸೀತೆನ ಅಪಹರಣ ಮಾಡೋಕ್ಕೆ ಹೋದಾಗ ಅವಳು ತಡೆದಾಗ ಅವನು ಹೇಳ್ತಾಳೆ, ನಿನಗೆ ಮಯನ ಮಗಳು ಇನ್ನೊಬ್ಬ ರಾವಣನಿದ್ರೆ ತೋರಿಸ್ತಾ ಇದ್ಲು, ಏನು ಹೆಣ್ಮಕ್ಳ ಪಾಡು ಅಂಥೇಳಿ ಅವನಿಗೆ ಸವಾಲನ್ನು ಹಾಕ್ತಾಳೆ. ನೀನು ಸೀತೆಯನ್ನು ಅಪಹರಣ ಮಾಡೋಕ್ಕೆ ಹೋಗ್ತಿದ್ಯಾ, ಆದರೆ ನೀನು ಸೀತೆ ಅಪಹರಣ ಮಾಡೋಕ್ಕೆ ಹೋಗ್ತಾ ಇರುವ ನಿನ್ನ ಮನಸ್ಥಿತಿ ನನಗೆ ಎಷ್ಟು ನೋವನ್ನು ಕೊಡ್ತಾ ಇದೆ, ನಾನು ಏನು ಅನುಭವಿಸ್ತಾ ಇದ್ದೀನಿ ಅಂದರೆ ನೀನು ಅರ್ಥನೇ ಮಾಡ್ಕೊಳ್ತಾ ಇಲ್ವಲ್ಲ ಅಂತ ಪ್ರಶ್ನೆ ಹಾಕೋದ್ರಲ್ಲಿ ನೀನು ಮಾಡ್ತಾ ಇರೋದು ತಪ್ಪು, ಸರಿಯಲ್ಲ ಅಂತ ಘಟ್ಟಿಸಿ ಕೇಳ್ತಾಳೆ. ಹಾಗಾಗಿ ಅವಳು ಒಂದು ರೀತಿಯಲ್ಲಿ ನಾವು ರಾಮಾಯಣ ದರ್ಶನ ವಿಮರ್ಶೆ ಮಾಡೋ ಸಂದರ್ಭದಲ್ಲಿ ನೋಡ್ತೀವಿ, ಜನಕ ಮಹಾರಾಜ ಲೋಕದ ಸಕಲ ಶೋಕವನ್ನು ಒಟ್ಟುಗೂಡಿಸಿ ನಿನ್ನ ರೂಪದಲ್ಲಿ ರಾಮನಿಗಿತ್ತನೇನೋ ಅಂತ ತ್ರಿಜಟೆ ಒಂದ್ಸಲ ಸೀತೆಯನ್ನು ಬೈತಾಳೆ. ಅದು ಬರೀ ಸೀತೆಗೆ ಅನ್ವಯಿಸೋದಿಲ್ಲ, ನಿಜವಾಗ್ಲೂ ಶೋಕದ ಒಂದು ಪ್ರತಿರೂಪ ಅಂದರೆ ಮಂಡೋದರಿ ಆಗಿದ್ದಾಳೆ. ಅವಳಿಗೆ ಅವನೊಬ್ಬ ರಾಜನಾಗಿ ಅವನು ಯಾವ ಸುಖ ಕೊಟ್ಟಿದ್ದಾನೋ ಬೇರೆ ಪ್ರಶ್ನೆ, ಆದರೆ ಅವನ ಸ್ತ್ರೀ ಮೋಹ ಇದೆಯಲ್ಲ ಅದು ಅವಳಿಗೆ ಮತ್ತೆ ಮತ್ತೆ ಅವಳ ಆತ್ಮಕ್ಕೆ, ಅವಳ ಒಂದು ವ್ಯಕ್ತಿತ್ವಕ್ಕೆ ಧಕ್ಕೆಯನ್ನು ಉಂಟು ಮಾಡಿದೆ. ಹಾಗಾಗಿ ನಂಬಿಕೆ, ಅವನು ಒಂದು ಸೀತೆಯನ್ನು ಕರ್ಕೊಂಡು ಹೋಗ್ಬೇಕಾದ್ರೆ ಹೇಳ್ತಾನೆ, ನಿನಗೆ ದಾಸಿಯಂ ಮತ್ತೋರ್ವಳಂ ತರ್ಪೇನ ಜನಕ ಜಾತೆಯಂ, ನೆಲದರಿಗೆ ಬೆಸರ ಆ ಸೀತೆ ನಿನಗೆ ದಾಸಿಯಾಗಿ ಕರ್ಕೊಂಬರ್ತಾ ಇದ್ದೀನಿ ಅಂತ ನಂಬಿಸೋ ಪ್ರಯತ್ನ ಮಾಡ್ತಾನೆ. ಮೂರ್ಖಳ ಮಂಡೋದರಿ ಅವಳು ಹೇಳ್ತಾಳೆ, ಸೀತೆಗೋಸುಗೊಮೆ ನಾ ತಪದಿಂ ಪಡೆದೆನಿತೋ ಶಕ್ತಿಯಂ ತವಿಯಲ ಸಂಪದಂ, ಸೀತೆಗಾಗಿಯೇ ನಾನು ತಪಸ್ಸನ್ನು ಸಂಪಾದನೆ ಮಾಡೋದು ಯಾರಿಗೋಸ್ಕರ, ಸೀತೆಗೋಸ್ಕರ, ಅದನ್ನು ನಾನು ವ್ಯಯ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ ಅಂತ ಏನೇನೋ ಹೇಳ್ಕೊಳ್ತಾನೆ ಯಾರ ಮುಂದೆ ಮಂಡೋದರಿ. ಆದರೆ ಮಂಡೋದರಿ ಏನು ಅಂತಾಳೆ, ಅವಳಿಗೆ
ಪ್ರೀತಿ ಇಲ್ಲದೆ ಇದ್ರೆ ರಾವಣನ ಮೇಲೆ ಮತ್ಸರ ಮೂಡ್ತಿರ್ಲಿಲ್ಲ, ಸೀತೆ ಮೇಲೆ ಮತ್ಸರ ಮೂಡ್ತಿಲ್ಲ. ಅವಳಿಗಿತ್ತು ರಾವಣನ ಹಾಗೆ ಅವಳು ನಿರ್ಲಿಪ್ತಳಾಗಿರ್ಬೋಗಿತ್ತೇನೋ, ಅಯ್ಯೋ ಹೋಗು ನೀನು ಯಾರನ್ನಾರು ಜೊತೆನಾರು ಇರು, ಯಾರು ಬೇಕಾದ ಸಂಬಂಧ ಇರು ಅಂತ. ಆದರೆ ರಾವಣನ ಮೇಲೆ ಪ್ರೀತಿ ಇತ್ತು. ಆ ಪ್ರೀತಿಯನ್ನು ಹಂಚ್ಕೊಳ್ಳೋಕ್ಕೆ ಮಂಡೋದರಿ ಕೂಡ ಸಿದ್ಧಳಿರಲಿಲ್ಲ. ನಿರ್ಲಿಪ್ತತೆ ತೋರೋ ನಾಟಕ ಆಡ್ತಾಳೆ. ಆದರೆ ಆ ಪ್ರೀತಿಗೆ ಆ ಮೌನನೂ ಅರ್ಥ ಆಗುತ್ತೆ ಅನ್ನೋದಕ್ಕೆ ಯಾವಾಗ ಅವಳು ಮೌನ ಆಗ್ತಾಳೋ ರಾವಣನಿಗೆ ಅರ್ಥ ಆಗುತ್ತೆ. ಮಂಡೋದರಿಯ ದಿವ್ಯ ನಿರ್ಲಕ್ಷ್ಯ, ಅಳಲಿನ ಸಂಕಟದ ಅರಿವು ರಾವಣನ ಮೂಲಕ ಕುವೆಂಪು ಅವರು ಅರ್ಥ ಮಾಡ್ಕೊಳ್ತಾರೆ. ಹಾಗಾಗಿ ಆಕೆಯ ಮನಸ್ಸನ್ನು ಬೇರೆ ಕಡೆ ಸೆಳೆಯೋ ಉದ್ದೇಶದಿಂದ ನಿನಗೇನು ಬೇಕಾಗಿತ್ತು ಅಂತ ಕೇಳ್ತಾನೆ. ಆಕೆಗೆ ಬದುಕಿನ ದೊಡ್ಡ ಕೊರತೆ ಯಾವುದು ಅಂತ ಕೇಳ್ತಾನೆ. ಎಲ್ಲೂ ಕೂಡ ಅವಳು ಪ್ರೀತಿಗೋಸ್ಕರ, ರಾವಣನ ಪ್ರೀತಿಗೋಸ್ಕರ ಒತ್ತಾಯ ಮಾಡಲ್ಲ ಅಥವಾ ಗೋಗರಿಯಲ್ಲ, ಕೊಡು ನಿನಗೆ ನನ್ನ ಪ್ರೀತಿಯನ್ನು ಅಂತ. ಆದರೆ ಇವನೇ ಹೇಳ್ತಾನೆ, ನಿನ್ನವನೇ ನಾನೀಗಳು, ನಾನು ಯಾವಾಗಲೂ ನಿನ್ನವನೇ ಆಗಿರ್ತೀನಿ, ಅದರಲ್ಲಿ ಏನು ನಿನಗೆರಡು ಮಾತಿಲ್ಲ. ಆದರೆ ಇಬ್ಬರಿಗೂ ಗೊತ್ತು, ಕುವೆಂಪು ಹೇಳ್ತಾರೆ, ಈರ್ವರಿಗೂ ತಿಳಿದಿದೆ ಯಾವುದು ಸುಳ್ಳು ಅಂತ. ರಾವಣ ಹೇಳ್ತಿರೋದು ಸುಳ್ಳು, ನಂಬಿಸೋ ಪ್ರಯತ್ನ ಮಾಡ್ತಿರೋ ಅಥವಾ ಮಾಡ್ತಾ ಇರೋ ನನಗೂ ಇದು ಸುಳ್ಳು ಅಂತ ಗೊತ್ತಿದೆ. ಆದರೆ ಸೀತೆಯ ರಾಮನ ದಾಂಪತ್ಯದ ಅನ್ಯೋನ್ಯತೆಯನ್ನು ಕೇಳಿ ಇವತ್ತು ಸೀತೆ ಗಟ್ಟಿಯಾಗಿ ನಿಂತಿರೋ ಕಾರಣವನ್ನು ತಿಳಿದಿದ್ದ ಮಂಡೋದರಿಗೆ ನಮ್ಮಿಬ್ಬರ ದಾಂಪತ್ಯದಲ್ಲಿ ಈ ಕೊರತೆ ಎದ್ದು ಕಾಣ್ತಿದೆಯಲ್ಲ ಅಂತ ನೋವು ಇದೆ. ಆ ದೃಷ್ಟಿಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಅವನ ವರ್ತನೆಯನ್ನು ಖಂಡಿಸ್ತಾಳೆ. ಲಂಕೆಯ ಕ್ಷೇಮಕ್ಕೆ ಕಾತುರೆಯಾಗಿ ಮಾತಾಡ್ತಾಳೆ. ಬೇಡ, ನೀ ತಂದರೆ ನೀನು ಬರೀ ಸೀತೆಯನ್ನು ತರಲ್ಲ, ಕಷ್ಟಗಳ ಪರಂಪರೆಯನ್ನೇ ನಮ್ಮ ಲಂಕೆಗೆ ತರ್ತೀಯ ಜೋಪಾನ ಅಂತ ಎಚ್ಚರಿಕೆಯನ್ನು ಕೊಡ್ತಾಳೆ. ಹದಿಬದೆತನದ ಉಲ್ಲೇಖ ಮಾಡ್ತಾಳೆ. ಆದರೆ ರಾವಣನಿಗೆ ಅದರ ಬಗ್ಗೆ ನಂಬಿಕೆಯೇ ಇಲ್ಲ. ಯಾಕೆ ಅಂದರೆ ಈಗಾಗಲೇ ಅವನು ಋಷಿ ಪತ್ನಿ ವೇದವತಿಯನ್ನು ಅಪಹರಿಸ್ಕೊಂಡು ಬಂದಿದ್ದಾನೆ, ಧಾನ್ಯಮಾಲಿನಿ ರಾಕ್ಷಸ ಪತ್ನಿಯನ್ನು ಅಪಹರಿಸ್ಕೊಂಡು ಬಂದಿದ್ದಾನೆ. ವೇದವತಿ ಗೊತ್ತಿಲ್ಲದೇನೆ ಇವನು ಅಪಹರಣ ಮಾಡ್ಕೊಂಡು ಬಂದ, ಎಲ್ಲಿ ನನ್ನನ್ನು ಬಲಾತ್ಕಾರ ಮಾಡಿಬಿಡ್ತಾನೋ ಅಂತ ಗೊತ್ತಿಲ್ಲದೇನೆ ಅವಳು ಚಿತೆಗೆ ಹಾರಿ ಅಗ್ನಿಗೆ ಆಹುತಿ ಆಗಿಬಿಟ್ಟಿರ್ತಾಳೆ. ಧಾನ್ಯಮಾಲಿನಿ ಇವನ ಜೊತೆನೇ ಬದುಕ್ತಾ ಇರ್ತಾಳೆ. ಹಾಗಾಗಿ ಹದಿಬದೆತನ ಅನ್ನೋದು ಎಲ್ಲಿದೆ, ಪುಸಿಗೋಡೆ, ಅದು ಸುಳ್ಳು ಅದು ಅಂತ ಅವನಿಗೆ ಅದ್ರ ಬಗ್ಗೆ ನಂಬಿಕೆ ಇಲ್ಲ. ಒಳಗಡೆ ನಂಬಿಕೆ ಇದೆ, ಆಚೆ ಮಾತ್ರ ಅವನು ಏನೂ ಅದರಲ್ಲಿ ಹುರುಳೇ ಇಲ್ಲ ಅಂತ ತುಂಬ ಉದ್ದಟನಾಗಿ ನಡ್ಕೊಳ್ತಾ ಇರ್ತಾನೆ. ಮಂಡೋದರಿಗೂ ಇದರಿಂದ ಘಾಸಿ ಆಗತ್ತೆ. ತಾನು ನಂಬದಿದ್ರೇನು ಇಲ್ಲ ಅಂತ ವಾದಿಸುವ ಆತನ ಭಂಡತನಕ್ಕೆ ಸವಾಲೊಡ್ಡುವ ಧೈರ್ಯವನ್ನು ಒಮ್ಮೆ ತೋರಿಸ್ತಾಳೆ. ಪ್ರಾಣೇಶ ದೈತ್ಯೇಂದ್ರ ಮತ್ತೋರ್ವನಿದ್ದಿದ್ದಿರಿ ಈ ತರನ ರಾವಣಂ ತೋರುತ್ತಿದ್ದಳು ನಿನಗೆ ಹದಿಬದೆಯ ಇರ್ಪುದೇಂ ಹದಿಬನಿತನದ ಹಿರಿಮೆಯೇಂ ನಿನ್ನ ಈ ಮಾಯನ ಮಗಳ ಬೆಲೆ ನಾನು ತೋರಿಸ್ತಾ ಇದ್ದೆ. ಇನ್ನೊಬ್ಬ ರಾವಣ ಇದ್ದರೆ ಈಗೇನು ಮಾಡಲಿ, ನೀನು ಹೀಗೆ ಮಾಡಿದೆ ಅಂತ ಹೋಗಿ ನಾನು ಇನ್ಯಾರ ಜೊತೆಗೋ ನಿನ್ನನ್ನು ಪರೀಕ್ಷಿಸೋದಕ್ಕೆ ಆ ರೀತಿ ನಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ವಲ್ಲ. ಸಹಜ ಆಕ್ರೋಶ ಕವಿ ಕುವೆಂಪು ಅವರ ಈ ಮಾತುಗಳಲ್ಲಿ ನಾವು ಕಂಡುಬರುತ್ತೆ. ರಾವಣನಿಗಿಂತ ಹೆಚ್ಚು ಯಾರಿಗೆ ಒತ್ತು ಕೊಟ್ಟ ಹಾಗೆ ಕಾಣಿಸ್ತಾ ಇದೆ, ಮಂಡೋದರಿಯ ಮನದಾಳದ ನೋವಿಗೆ, ತಲ್ಲಣಕ್ಕೆ ಈ ಕುವೆಂಪು ಅವರು ಈ ಸಂದರ್ಭದಲ್ಲಿ ಕೊಡ್ತಾರೆ. ಆಗ ಯಾರಿಗೂ ತಲೆಬಾಗದಂಥ ರಾವಣ ಒಂದು ಕ್ಷಣ ಆ ಮಂಡೋದರಿಯ ಮಾತಿನಿಂದ ತಲೆ ತಗ್ಗಿಸ್ತಾನೆ. ಮಂಡೋದರಿಗೆ ಒಂದು ನೋಡಿ, ಆಗಲೇ ಹೆಣ್ಮಕ್ಳು ಎಷ್ಟು ಹೊಟ್ಟೆ ಉರ್ಕೋತೀವಿ ಅಂದರೆ ಬೈಯೋದು ಹೇಳಾಯಿತು, ಆದರೆ ಅವ್ನು ತಲೆ ತಗ್ಸೋದು ಕಷ್ಟ. ಅಯ್ಯೋ ನನ್ನ ಗಂಡ ನನ್ನ ಮುಂದೆ ತಲೆ ತಗ್ಗಿಸ್ಬಿಟ್ನಲ್ಲ, ಯಾರಿಗೂ ತಲೆ ತಗ್ಗಿಸ್ತಿದ್ದವನು. ಮತ್ತೆ ಅವಳು ಸಾಫ್ಟ್ ಆಗಿಬಿಟ್ಲು. ಇಲ್ಲಿ ಕಾವ್ಯದ ಗತಿಗೆ ಭಂಗ ತಾರಬಾರ್ದು ಅನ್ನೋ ದೃಷ್ಟಿಯಲ್ಲಿ ಅಲ್ಲಿಗೆ ಮಂಡೋದರಿನ ಅಷ್ಟಕ್ಕೆ ಅಟ್ಲೀಸ್ಟ್ ಪ್ರಶ್ನೆನಾರು ಮಾಡಿದ್ಲಲ್ಲ, ಅದು ಸಂತೋಷ ಕೊಡುತ್ತೆ. ಇನ್ನೊಂದು ಎರಡು ಅಂಶಗಳನ್ನು ಗುರುತಿಸಬೇಕು. ರಾವಣನ ವ್ಯಕ್ತಿತ್ವಕ್ಕೆ ಎರಡು ಹೆಣ್ಣು ಸ್ತ್ರೀ ಶಕ್ತಿಗಳನ್ನು ಕುವೆಂಪು ಗುರುತಿಸ್ತಾರೆ. ಒಂದು ಸೀತೆಯ ಗಟ್ಟಿತನ, ಇನ್ನೊಂದು ಮಂಡೋದರಿಯ ಪ್ರೀತಿ. ಈ ಸೀತೆಯ ಪೆಣ್ಗೆ ತನುವಲ್ತು ಹೃದಯಂ ಅಂತ ಕುವೆಂಪು ಹೇಳ್ತಾರೆ. ತನು ದೇಹ ಅಲ್ಲ ಮುಖ್ಯ, ಅವಳಿಗೆ ಯಾವುದು ಮನಸ್ಸು ಮುಖ್ಯ. ನಾನು ಅಪಹರಣ ಮಾಡ್ಕೊಂಡು ಬಂದಿದ್ದು, ನೀನು ಅಪಹರಣ ಮಾಡ್ಕೊಂಡು ಬಂದಿದ್ದು ಬಲವಂತವಾಗಿ ನಾನು ದೇಹವನ್ನು ಎತ್ಕೊಂಡು ಬಂದಿದ್ದೆ ಅಷ್ಟೇ, ನನ್ನ ಮನಸ್ಸು ಈಗಲೂ ರಾಮನಲ್ಲಿದೆ ಅಂತ ದೃಢವಾಗಿ ನಿಂತಹ ಆ ಸೀತೆಯಿಂದ ಸ್ವಲ್ಪ ಮಟ್ಟಿಗೆ ಅಲಗಾಡ್ತಾ ಇರುವಂತಹ ರಾವಣನ ಮನಸ್ಥಿತಿಯನ್ನು ಗ್ರಹಿಸಿ ಅಂತಹ ಸೀತೆಯನ್ನು ಭೇಟಿಯಾಗೋದಕ್ಕೆ ಮಂಡೋದರಿ ಬರ್ತಾಳೆ. ಅವಳಿಗೆ ಗೊತ್ತು, ಇಂತಹ ಹದಿಬದೆ ಆದವಳು ಖಂಡಿತ ಏನಾದ್ರು ಶಾಪ ಕೊಟ್ಟರೆ ನನ್ನ ಗಂಡ, ನನ್ನ ವಂಶ, ನನ್ನ ಪಟ್ಟಣ, ನನ್ನ ಇಡೀ ರಾಜ್ಯ ಹಾಳಾಗುತ್ತಲ್ಲ ಅಂತ ಒಂದು ಭಯ ಅವಳಿಗಿದೆ. ಆ ದೃಷ್ಟಿಯಲ್ಲಿ ಅವಳು ಬಂದು ಸೀತೆಯನ್ನು ಭೇಟಿ ಮಾಡೋಕ್ಕೆ ಅಂತ ಬರ್ತಾಳೆ. ಅದು ಯಾವ ಸನ್ನಿವೇಶದಲ್ಲಿ ಎಂಥ ಚಂದ ಬರೀತಾರೆ ಕುವೆಂಪು ಅಂದರೆ, ನೀರವವಾಗಿ ಆ ಅಶೋಕವನದ ಕೆಳಗೆ ಕೂತ್ಕೊಂಡು ದುಃಖಿಸ್ತಾ ಇದ್ದಾಳೆ. ಎಷ್ಟು
ಎಷ್ಟು ಕಷ್ಟ ಬಂತು ನನಗೆ ಈ ಕಷ್ಟಕ್ಕೆ ಪರಿಹಾರನೇ ಇಲ್ವಾ, ಯಾವತ್ತು ರಾಮ ಬರ್ತಾನೆ ಅಂತ ಅತ್ಯಂತ ದುಃಖಿತಳಾಗಿ ಯೋಚನಾಕ್ರಾಂತಳಾಗಿ ಮಲಿನ ವಸನದಲ್ಲಿ ಅಂದರೆ ಬಟ್ಟೆಯಲ್ಲಿ ಕುಳಿತಿರುವ ಸೀತೆ ಹತ್ತಿರಕ್ಕೆ ಯಾವುದೋ ಒಂದು ಹೆಣ್ಣು ಮಗುವ ಅಳುವ ಧ್ವನಿ ಕೇಳುತ್ತೆ. ಅವಳಿಗೆ ಆಶ್ಚರ್ಯ ಆಗುತ್ತೆ, ಈ ಲಂಕೆಯಲ್ಲಿ ನನಗಿಂತ ದುಃಖಿಗಳು ಯಾರಿದ್ದಾರೆ ಅಂತ ಅವಳಿಗೆ ಪ್ರಶ್ನೆ ಹಾಕ್ಕೊಂಡ್ರೆ ಮಂಡೋದರಿ ಉತ್ತರ ಏನು ಅಂತ ಹೇಳಿದ್ರೆ, ನಿನಗೆ ನಾನು ವಯಸ್ಸಿನಿಂದ ಅಲ್ತು ದುಃಖದಿಂದ ಅಕ್ಕ ಅಂತ ಹೇಳ್ತಾಳೆ. ಯಾರಿದು ಅಂತ ಹೇಳಿದ್ರೆ ಮುಂದೆ ಬಂದು ಹೇಳ್ತಾಳೆ, ನಿನ್ನಂತ ಇಂತಹ ಸೀತೆಯರಿಗೆ ದುಃಖ ಕೊಟ್ಟಿದ್ದಾನಲ್ಲ ರಾವಣ, ಅಂತಹ ರಾವಣನ ಹೆಂಡತಿ ನಾನು. ಅರ್ಥ ಆಯ್ತಾ? ರಾವಣ ದುಷ್ಟ, ಆ ದುಷ್ಟತನದಿಂದ ನಿನಗೆ ಈ ಕಷ್ಟ ಸಿಕ್ಕಿದೆ, ಕಷ್ಟ ಆಗಿದೆ. ಆ ಕಷ್ಟವನ್ನು ನೋಡಿ ನಾನು ಸಂತೋಷ ಪಡ್ತಾ ಇಲ್ಲ, ಯಾಕೆಂದ್ರೆ ನನ್ನ ಗಂಡನಿಂದ ನಿನಗಿಂಥ ಕಷ್ಟ ಸಿಕ್ಕಿದೆಯಲ್ಲ ಅಂಥೇಳಿ ಅಂಥವನ ಪತ್ನಿಯಾಗಿ ನಾನು ನೋವು ಅನುಭವಿಸ್ತಾ ಇದ್ದೀನಿ. ಸೀತೆ ಮಂಡೋದರಿ ನೋಡಿದ ತಕ್ಷಣ ಬೈಬೇಕಾಗಿತ್ತು, ಎಂಥ ಹೆಣ್ಣು ನೀನು, ನಿನ್ನ ಗಂಡನ ಬುದ್ಧಿ ಕಲ್ಸೋಕ್ಕಾಗಲಿಲ್ವಾ, ಅವನಿಗೆ ನೀನು ಅವನನ್ನು ಕಟ್ಟುಪಾಡಲ್ಲಿ ಇಟ್ಕೊಂಡೇ ಇಲ್ವಾ ಅಂತ. ಎಷ್ಟು ಚಂದ ಮಂಡೋದರಿ ಆ ಸೀತೆ ಜೊತೆ ಸಂಭಾಷಣೆ ಬೆಳೆಸ್ತಾಳೆ ಅಂತ ಹೇಳಿದ್ರೆ, ನಿನ್ನ ಬಗೆಗೆ ನನ್ನ ಗೌರವ ಇದೆ ಅಂತ ಹೇಳಿ ಸೀತೆ ಕೂಡ ಮಂಡೋದರಿಯ ಬಗೆಗೆ ಗೌರವ ಮೂಡುವ ಹಾಗೆ ಮಂಡೋದರಿಯ ವರ್ತನೆ ಇದೆ. ಹೇಗೆ ಅವಳು ವರ ಪಡೆದ್ಬಿಟ್ಟು ವಾಪಸ್ ಹೋಗ್ತಾಳೆ ಮಂಡೋದರಿ, ಏನಿಲ್ಲ ತಾಯಿ, ನಾನು ಎಷ್ಟೆಷ್ಟೋ ಪ್ರಯತ್ನ ಪಟ್ಟಿದ್ದೀನಿ ಈ ರಾವಣನ ಮನಸ್ಸನ್ನು ಪರಿವರ್ತನೆ ಮಾಡೋಕ್ಕೆ, ಅವನು ನನ್ನ ಕೈಗೆ ಸಿಗ್ತಾ ಇಲ್ಲ, ದಯವಿಟ್ಟು ನೀನು ಕೂಡ ರಾವಣನ ಮನ ಪರಿವರ್ತನೆ ಆಗಿ ಪ್ರಾರ್ಥಿಸು ತಾಯಿ, ಹಾಗಾಗಿ ನಾವಿಬ್ಬರೂ ಸೇರಿ ಪ್ರಾರ್ಥನೆ ಮಾಡಿದ್ರೆ ಅವನ ಮನ ಪರಿವರ್ತನೆ ಆಗುತ್ತೆ, ನಿನಗೂ ಇವನಿಂದ ಮುಕ್ತಿ ಸಿಕ್ಕತ್ತೆ, ನನಗೂ ಸಂತೋಷ, ನನ್ನ ಗಂಡ ಬದಲಾಗ್ತಾನೆ ಅಂತ. ಇದು ಯಾರೋ ಹೆಣ್ಣುಮಗಳು ಬರ್ತಿರೋ ಕಾವ್ಯದ ಪಾತ್ರದ ಆಲೋಚನೆಗಳಲ್ಲ. ಕುವೆಂಪು ಅವರು ಪ್ರತಿಯೊಬ್ಬ ಹೆಣ್ಣಿನ ಮನದ ಹಿಂದೆ, ಅಂದರೆ ಯಾರು ಪೀಡಿಸ್ತಾನೆ ಅವನ ಹೆಂಡತಿನೂ ಕಷ್ಟಪಡ್ತಾ ಇದ್ದಾಳೆ, ಪೀಡನೆಗೊಳಗಾದವಳು ಕಷ್ಟಪಡ್ತಾ ಇದ್ದಾಳೆ, ಇಬ್ಬರ ಕಷ್ಟಕ್ಕೂ ಪರಿಹಾರ ಯಾರಲ್ಲಿದೆ? ಅವನಲ್ಲಿದೆ. ಅವನನ್ನು ಪರಿವರ್ತನೆ ಹೇಗೆ ಮಾಡಬೇಕು? ನಾವೇ ಪ್ರಾರ್ಥಿಸ್ಬೇಕು. ಏನಂತಾರೆ, ಮದುವೆ ಆದಾಗ ತಾಯಿ ಏನು ಬುದ್ಧಿ ಕಲಿಸಿಲ್ವಾ ಅಂತಾರೆ. ತಾಯಿ ಕಲಿಸ್ದೇ ಇರ್ತಾಳ? ಏನು ಕೆನ್ನೆಗೆ ತಿವಿಯೋದು ಬಾಕಿ, ನಿಮ್ಮಮ್ಮ ಏನು ಬುದ್ಧಿ ಕಲಿಸಿದಾಳೆ ಅಂಥೇಳಿ. ನಿನ್ನ ಅಕ್ಕ ತಂಗಿರಿಲ್ವಾ ಅಂತ ಕೇಳ್ತಾರೆ. ಯಾರೂ ಕೆಟ್ಟ ಅಣ್ಣಂದಿರಾಗಲಿ ಕೆಟ್ಟ ಮಗನನ್ನಾಗಲಿ ಇಷ್ಟಪಡೋದಿಲ್ಲ, ಕಲಿಸಿರ್ತಾರೆ. ಕಲ್ತ್ಕೊಳ್ದೇ ಇದ್ರೆ ಏನು ಮಾಡೋಕ್ಕಾಗತ್ತೆ? ಮಂಡೋದರಿ ಕೂಡ ತನ್ನ ಅಸಹಾಯಕತೆಯನ್ನು ಸೀತೆ ಮುಂದೆ ಹೇಳ್ತಾಳೆ. ಹಾಗಾಗಿ ಆ ಸೀತೆಯ ಪ್ರೀತಿಯನ್ನು, ಸೀತೆಯ ಒಂದು ಸಹನೆಯನ್ನು ತನ್ನಗೆ ವರವಾಗಿ ಪಡ್ಕೊಂಡು ಮಂಡೋದರಿ ಹೋಗ್ತಾಳೆ. ಇನ್ನೂ ತುಂಬ ವಿಷಯ ಇದೆ, ನನಗೆ ಅಷ್ಟೆಲ್ಲ ಹೇಳಕ್ಕೆ ಆಗ್ತಾ ಇಲ್ಲ. ಮಂಡೋದರಿ ಪಾತ್ರವನ್ನು ಇಷ್ಟಕ್ಕೆ ಇಟ್ಟು ಇನ್ನೊಂದು ಮುಖ್ಯವಾದ ಪಾತ್ರ ಚಂದ್ರನಕಿ. ಚಂದ್ರನಕಿ ಹೆಸರು ಕೇಳಿದಿರೋ ಏನೋ ಗೊತ್ತಿಲ್ಲ. ಯಾರು ಚಂದ್ರನಕಿ? ಶೂರ್ಪನಖಿ. ಮೂಲ ವಾಲ್ಮೀಕಿಯ ಕಾವ್ಯದಲ್ಲಿ ಯಾರು? ರಾವಣನ ತಂಗಿಯಾದಂತಹ ಶೂರ್ಪನಖಿಯ ಪಾತ್ರವನ್ನು ಹೆಸರನ್ನೇ ಬದಲಾಯಿಸಿಕೊಂಡು ಚಂದ್ರನಕಿ ಅಂತ, ಅಂದರೆ ಶೂರ್ಪ ಅಂದರೆ ತುಂಬ ಚೂಪಾದ ಉಗ್ರನುಳ್ಳವಳು, ನೋಡೋಕ್ಕೆ ಭಯ ಆಗುತ್ತೆ, ಬೇಡ ಅಂಥೇಳಿ ಚಂದ್ರನಂತೆ ನೀವೆಲ್ಲ ಶೇಪ್ ಮಾಡ್ಕೊಳ್ತಿರಲ್ಲ, ಏನು ಮೆನಿಕ್ಯೂರೋ ಪೆಡಿಕ್ಯೂರೋ ಏನಂತಿರೋ ಗೊತ್ತಿಲ್ಲ, ಆ ಉಗ್ರನ್ನ ಶೇಪ್ ಮಾಡ್ಕೊಳ್ಳೋದಿದೆಯಲ್ಲ, ಹಾಗೆ ಚಂದದ ಸುಂದರವಾದ ಉಗ್ರನ ಉಳ್ಳವಳು ಅಂಥೇಳಿ ಚಂದ್ರನಕ್ಕಿಂತ ಹೆಸರು ಇಡೋದ್ರಲ್ಲೇ ಕುವೆಂಪು ಅವಳ ಪಾತ್ರವನ್ನು ಸ್ವಲ್ಪ ಮೃದುತ್ವದ ಕಡೆಗೆ ತರ್ತಾರೆ. ಅವಳಿಗೆ ಹಿಂದೆ ಅವನ ರಾಮನ ಮೇಲೆ ಕೋಪ ಇತ್ತು ಎಲ್ಲ ಅಂತಾರೆ, ಅವನನ್ನು ಭೇಟಿಯಾಗಿ ಬಂದಾಗ ಲಕ್ಷ್ಮಣ ಮಾಡಿದ ಅವಮಾನ ಇವೆಲ್ಲವೂ ಸೇರಿ ತನ್ನ ಅಣ್ಣನಿಗಿರುವ ಸ್ತ್ರೀ ವ್ಯಾಮೋಹವನ್ನು ಕಾಯಿನ್ ಮಾಡಿಕೊಂಡು ಅವಳು ಬಂದು ರಾವಣನ ಪ್ರಚೋದನೆ ಮಾಡ್ತಾಳೆ. ದಯವಿಟ್ಟು ನೀನು ನೋಡು ಬಾ, ಎಂತಹ ಸೀತೆ ಸುಂದರಿ, ಅವಳನ್ನು ನೀನು ಅಪಹರಣ ಮಾಡಿತ್ತಂದರೆ ನಿನ್ನ ಅಂತಃಪುರದಲ್ಲಿ ಇರಬೇಕಾದವಳು ಅಂಥೇಳಿ ಸೀತೆಯ ಅಪಹರಣಕ್ಕೆ ಕಥಬೀಜವಾದವಳು ಈ ಚಂದ್ರನಕಿ. ಅವಳಿಗೆ ಕೋಪ ಇದೆ ರಾಮ ಮತ್ತು ಲಕ್ಷ್ಮಣನ ಮೇಲೆ. ಇದೇ ಚಂದ್ರನಕಿ ರಾವಣ ಅಪಹರಣ ಮಾಡಿ ತಂದ ಅನಂತರದ ಸೀತೆಯನ್ನು ನೋಡಿ ಬದಲಾಗ್ಬಿಡ್ತಾಳೆ. ಎಂತಹ ಕೆಟ್ಟ ಸ್ಥಿತಿಗೆ ನಾನು ತಂದೆ. ಬರೀ ಅವಳ ಬದಲಾಗಕ್ಕೆ ಸೀತೆಯ ಸ್ಥಿತಿ ಕಾರಣ ಆಗೋದಿಲ್ಲ, ಇಡೀ ಲಂಕೆಗೆ ಆದ ಅನಾಹುತವನ್ನು ನೋಡಿ ಎಷ್ಟರ ಮಟ್ಟಿಗೆ ದುಃಖಿತಳಾಗ್ತಾಳೆ ಅಂದರೆ ತನ್ನ ತಮ್ಮಂದಿರನ್ನ ಕಳ್ಕೊಳ್ತಾಳೆ, ಮಕ್ಕಳನ್ನ ಕಳ್ಕೊಳ್ತಾರೆ. ಲಂಕೆಯಲ್ಲಿ ಸಾವಿರಾರು ಜನ ವೀರರು, ಯೋಧರು, ಸಂಸಾರವನ್ನು ಅನಾಥರಾದಂಥ ಹೆಂಡತಿಯರು, ಮಕ್ಕಳು, ಎಲ್ಲ ವೈಧವ್ಯವನ್ನು, ಎಲ್ಲ ಹೆಂಗಸರ ಸಂಕಷ್ಟಗಳನ್ನು ನೋಡ್ತಾ ನೋಡ್ತಾ ಅವಳಿಗೆ ಯಪ್ಪ ನಾನು ಎಂಥ ಕೆಲಸ ಮಾಡಿದೆ, ಯಾಕಾದರೂ ನಾನು ಹೇಳಿದೆ ಯಾರನ್ನ? ಈ ಸೀತೆಯ ಅಪಹರಣವನ್ನು ಮಾಡುವಂಥ ರಾವಣನಿಗೆ. ಇಷ್ಟೆಲ್ಲ ಅನಾಹುತಗಳ ಪರಂಪರೆ ನಡೀತಾ ಇದೆಯಲ್ಲ ಅಂಥೇಳಿ ತುಂಬ ಶೋಕಗ್ರಸ್ತಳಾಗಿ ನಾನು ಪಾಪಿ ಅಂತ ಓಡಿ ಬರ್ತಾಳೆ. ಯಾರ ಹತ್ರ?
ರಾವಣನ ಅರಮನೆಗೆ ಓಡಿ ಬರ್ತಾಳೆ. ರಾವಣನಿಗೆ ಆಶ್ಚರ್ಯ, ನೀನ್ಯಾಕೆ ತಾಯಿ ಹಿಂಗೆ ಬಂದಿದ್ಯಾ, ಈ ಥರ ಕೊಳಕು ಬಟ್ಟೆಯಲ್ಲಿ ತಲೆ ಕೆದ್ರಕೊಂಡು ಹೀಗೆ ಬಂದಿದ್ಯಾ ಅಂದರೆ, ನಾನು ಪಾಪಿ, ನಾನೀಗ ಪಶ್ಚಾತ್ತಾಪ ಪಡ್ತಾ ಇದ್ದೀನಿ, ನಾನು ನಿನಗೆ ಈ ಕಾರ್ಯಕ್ಕೆ ಉಜ್ಜುಗಿಸಿದವಳೆ ನಾನು. ಖಂಡಿತ ಬೇಡ ಅಣ್ಣ, ಸೀತೆಯನ್ನು ವಾಪಸ್ ಕಳಿಸ್ಬಿಡು ರಾಮನ ಹತ್ರಕ್ಕೆ. ಯಾಕೆಂದರೆ ಇಷ್ಟೆಲ್ಲ ನನ್ನ ಲಂಕೆಗಾದ ಅನಾಹುತವನ್ನು ನಾನು ನೋಡಿಯೂ ಕೂಡ ನೀನು ಸೀತೆಯನ್ನು ಇರಿಸ್ಕೋ, ಸೀತೆಯೊಟ್ಟಿಗೆ ನೀನು ಬದುಕು ಅಂತ ನಾನು ಹೇಗೆ ಹಾರೈಸಲಿ ಅಂತ ಕೇಳುವಂತಹ ಪರಿವರ್ತನೆಯನ್ನು ಕುವೆಂಪು ಅವರು ಚಂದ್ರನಕಿಯ ಪಾತ್ರದಲ್ಲಿ ಮಾಡ್ತಾರೆ. ಅದಕ್ಕಿಂತ ನನಗೆ ಖುಷಿಯಾಗಿದ್ದು ಇದೇ ಚಂದ್ರನಕಿ ಮಂಡೋದರಿಯ ಜೊತೆಗೆ ಹೊಂದಿರುವ ಸಂಬಂಧ, ಅತ್ತಿಗೆ ನಾದ್ನಿಯರ ಸಂಬಂಧದಲ್ಲಿ ಒಂದು ಮಾರ್ಧವತೆಯನ್ನು, ಒಂದು ಬಾಂಧವ್ಯದಲ್ಲಿ ಒಂದು ಸೊಬಗನ್ನು ಕುವೆಂಪು ಅವರು ಮೂಡಿಸ್ತಾರೆ. ಅವರಿಬ್ಬರು ಮಾತಾಡ್ಕೊಳ್ತಾರೆ. ರಾವಣ ಹೇಳ್ತಾನೆ, ನೀನು ನನ್ನ ಮನಸ್ಸಲ್ಲಾಗಿರೋ ಬದಲಾವಣೆಯನ್ನು ನೀನು ಅತ್ತಿಗೆಗೆ ಹೇಳಬೇಡ. ಆದರೆ ನನಗೆ ಗೊತ್ತು, ಅವನೇ ಹೇಳ್ತಾನೆ, ನಾನು ಹೇಳಬೇಡ ಅಂದರೂ ನೀನು ಹೋಗಿ ನಿನ್ನ ಮತ್ತಿಗೆಗೆ ಹೇಳ್ತೀಯ, ನೀವಿಬ್ಬರು ಏನು ಸ್ನೇಹ ಹೊಂದಿದ್ದೀರಾ ಅಂತ ನನಗೆ ಗೊತ್ತು ಅಂತ ಹೇಳಿ ಮೊಟ್ಟ ಮೊದಲಿಗೆ ರಾವಣನ ಮನಸ್ಸಿನಲ್ಲಿ ಸೀತೆಯನ್ನು ಕುರಿತಂತೆ ಆಗುತ್ತಿರುವ ಬದಲಾವಣೆಯನ್ನು ಗುರುತಿಸಿದವಳೆ ಯಾರಾಗ್ತಾಳೆ? ಚಂದ್ರನಕಿ. ಆಗಲೂ ಹೇಳ್ತಾಳೆ, ಕೊಟ್ಬಿಡೋಣ ಹಾಗೆ ವಾಪಸ್ಸು, ಬೇಡ ಬೇಡ, ನಾನು ಹಂಗೇನಾದರೂ ರಾಮನಿಗೆ ವಾಪಸ್ ಕೊಟ್ಟರೆ ಸೀತೆಯನ್ನು, ಅವನೇನಂತ ನನ್ನನ್ನು ಹೇಳಿ ಅಂತಾನೆ, ನನ್ನ ಲಂಕೆಯ ಜನರೂ ಕೂಡ ನನ್ನನ್ನು ಹೇಳಿ ಅಂತ ಭಾವಿಸ್ತಾರೆ. ಇಲ್ಲ, ಯುದ್ಧ ಮಾಡ್ತೀನಿ, ಕಪ್ಪವನ್ನಾಗಿ ನಾನು ರಾಮನನ್ನು ಗೆದ್ದು ಅವಳು ಸೀತೆಗೆ ರಾಮನನ್ನು ಕರೆತಂದು ಕಪ್ಪವನ್ನಾಗಿ ಕೊಡ್ತೀನಿ ಅಂತ ಮಹತ್ವಾಕಾಂಕ್ಷೆಯಿಂದ ರಾವಣ ಹೇಳ್ತಾನೆ. ಇದು ರಾವಣ ಮಾಡಿದ ಒಂದು ತಪ್ಪು ಅಂತ ಚಂದ್ರನಕಿಗೂ ಅನಿಸುತ್ತೆ, ಮಂಡೋದರಿಗೂ ಕೂಡ ಅನಿಸುತ್ತೆ. ಇವೆರಡೂ ಪಾತ್ರಗಳನ್ನು ಬಿಟ್ಟರೆ ಇನ್ನು ಕೋಸಲದಲ್ಲಿ 2 ಪಾತ್ರಗಳ ಬಗ್ಗೆ ಮಾತ್ರ ಮಾತಾಡ್ತೀನಿ. ಮಂಥರೆಯ ಪಾತ್ರ ನಿಮಗೆ ಗೊತ್ತು, ಆಗಲೇ ಹೇಳಿದ್ರು, ಯಾರು ಪ್ರಾಂಶುಪಾಲರು ಹೇಳಿದ್ರು, ಮಂಥರೆ ಒಬ್ಬ ದುಷ್ಟ ವಿಲನ್ ಅಂದರು. ನಾವು ಹೇಳೋದಾದ್ರೆ ಕನ್ನಡಕ್ಕೆ ಅಯ್ಯೋ ನಮ್ಮ ಸ್ತ್ರೀ ಫಿಮೇಲ್ ಇದು ವ್ಯಾಂಪ್ ಅಂತ ಕರಿತೀವಿ, ದುಷ್ಟ ಹೆಣ್ಣು ಮಗಳು ಅಂತ ಕರಿತೀವಿ, ತುಂಬ ಎಲ್ಲರಿಗೂ ಕಾಟ ಕೊಡುವ ಅಂತ. ಯಾಕೆ ಮಂಥರೆ ಹೀಗಾದ್ಲು? ಯಾಕೆ ಮಂಥರೆಗೆ ಒಂದು ಹುಟ್ಟನ್ನು, ಹಿನ್ನೆಲೆಯನ್ನು ಕೊಡ್ತಾರೆ ಕುವೆಂಪು ಅವರು. ಆ ಮೂಲಕ ಮಂಥರೆಯ ಪ್ರತಿಯೊಂದು ನಡವಳಿಕೆಗಳಿಗೂ ನಮಗೆ ಮನೋವೈಜ್ಞಾನಿಕ ಹಿನ್ನೆಲೆಯಲ್ಲಿ ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಮೂಲ ವಾಲ್ಮೀಕಿಯಲ್ಲಿಲ್ಲ. ಮಂಥರೆ ಕೇಕೆಯ ರಾಜನಿಗೆ, ಕೈಕೇಯಿಯ ತಂದೆಗೆ ಸಿಕ್ಕಿದ್ದು ಎಲ್ಲಿ ಅಂದರೆ ಒಂದು ಅರಣ್ಯದಲ್ಲಿ ಅವನು ಬೇಟೆಗೆ ಹೋದ ಸಂದರ್ಭ. ಯಾವುದೋ ಒಂದು ಚಿಕ್ಕ ಕೂಸು ಕಂದನ ಅಳುವು ಆ ರಾಜನ ಕಿವಿಗೆ ಬೀಳುತ್ತೆ. ಯಾವ್ದಿದು, ಈ ದಟ್ಟ ಅಡವಿಯಲ್ಲಿ ಮಗು ಅಳ್ತಾ ಇದೆ, ಕೂಸು ಅಳ್ತಾ ಇದೆ ಅಂತ ಹೇಳಿ ಅವನು ಕುದುರೆಯಿಂದ ಇಳಿದು ಬಂದು ನೋಡ್ತಾನೆ. ಆ ಕೂಸು ಸಂಪೂರ್ಣವಾಗಿ ತುಂಬ ವಿಕಾರವಾಗಿದೆ, ಈಗ ತಾನೇ ಹುಟ್ಟಿದೆ, ಅದರ ಸುತ್ತ ಆಗಲೇ ಅದರ ದೇಹಕ್ಕೆಲ್ಲ ಇರುವೆಗಳೆಲ್ಲ ಮುತ್ಕೊಂಡು ಆ ಇರುವೆ ಕಡಿತದಿಂದ ಜೋರಾಗಿ ಅದು ಬಡ್ಕೊಳ್ತಾ ಇದೆ. ತಾಯಿಯೂ ಕೂಡ ಅದನ್ನು ಏನು ಮಾಡಿದ್ದಾಳೆ, ಪರಿತ್ಯಜಿಸ್ಬಿಟ್ಟಿದ್ದಾಳೆ. ತಾಯಿಗೂ ಕೂಡ ಆ ಮಗು ಬೇಕಿಲ್ಲ. ಅಂತಹ ಮಗುವನ್ನು ರಾಜನಾದ ಕರ್ತವ್ಯ ತಾನೆ, ಅದು ಅಸಹಾಯಕ ಸ್ಥಿತಿಯಲ್ಲಿದೆ, ಅನಾಥವಾಗಿದೆ. ಆ ಶಿಶುವನ್ನು ತಂದು ಅವನು ತನ್ನ ದಾಸಿಯರಿಗೆ ಕೊಡ್ತಾನೆ. ಇದರ ಯೋಗಕ್ಷೇಮವನ್ನು ನೀವು ನೋಡ್ಕೊಳ್ಬೇಕು. ರಾಜ ಕೊಟ್ಟಿದ್ದು, ಬೇರೆ ಯಾರೋ ಕೊಟ್ಟಿದ್ರೆ ಇವರು ತೆಗೆದ ಮಗುನೆಲ್ಲೋ ಎಸ್ಬಿಟ್ಟಿರೋರು. ಅರೆ ರಾಜ ಮತ್ತೆ ಕೇಳ್ತಾನೆ, ಎಲ್ಲಿಯ ಮಗು ಏನಾಯಿತು ಅಂತ. ಹಾಗಾಗಿ ದಾಸಿಯರು ರಾಜನ ಒತ್ತಾಯಕ್ಕೆ ಅನಿವಾರ್ಯ ಅನ್ನುವಂತೆ ಆ ಮಗುವನ್ನು ಸಾಕ್ತಾರೆ, ಪಾಲಿಸ್ತಾರೆ, ಸಾಕ್ತಾರೆ, ಪಾಲಿಸ್ತಾರೆ. ಅಂದರೆ ಸಾಕೋದು ಅಂದರೆ ನಾನು ಸಾಮಾನ್ಯವಾಗಿ ನನ್ನ ಹೆಂಡತಿ ಮಕ್ಕಳು ಸಾಕಬೇಡವಾ ಅಂತ ಗಂಡಸ್ರು ಅಂದರೆ ನಾನು ಅಂತಿರ್ತೀನಿ, ನಾವೇನು ದನ ಕುರಿ ಕೋಳಿಗಳು ಕೆಟ್ಟೋದ್ವ ಸಾಕಕ್ಕೆ ಅಂತ. ಸಾಕೋ ಅರ್ಥ ಬೇರೆ ಅಲ್ವಾ? ನಮ್ಮನ್ನು ಪಾಲಿಸುವ, ಪೋಷಿಸುವ, ನಮಗೆ ಪ್ರೀತಿ ವಾತ್ಸಲ್ಯಗಳನ್ನು ನೀಡೋದು ಕುಟುಂಬದ ಒಂದು ಅರ್ಥ ಅಲ್ವಾ? ಆ ಮಂಥರೆಗೆ ಅದು ಯಾವುದೂ ಸಿಗಲಿಲ್ಲ. ಹೊತ್ತೊತ್ತಿಗೆ ಊಟ ಸಿಕ್ತು, ಬೇಕಾದಷ್ಟು ಬಟ್ಟೆ ಸಿಕ್ತು, ಜನರ ಒಡನಾಟ ಇತ್ತು ಅಷ್ಟೇ. ಎಂಥ ಒಡನಾಟ? ಛೀತು, ಅಸಹ್ಯ, ದರಿದ್ರ, ಈ ಥರ ಬರೀ ಬೈಗಲಗಳನ್ನು ಮತ್ತು ತಿರಸ್ಕಾರವನ್ನು, ಆಕ್ರೋಶವನ್ನು, ಕೋಪವನ್ನು ಮಾತ್ರ ಮಂಥರೆ ಅನ್ನೋ ಮಗು ನೋಡ್ತಾ ಬೆಳೀತು. ಒಳ್ಳೆಯದನ್ನು ಏನನ್ನೂ ನೋಡಲಿಲ್ಲ. ಒಂದು ಪ್ರೀತಿಯ ಸ್ಪರ್ಶ ಅಥವಾ ಒಂದು ತಬ್ಬುವಿಕೆ, ಒಂದು ಅಪ್ಪುವಿಕೆ, ಒಂದು ಮುತ್ತು ಅಥವಾ ತಲೆ ಸವರೋದು, ಯಾವ ಪ್ರೀತಿ ವಾತ್ಸಲ್ಯದ ಅರಿವೇ ಆಗದೆ ಬೆಳೆದ ಶಿಶುವಿಗೆ ಹೇಗೆ ಪ್ರೀತಿಯನ್ನು ತೋರಿಸೋದಕ್ಕೆ ಸಾಧ್ಯ? ಅಂತಹ ಮಂಥರೆಯ ಪಾತ್ರವನ್ನು ಮಮತೆಯ ಸುಳಿ ಮಂಥರೆ ಅಂತ ಕರೀತಾರೆ ಕುವೆಂಪು ಅವರು. ಅವಳಿಗೆ ಪ್ರೀತಿಯ ಸ್ಪರ್ಶ ಆಗಿದ್ದು ಯಾವಾಗ ಅಂದರೆ, ಕೇಕೆಯ ರಾಜ ತನ್ನಗೆ ಕೈಕೇಯಿ ಹುಟ್ಟಿದಾಗ ಅವಳ ಪಾಲನೆ ಪೋಷಣೆಗೆ ಯೌವನಕ್ಕೆ ಬಂದಿದ್ದ ಮಂಥರೆಯನ್ನು ನೇಮಿಸ್ತಾನೆ.
ಆ ಕೈಕೇಯಿ ಹುಟ್ಟಿದ ಮಗುವಿಗೆ ಮಂಥರೆಯ ಕುರೂಪವಾಗಲಿ ವಿಕಾರತೆಯಾಗಲಿ ಏನೂ ಕಾಣಲಿಲ್ಲ. ತನ್ನನ್ನು ನೋಡ್ಕೋತಾ ಇರೋವಂಥ ಅತ್ಯಂತ ಪ್ರೀತಿಯ ದಾಸಿ ಅಂತ ಪ್ರೀತಿಯಿಂದ ಅವಳನ್ನ ಸ್ಪರ್ಶಿಸಿದ್ಲು. ಅಮ್ಮ ಅಂತ ಕರೆದ್ಲೋ ಅಜ್ಜಿ ಅಂತ ಕರೆದ್ಲೋ ಗೊತ್ತಿಲ್ಲ. ಅವಳ ಮೂಲಕ ಮೊಟ್ಟ ಮೊದಲಿಗೆ ಮನುಷ್ಯರ ಪ್ರೀತಿಯನ್ನು ಅನುಭವಿಸಿದವಳು ಯಾರು? ಮಂಥರೆ. ಹಾಗಾಗಿ ಸರ್ವಸ್ವವೂ ಯಾರಾದ್ಲು ಮಂಥರೆಗೆ? ಕೈಕೇಯಿ ಆದ್ಲು. ಕೈಕೇಯಿಗೂ ಸರ್ವಸ್ವ ಯಾರಾದ್ಲು? ಮಂಥರೆ ಆದ್ಲು. ಇವಳು ದಶರಥನ ಮದುವೆ ಆಗಿ ಕೈಕೇಯಿದಿಂದ ಕೈಕೇಯಿ ಒಬ್ಬಳೇ ಬರಲಿಲ್ಲ, ಮಂಥರೆ ಕೈಕೇಯಿನ ಹಿಂಬಾಲಿಸ್ಕೊಂಡು ಬಂದ್ಲು. ಎಲ್ಲಿಗೆ? ಅಯೋಧ್ಯೆಗೆ ಬಂದ್ಲು. ಬಿಟ್ಲ. ಅಯೋಧ್ಯೆ ಜನ ಅವಳನ್ನ ಪ್ರೀತಿಯಿಂದ ಕಂಡ್ರ, ಅಲ್ಲೂ ಅಷ್ಟೇ ತುಂಬ ತಿರಸ್ಕಾರ. ಇದು ಯಾವ್ದಿದು? ಕೂನಿ, ಗುಬ್ಜೆ, ವಿಕಾರೆ, ನಡೆಯೋದು, ಮತ್ತೆ ಕೆಟ್ಟ ದೃಷ್ಟಿ, ಮತ್ತೆ ಕೆಟ್ಟ ಮಾತಾಡ್ತಾಳೆ. ಬರೀ ಕೈಕೇಯಿಗೆ ಮಾತ್ರ ಅವಳು ಒಳ್ಳೆ ಮಾತಾಡ್ತಾ ಇರೋದು. ಇಂಥವಳೆಲ್ಲ ನೋಡಿ ಎಲ್ಲರೂ ತಿರಸ್ಕರಿಸ್ಬಿಟ್ರು. ಯಾರನ್ನ? ಕೈಕೇಯಿದಲ್ಲೂ ತಿರಸ್ಕರಿಸ್ತಾರೆ, ಅಯೋಧ್ಯೆಯಲ್ಲೂ ತಿರಸ್ಕರಿಸ್ತಾರೆ. ಎಷ್ಟರ ಮಟ್ಟಿಗೆ ಅಂದರೆ ಆಮೇಲೆ ಕೈಕೇಯಿ ದಶರಥನ ಪ್ರೀತಿಯ ಮಡದಿ ಆದರೂ ಕೂಡ ಎಲ್ಲೋ ಒಂದು ಕಡೆ ಅವಳನ್ನು ಕಾಯ್ತಾನೇ ಇರ್ತಾಳೆ, ಇಲ್ಲಿಂದ ಏನಾದರೂ ತೊಂದರೆ ಆಗಬಹುದು ಅಂತ ಹೇಳಿ. ಮಕ್ಕಳೆಲ್ಲ ಯೌವನಕ್ಕೆ ಬಂದರು. ದಶರಥ ನಿರ್ಧಾರ ಮಾಡ್ದ. ಏನಂತ ನಿರ್ಧಾರ ಮಾಡ್ದ? ರಾಮನಿಗೆ ಪಟ್ಟಾಭಿಷೇಕ ಅಂತ. ಅದನ್ನು ಕೇಳಿ ಕೈಕೇಯಿ ಕೂಡ ಸಂತೋಷಪಟ್ಲು. ಆದರೆ ಮಂಥರೆ ಅವಳ ಮನಸ್ಸಿಗೆ ವಿಷಬೀಜವನ್ನು ಹಾಕಿದ್ಲು. ನಾವು ಕೇಳ್ಬೋದು, ಕೈಕೇಯಿಗೆ ಬುದ್ಧಿ ಇರಲಿಲ್ವ ಒಬ್ಬ ರಾಣಿಯಾಗಿ ಆ ದಾಸಿಯ ಮಾತನ್ನು ಕೇಳೋದ? ಆದರೆ ಕೇವಲ ಕೈಕೇಯಿಗೆ ದಾಸಿ ಆಗಿರಲಿಲ್ಲ ಮಂಥರೆ, ಸರ್ವಸ್ವವೂ ಆಗಿದ್ಲು. ಹೆದರಿಸಿದ್ಲು ಮಂಥರೆ, ನಿನಗೆ ಹಿಂಗಿದ್ರಾಗಲ್ಲ ನೋಡು, ಏನಾದರೂ ರಾಮನಿಗೆ ಪಟ್ಟಾಭಿಷೇಕ ಸಿಕ್ಕರೆ ನಿನ್ನನ್ನು ಕೈಕೇಯಿ ಮುಳುಗಿಸ್ಬಿಡ್ತಾಳೆ ಅಂತ. ಯಾಕೆ ಅಂದರೆ ಒಂದು ಮಂಥರೆಗೆ ಇನ್ನೊಂದಕ್ಕೆ ದ್ವೇಷ ಬರೋದಕ್ಕೆ ಕಾರಣವನ್ನು ಕುವೆಂಪು ಅವರು ಚಿತ್ರಿಸ್ತಾರೆ. ಚಿಕ್ಕ ಮಕ್ಕಳಾಗಿದ್ದಾಗ ನಿಮಗೆ ರಾಮಚಂದ್ರನಿಗಾಗಿ ಅತ್ತ ಕತೆ ಗೊತ್ತಲ್ಲ, ಹಾಗೆ ಅಳ್ತಾ ಇದ್ದಾಗ ಎಲ್ಲರೂ ಅಸಹಾಯಕರಾಗಿ ಒದ್ದಾಡ್ತಾ ಇದ್ದಾಗ ಕೈಕೇಯಿ, ಕೌಸಲ್ಯೆ, ಸುಮಿತ್ರೆ ಎಲ್ಲರೂ ಕಷ್ಟಪಡ್ತಾ ಇದ್ದಾರೆ ಮಗು ಅಳು ನಿಲ್ಸೋದು ಹೇಗೆ ಅಂತ. ದಶರಥಗಂತೂ ಇನ್ನೂ ಸಂಕಟ, ರಾಮ ಅಳೋದು ನೋಡೋಕ್ಕಾಗ್ತಿಲ್ಲ. ಆಗ ಎಲ್ಲಿಂದಲೋ ಮರೆಯಿಂದ ಬಂದು ಮಂಥರೆ ಕೈಕೇಯಿ ಕೈಗೆ ಕನ್ನಡಿ ಕೊಡ್ತಾಳೆ. ಹೋಗುದು ತೋರಿಸು ಆ ಮಗುಗೆ, ಈ ಕನ್ನಡಿಯಲ್ಲಿ ಚಂದ್ರನನ್ನು ತೋರಿಸು ಅಂತ. ಆ ಕೈಕೇಯಿ ತಂದು ದಶರಥನಿಗೆ ಕೈಯಲ್ಲಿದ್ದಂತಹ ರಾಮನಿಗೆ ತೋರಿಸಿ, ದಶರಥ ಕನ್ನಡಿ ತೋರಿಸಿ, ನೋಡು ಮಗು ಇಲ್ಲಿದೆ ಚಂದ್ರ ಅಂದಾಗ ರಾಮ ಕೇಕೆ ಹಾಕ್ತಾನೆ, ಕಂದ. ಆ ಕಂದನ ಕೇಕೆ ನೋಡಿ ಆ ನಗುವಿಗೆ ಕಾರಣ ಆದ್ದಲ್ಲ ತಾನು ಅಂಥೇಳಿ ಆ ಮಗುವನ್ನು ಸಹಜವಾಗಿ ಎತ್ಕೊಳಕ್ಕೆ ಮಂಥರೆ ಬರ್ತಾಳೆ. ಕೌಸಲ್ಯ ಏನಂತಾಳೆ? ಛೀ, ದೂರ ಸರಿ ಅಮಂಗಳೇ. ಯಾರನ್ನ? ಮಂಥರೇನ. ಹೇಗಾಗ್ಬೋದು? ಸರ್ಪ ತುಳಿದ ಹಾಗೆ ಆಯಿತು. ಯಾರ ಮನಸ್ಸು? ಕೌಸಲ್ಯ ಹೇಳ್ಬೋದಾಗಿತ್ತಾನೆ, ಒಂದು ಮಿಯರ್ ಥ್ಯಾಂಕ್ಸ್, ಒಂದು ಸಣ್ಣ ಋಣ. ಈ ಮಗುವಿನ ನಗು ಕಾರಣ ಆದ್ಯಲ್ಲ ತಾಯಿ ನನ್ನ ಕಥ. ಎಷ್ಟು ಅಳ್ತಿದ್ದ, ಎಲ್ಲಿ ಸ್ಪಂದನೆಯೇ ಇಲ್ಲ ಯಾರ ಮಾತಿಗೆ? ಮಂಥರೆ. ಹಾಗಾಗಿ ಅಲ್ಲಿಂದ ಇನ್ನಷ್ಟು ದ್ವೇಷ ಯಾರ ಬಗೆಗೆ? ರಾಮನ ಬಗೆಗೆ, ಇತರ ಪಟ್ಟದ ಅರಸಿಯರ ಬಗೆಗೆ ಮಂಥರೆಗೆ ಮನಸ್ಸಿನಲ್ಲಿ ವಿಷ. ಆ ದೃಷ್ಟಿಯಿಂದಲೇ ಅವಳು ತಡೆಯೋಕ್ಕೆ ಹೋಗ್ತಾಳೆ. ಅವಳಿಗೆ ಯಾಕೋ ಆತಂಕ ಮತ್ತೆ ಅಭದ್ರತೆ ಕಾಡುತ್ತೆ. ಅದೇ ಆತಂಕ ಅಭದ್ರತೆಯನ್ನು ಕೈಕೇಯಿ ಮನಸ್ಸಲ್ಲಿ ಮೂಡಿಸೋದಕ್ಕೆ ಅವಳು ಯಶಸ್ವಿ ಆಗ್ತಾಳೆ. ಕವಿ ಹೇಳ್ತಾರೆ, ಮುಳುಗ್ತಾ ಇದ್ದವನು ಯಾವತ್ತೂ ಒಂದು ಮರದ ಪಟ್ಟಿಯನ್ನು ಏನೋ ಹಿಡ್ಕೊಂಡ್ರೆ ಭದ್ರವಾಗ್ತಾನೆ. ಯಾವುದನ್ನು ಹಿಡ್ಕೊಂಡ್ಲು ಕೈಕೇಯಿ ಮುಳುಗ್ತಾ ಇರೋಳು? ಮೊಸಳೆಯನ್ನು ತಬ್ಬಿದ ಓಲಂತೆ ಮಂಥರೆಯನ್ನು ತಬ್ಬಿದ್ಲು ಅಂತ ಕವಿ ಉದ್ಗಾರ ತೆಗಿತಾರೆ. ಮೊಸಳೆ ಹಿಡ್ಕೊಂಡ್ರೆ ಏನು? ಮರದ ತುಂಡಂಗೆ ಕಾಣ್ತಿದೆ, ಆದರೆ ಮರದ ತುಂಡಲ್ಲ. ಯಾವಾಗ ಬೇಕಾದರೂ ನೀರಲ್ಲಾರು ಮುಳುಗ್ಬೋದಾಗಿತ್ತು. ಆದರೆ ಮೊಸಳೆ ತನ್ನನ್ನು ಇವಳನ್ನೇನು ಮಾಡುತ್ತೆ? ಪೂರ್ಣವಾಗಿ ನುಂಗ್ಬಿಡುತ್ತೆ. ಹಾಗಾಗಿ ಕೈಕೇಯಿ ಮಂಥರೆಯನ್ನು ಸೇರಿಕೊಂಡ್ಲು ಅಥವಾ ಮಂಥರೆಯನ್ನು ಒಪ್ಕೊಂಡ್ಲು. ಇಷ್ಟಕ್ಕೆ ಕಾವ್ಯ ಮುಗಿಯಲ್ಲ ಅಲ್ವಾ? ಭರತ ಬರ್ತಾನೆ, ಭರತ ಕೇಳ್ತಾನೆ, ಯಾಕಮ್ಮ ಇಂಥ ಕೆಲಸ ಮಾಡಿದೆ? ಅಷ್ಟೊತ್ತಿಗಾಗಲೇ ಕೈಕೇಯಿ ಜರ್ಜರಿತಲಾಗ್ಬಿಟ್ಟಿರ್ತಾಳೆ. ಯಾಕೆ ಅಂದರೆ ಅವಳು ಪೂರ್ಣ ಪ್ರಮಾಣದಲ್ಲಿ ದುಷ್ಟೇ ಅಲ್ಲ, ಹುಟ್ಟಿನಿಂದ ದುಷ್ಟೇ ಅಲ್ಲ, ಮಂಥರೆಯ ದುರ್ಬೋಧನೆಗೊಳಗಾಗಿದ್ದು ಅವಳು ಈ ವರ ಕೇಳ್ಬಿಟ್ಲಲ್ವಾ. ಆದರೆ ದಶರಥನ ಸ್ಥಿತಿ ನೋಡಿ ಅವಳಿಗೆ ತುಂಬ ಗಾಬರಿ ಆಗ್ಬಿಡುತ್ತೆ. ಏನು ಹುಚ್ಚನಂಗೆ ಆಗ್ಬಿಟ್ಟ, ಈ ಥರ ಆಗ್ಬಿಟ್ಟ, ಇಷ್ಟು ಕಷ್ಟಪಡ್ತಾ ಇದ್ದಾನೆ, ನಾನು ಇವನು ಕಷ್ಟಕ್ಕೆ ಕಾರಣ ಆಗಿ ನಾನು ಎಲ್ಲೆಲ್ಲೋ ತಪ್ಪು ಮಾಡ್ಬಿಟ್ಟ ವರ ಕೇಳಿ. ರಾಮ ಬರ್ತಾನೆ, ಭರತ ಬರ್ತಾನೆ, ಇವ್ರದ್ದೆಲ್ಲ ಇಡೀ ಕೋಸಲದ ಆ ರೋಧನೆಯನ್ನು ನೋಡ್ತಾ ಇದ್ದಾಳೆ. ತನ್ನ ಅರಮನೆಯಲ್ಲೇ ಇಡೀ ಪಟ್ಟಾಭಿಷಕ್ತರಾದಂತಹ ಅಥವಾ ಪಟ್ಟ ಮಹಿಷಿಯರ ಕಷ್ಟ ನೋಡ್ತಾ ಇದ್ದಾಳೆ. ಎಲ್ಲ ನೋಡಿ ಇವಳು ಮನಸ್ಸಿಗಾಗಲೇ ಒಂದು ರೀತಿ ಆತಂಕ ಶುರುವಾಯಿತು. ಭರತ ಬಂದ, ತುಂಬ ಅವನು ಕೂಡ ಆಕ್ರೋಶ ಪಟ್ಕೊಂಡಿದ್ದಾನೆ. ಮಂಥರೆಯನ್ನಂತೂ ದೂರಕ್ಕೆ ಸರಿಸ್ತಾನೆ. ಗೂನಿ ನೀನು ಹೋಗು ಅಂತ ಯಾವತ್ತೂ ಬೈದೇ ಇದ್ದಾನೆ, ಅವಳನ್ನು ಬೈತಾನೆ. ಕೈಕೇಯಿನೂ ಕೂಡ ಯಾಕೆ ಕೆಲಸ ಮಾಡಿದೆ ಅಂತಾನೆ. ಮಂಥರೆಗಂತೂ ಇಡೀ ಪ್ರಪಂಚನೇ ಕುಸಿದು ಹೋಯಿತು. ಯಾಕೆಂದರೆ ಕೈಕೇಯಿ ಮತ್ತು ಭರತ ಮಾತ್ರ ಅವಳ ಪ್ರಪಂಚ ಆಗಿದ್ರು. ಇಲ್ಲಿ ಕೈಕೇಯಿ ಕೂಡ ಭರತನ ಮಾತಿನಿಂದ ನೊಂದ್ಕೊಂಡು
ದೂರ ಹೋಗು ಅಂಥೇಳಿ ಮಂಥರೆಯನ್ನು ದೂರ ತಳ್ಳಿಬಿಡ್ತಾಳೆ. ಮಂಥರೆ ಇದ್ದಿದ್ದ ಎರಡೇ ಆಸರೆ, ಯಾರ್ದು? ಕೈಕೇಯಿ ಮತ್ತು ಭರತನದು. ಹೊರಟೋದ್ಲವಳು. ಎಲ್ಲಿಗೆ ಹೋದ್ಲು ಅದನ್ನು ಕುವೆಂಪು ವರ್ಣಿಸ್ತಾರೆ. ಹೋದ್ಲು ಕಾಡಿನೊಳಗೆ ಕುಕ್ಕೊಂಡು ಹೋದ್ಲು. ಯಾವಾಗ ಹೋದ್ಲು ಅಂತ ವರ್ಣಿಸ್ತಾರೆ ಗೊತ್ತಾ? ಸ್ವಲ್ಪ ಕಥೆ ರೀತಿಯಲ್ಲೇ ನಾನು ಬರ್ತಾ ಇಲ್ಲ. ರಾಮ ಅರಣ್ಯಕ್ಕೆ ಹೊರಟೋಗಿದ್ದಾನೆ, ಭರತ ಅರಣ್ಯಕ್ಕೆ ಅವನನ್ನು ಕರ್ಕೊಂಡು ಬರಕ್ಕೆ ಹೋಗಿದ್ದಾನೆ. ಅದಕ್ಕೆ ಮುಂಚೆ ಈ ಮಂಥರೆ ಏನು ಮಾಡ್ತಾಳೆ? ಓ ಭರತನಣ್ಣಯ್ಯ, ರಾಮ ಅಂತ ಕೇಳ್ಕೊಂಡು ಹೋಗಲ್ಲ ಅಡವಿಗೆ. ಓ ಭರತನಣ್ಣಯ್ಯ, ಭರತನಿಗೋಸ್ಕರ ರಾಮನನ್ನ ಕಾಡಿಂದ ವಾಪಸ್ಸು ತರೋದಕ್ಕೋಸ್ಕರ ಕಾಡಿನೊಳಗೆ ನುಗ್ತಾಳೆ. ಅಲ್ಲಿ ಹತ್ತಿದ್ದ ಕಾಡ್ಗಿಚ್ಚು ಅವಳನ್ನು ಸುಟ್ಟು ಭಸ್ಮ ಮಾಡಿಬಿಡುತ್ತೆ. ಅಲ್ಲಿಗೆ ಅವಳ ಪಶ್ಚಾತ್ತಾಪದಿಂದ ಅವಳು ದಗ್ಧಳಾದ್ಲು. ಆದರೆ ಅವಳ ಆತ್ಮ ಹೇಳುತ್ತೆ, ನಾನು ಭರತನಿಗೆ ಒಳಿತು ಮಾಡದ ಮುನ್ನ, ರಾಮ ಹಿಂದಿರುಗಿ ಬರದ ಮುನ್ನ ನನ್ನ ಆತ್ಮಕ್ಕೆ ಮೋಕ್ಷ ಇಲ್ಲ ಅಂತ. ಅವಳಿಗೆ ಯಾವಾಗ ಮೋಕ್ಷ ಸಿಕ್ಕತ್ತೆ ಗೊತ್ತಾ? ರಾಮ ಅರಣ್ಯವಾಸದಿಂದ 14 ವರ್ಷಗಳನ್ನು ಮುಗಿಸಿ ಒಂದು ದಿನ ತಡ ಆದರೂ ನಾನು ಆ ಅಗ್ನಿಗೆ ಆಹುತಿ ಆಗಿಬಿಟ್ಟಿರ್ತೀನಿ ಅಂತ ಭರತ ನಿರ್ಧಾರ ಮಾಡಿರ್ತಾನಲ್ಲ. ಭರತ್ ತಡ ಆಯಿತು ಅಂಥೇಳಿ ಅಗ್ನಿಯನ್ನು ರಚಿಸಿ ಇನ್ನೇನು ಅವನು ಅಗ್ನಿಗೆ ಬೀಳಬೇಕು. ಆಗ ಒಂದು ಅಶೀರವಾಣಿ ಹೇಳುತ್ತೆ, ಭರತ ದುಡುಕ್ಬೇಡ, ನಿನ್ನ ರಾಮ ಬರ್ತಾ ಇದ್ದಾನೆ, ಇನ್ನೇನು ಬಂದ. ಅಯ್ಯೋ, ಇಂತಹ ಒಳ್ಳೆಯ ಸುದ್ದಿಯನ್ನು ನನಗೆ ಹೇಳಿದ ಇಂತಹ ಆತ್ಮ, ಒಳ್ಳೆಯ ಆತ್ಮ ಯಾವುದು ಅಂದರೆ ನಾನೇ ಮಂಥರೆ ಅಂತ ಹೇಳ್ತೀನಿ. ಮಂಥರೆ ಅಂದರೆ ಏನಾಯಿತು? ಅವಳ ಆತ್ಮದಲ್ಲಿಯೂ ಅವಳಿಗೆ ಮುಕ್ತಿ ಸಿಕ್ಕಿಲ್ಲ. ಯಾರಿಗೆ ಒಳಿತು ಮಾಡೋಕ್ಕೋಸ್ಕರ? ರಾಮನನ್ನ ಅಯನಕ್ಕೆ ಅಟ್ಟಿದ, ರಾಮನ ಶ್ರೀರಾಮತ್ವದ ಪ್ರದರ್ಶನಕ್ಕೆ ಇಂಬು ಕೊಟ್ಟವಳೆ ಮಂಥರೆ. ಅವನು ವಾಪಸ್ ಬರೋವರೆಗೂ ಭರತನೊಟ್ಟಿಗೆ ಇದ್ದು ರಾಮನ ಕ್ಷೇಮವನ್ನು ಕಾದವಳು ಕೂಡ ಮಂಥರೆ ಅಂಥೇಳಿ. ಆ ಮಂಥರೆಗೆ ಮಮತೆ ಇರಬೇಕು, ಅದು ಸುಳಿ ಆಗಬಾರ್ದು. ಆ ಸುಳಿಯಲ್ಲಿ ಸಿಕ್ಕಿ ಕೈಕೇಯಿ, ಭರತ, ರಾಮ, ಸೀತೆ ಎಲ್ಲ ಸುತ್ತಬಿಟ್ರು ಅಂತ ಹೇಳಿ ಮಮತೆಯ ಸುಳಿ ಮಂಥರೆ ಅಂತ ಅವಳಿಗೆ ಒಂದು ಇದನ್ನೇ ಒಂದು ಪಟ್ಟವನ್ನೇ ಅವಳಿಗೆ ಕೊಡ್ತಾರೆ. ಇನ್ನು ಕೈಕೇಯಿ ಪಾತ್ರ ಹೇಳಿದರೆ ಇದರೊಟ್ಟಿಗೆ ನಾನು ಹೇಳ್ಬೋದಾಗಿತ್ತು. ನಾನು ಆಗಲೇ ಹೇಳಿದೆ, ಕೈಕೇಯಿ ದಶರಥನ ಸ್ಥಿತಿ ನೋಡಿ ಅವಳು ತುಂಬ ಭಯಗ್ರಸ್ತಲಾಗಿರ್ತಾಳೆ. ಇನ್ನು ಭರತ ಬಂದಾಗಲೂ ಕೂಡ ಅವನು ಎಷ್ಟು ಆಕ್ರೋಶ ತೋರ್ತಾನಲ್ಲ. ಆಗ ಅವಳು ಹೇಳ್ತಾಳೆ, ಅವಳಿಗೂ ಪಶ್ಚಾತ್ತಾಪ ಮೂಡುತ್ತೆ. ನಾವು ಹೋಗಿ ಅರಣ್ಯಕ್ಕೆ ನಾನು ಕರ್ಕೊಂಬರ್ತೀನಿ ಭರತ, ಹೊರಟು ನಿಂತಾಗ ನಾನು ಬರ್ತೀನಿ. ತುಂಬ ಅಳ್ತಾಳೆ. ಆವಾಗ ಹೇಳ್ತಾರೆ, ಅವಾಗ ಚಂದ್ರೇಗೌಡರು ಸರ್ ಹೇಳಿದ್ರು, ಈ ಮಹದ್ವ್ಯೂಹ ರಚನೆಯಲ್ಲಿ ಪಾಪಿಗೆ ಉದ್ಧಾರ ಮುಹುದವು ಅಂತ. ಪ್ರತಿಯೊಬ್ಬ ಪಾಪಿಗೂ ಉದ್ಧಾರ ಇದೆ ಅಮ್ಮ, ನೀನು ಖಂಡಿತ ಅಂತ ಹೇಳಿ ಅವಳನ್ನು ಕರ್ಕೊಂಡು ಹೋಗ್ತಾನೆ. ಅವಳು ರಾಮನನ್ನು ಕೇಳ್ತಾಳೆ. ಆದರೆ ರಾಮನ ಯಾರಿಗೂ ಗೊತ್ತಾಗದ ಹಾಗೆ ರಾಮನ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ತಾಳೆ ಯಾರು? ಕೈಕೇಯಿ. ಇದು ಕುವೆಂಪು ಅವರು ಸೃಷ್ಟಿಸಿದ ಕೈಕೇಯಿಯ ಪರಿತಾಪದ ಅಥವಾ ಪಶ್ಚಾತ್ತಾಪದ ಪರಿ ಹೀಗಿದೆ. ಇದನ್ನು ನೋಡಿ ಕುವೆಂಪು ಮಾತ್ರ ಗ್ರಹಿಸೋದಕ್ಕೆ ಸಾಧ್ಯ ಅಂಥೇಳಿ. ಇದು ವಿಮಲಸೂರಿ ಮತ್ತು ನಮ್ಮ ನಾಗಚಂದ್ರ, ಪ್ರತಿಮಾ ನಾಟಕ, ಭಾಸ, ಇಲ್ಲೆಲ್ಲ ನಮಗೆ ಬದಲಾದ ಕೈಕೇಯಿಯ ಸುಳುವು ಸಿಕ್ಕತ್ತೆ. ಆದರೆ ಇನ್ನಷ್ಟು ನಿಚ್ಚಳವಾಗಿ ಸ್ಪಷ್ಟವಾಗಿ ಆ ಪಾತ್ರಕ್ಕೆ ಒಂದು ಸುಂದರವಾದ ವಿನೂತನ ಆಯಾಮವನ್ನು ಕೊಟ್ಟವರು ಕುವೆಂಪು ಆಗ್ತಾರೆ. ಕೈಕೇಯಿ ಮಂಥರೆ ಸಂಬಂಧ ಹೇಗಿತ್ತು? ನಿಜವಾಗ್ಲೂ ಆ ಕೈಕೇಯಿ ಮತ್ತು ಮಂಥರೆಯ ಸಂಬಂಧವನ್ನು ನಾವು ನೋಡಬೇಕಾದ್ರೆ ಅಲ್ಲಿ ಮಾನವೀಯತೆಯನ್ನು ನಾವು ಗುರುತಿಸ್ತೀವಿ. ಅವಳು ಮಂಥರೆ ಸಲಹೆ ನೀಡುವ ಆಪ್ತೆ ಆಗಿರ್ತಾಳೆ. ಅವರಿಬ್ಬರ ನಡುವೆ ಗಾಢವಾದ ಮೈತ್ರಿ ಇರುತ್ತೆ. ಸುಂದರವಾಗಿದ್ದಂತಹ ಕೈಕೇಯಿಗೆ ಈ ವಿರೂಪಿಯಾಗಿದ್ದಂಥ ಮಂಥರೆ, ನಾವು ಬರೀ ಪ್ರೀತಿಗೆ ಕಣ್ಣಿಲ್ಲ ಅಂತ ಗಂಡು ಹೆಣ್ಣಿನ ಪ್ರೀತಿಗೆ ಹೇಳೋಕ್ಕಾಗಲ್ಲ. ನಿಜವಾಗ್ಲೂ ಎಷ್ಟು ಜನ ನಮ್ಮ ತಾಯಂದಿರು ಬಹಳ ಚಂದ ಇದ್ದಾರೆ, ಅಥವಾ ನಾವೆಷ್ಟು ಚಂದ ಇದ್ದೀವಿ ನಮ್ಮ ಮಕ್ಕಳ ದೃಷ್ಟಿಯಲ್ಲಿ. ಆದರೆ ಆ ಪ್ರೀತಿಗೂ ಕುರುಡ್ತಾನೆ. ನನ್ನಮ್ಮ ಹೇಗಾರು ಇರಲಿ, ನನ್ನಪ್ಪ ಹೇಗಾರು ಇರಲಿ, ನನ್ನಪ್ಪ ನನ್ನಮ್ಮ. ಇಲ್ಲಿ ಅದೇ ತಾಯ್ತನದ ಭಾವ ಕೈಕೇಯಿಗೆ ಯಾರಲ್ಲಿ ಕಂಡಿದೆ? ಮಂಥರೆಯಲ್ಲಿ ಕಾಣಿದೆ. ಮತ್ತು ಸ್ನೇಹಶೀಲಿಯಾದಂತಹ ಆ ಕೈಕೇಯಿ ವಾತ್ಸಲ್ಯವನ್ನು ಮಂಥರೆ ಮೂಲಕನೇ ನೋಡ್ತಾಳೆ. ಹಾಗಾಗಿ ಸಂಪೂರ್ಣವಾಗಿ ತನ್ನ ಒಳಿತು ಕೆಡಕುಗಳನ್ನು ಮಂಥರೆಗೆ ಇಡ್ತಾಳೆ. ಹೀಗೆ ಆ ಸಂಬಂಧವನ್ನು ದಶರಥ ತನ್ನಲ್ಲಿ ಏನೂ ಹಂಚ್ಕೊಳ್ತಾ ಇಲ್ಲ. ದಶರಥ ನನ್ನನ್ನು ಎಲ್ಲೋ ಒಂದು ಮೂಲೆಯಲ್ಲಿ ಸ್ವಲ್ಪ ಬೇರೆ ಅಂತಲೇ ಇಟ್ಟಿದ್ದಾನೆ. ಆದರೆ ತನ್ನವಳು ಅಂತ ಭಾವಿಸಿದವಳು ಮಂಥರೆ ಒಬ್ಬಳೇ ಅಂತ ಹೇಳಿ ಮಂಥರೆನ ಸಂಪೂರ್ಣವಾಗಿ ಕೈಕೇಯಿ ನಂಬಿದ್ದಕ್ಕೂ ಕೂಡ ನಮ್ಮ ಕುವೆಂಪು ಅವರ ರಾಮಾಯಣ ದರ್ಶನ ನಮ್ಮಲ್ಲಿ ಅನೇಕ ಕಾರಣಗಳು ಸಿಗ್ತವೆ. ಹೇಳ್ತಾ ಹೊರಟ್ರೆ ಇನ್ನೂ ಮುಖ್ಯ ಪಾತ್ರಗಳಿವೆ. ಸೀತೆ ಇದೆ, ಊರ್ಮಿಳೆ ಪಾತ್ರ ಇದೆ. ಅದಕ್ಕೆಲ್ಲ ಹೆಚ್ಚು ಒತ್ತು ಕೊಟ್ಟಿದ್ದಾರೆ ಅಂತ ನನಗೆ ಅನ್ನಿಸ್ಲಿಲ್ಲ. ಆದರೆ ನನಗೆ ಪ್ರಾಂಶುಪಾಲರು ಬೆಳಿಗ್ಗೆ ಪ್ರಸ್ತಾಪ ಮಾಡಿದ ಹಾಗೆ
ಅಲಕ್ಷಿತ ಪಾತ್ರಗಳು ಅಥವಾ ನಿರ್ಲಕ್ಷಿತ ಪಾತ್ರಗಳು ಅಂತ ಏನು ಕರಿತೀವೋ ಅವುಗಳು ಒಂದು 4 ಪಾತ್ರ ಇದೆ. ಹೇಳ್ತಾ ಕೂತ್ಕೊಂಡ್ರೆ ಇವತ್ತೆಲ್ಲ ಆಗುತ್ತೆ. ಆದರೆ ನಿಮ್ಮ ರೆಸ್ಟ್ಲೆಸ್ನೆಸ್ ನನಗೂ ರೆಸ್ಟ್ಲೆಸ್ನೆಸ್ ಮೂಡಿಸ್ತಾ ಇದೆ. ಕೊನೆ ಇದರಲ್ಲಂತೂ ಯಾಕೋ ಕೂತಿದ್ದೀವಿ ಅಥವಾ ಏನಕ್ಕೋ ಕೂತಿದ್ದೀವಿ ಅನ್ನೋ ಹಾಗಿದೆ. ದಯವಿಟ್ಟು ಕ್ಷಮಿಸಿ. ಇನ್ನು 4 ಪಾತ್ರಗಳನ್ನು ಪರಿಚಯ ಮಾಡಿಕೊಂಡು ನನ್ನ ಮಾತನ್ನು ನಿಲ್ಲಿಸ್ತೀನಿ. ಆ 4 ಪಾತ್ರ ಅಂದರೆ ಏನು ತುಂಬ ಡೀಟೇಲ್ ಆಗಿಲ್ಲ, ಸಂಕ್ಷಿಪ್ತವಾಗಿ ಹೇಳ್ತೀನಿ. ಯಾಕೆಂದರೆ ಇದು ಪ್ರಧಾನ ಪಾತ್ರಗಳು 4. ಒಂದರಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಅಂದರೆ ಅನಲೆ ಪಾತ್ರ. ಅನಲೆ ಅಂತ ನೀವು ಯಾರು ಅಂತ ಕೇಳಿದರೆ ಎಷ್ಟು ಒಳ್ಳೆ ಹೆಸರು. ಈಗ ಸಾಮಾನ್ಯವಾಗಿ ಅನಲೆ ಅಂತ ಹೆಸರು ಇಡ್ತಾ ಇದ್ದಾರೆ. ಆ ಅನಲೆ ಪಾತ್ರ ಯಾರು ಅಂದರೆ ರಾವಣನ ತಮ್ಮನಾದ ವಿಭೀಷಣನ ಮಗಳು. ಅವಳು ಕೇವಲ ವಿಭೀಷಣನ ಮಗಳು ಅಂತಷ್ಟೇ ಮೂಲ ವಾಲ್ಮೀಕಿ ಕಾವ್ಯದಲ್ಲಿ ಇದೆ. ಆದರೆ ರಾಮಾಯಣ ದರ್ಶನಂನಲ್ಲಿ ಕವಿ ಅನಲೆಗೆ ಪುಣ್ಯ ಪ್ರಚೋದಕಿ ಅಂತ ಹೆಸರು ಕೊಡ್ತಾರೆ, ಬಿರುದನ್ನು ಕೊಡ್ತಾರೆ. ಕಾರಣ ಆದರೂ ಇಷ್ಟೇ, ಅವಳು ಕೇವಲ ವಿಭೀಷಣನಿಗೆ ಮಗಳಾಗಿರಲಿಲ್ಲ, ಗಂಡು ಮಕ್ಕಳು ಮಾತ್ರ ಇದ್ದಂಥ ರಾವಣನಿಗೆ ಪ್ರೀತಿಯ ಮಗಳಾಗಿರಲಿಲ್ಲ. ದೊಡ್ಡಯ್ಯ ಅವನಿಗೆ. ಎಷ್ಟು ಮಟ್ಟಿಗೆ ಅಂದರೆ ರಾಮನ ಪ್ರವೇಶ ಆದಮೇಲೆ ವಿಭೀಷಣ ನೀನು ಮಾಡಿದ ತಪ್ಪು, ನೀನೊಟ್ಟಿಗೆ ನಾನು ಇರಲ್ಲ ಅಂತ ಹೇಳಿ, ಇಲ್ಲ ದೇವ್ರು ಬರ್ತಾ ಇದೆ ಅಷ್ಟೇ, ನೀರೇನು ಬೇಡ, ಥ್ಯಾಂಕ್ ಯು ಡಿಯರ್. ಆ ವಿಭೀಷಣ ರಾವಣನನ್ನು ತ್ಯಜಿಸಿ ಹೊರಟಾಗ ಇವಳು ಅನಲೆ ಇದ್ದವಳು ನಾನು ಅಪ್ಪನ ಜೊತೆಗೆ ಹೋಗ್ತೀನಿ ಅಂತ ಎದ್ದು ಹೊರಡ್ತಾಳೆ. ಆದರೆ ಗೋಗರಿತಾನೆ ರಾವಣ, ಅಷ್ಟು ದೊಡ್ಡ ಸಾಮ್ರಾಟ. ಆ ಅನಲೆ ಹತ್ರ ಗೋಗರಿತಾನೆ, ನೀನು ನನ್ನ ಜೊತೆನೇ ಇರು ಮಗಳೇ. ಇಲ್ಲ ಒಳಿತಿನೆಡೆಗೆ ನಾನು ಯಾವತ್ತು ಅಪ್ಪಣೆ ಕೊಟ್ಟರೆ ನಾನು ಇರಬೇಕು, ಇಲ್ಲ ನಾನು ಹೋಗ್ತೀನಿ ಅಂತ. ಎಷ್ಟು ಪೂಸಿ ಹೊಡಿತಾನೆ ರಾವಣ ಅಂದರೆ ಅನಲೆಗೋಸ್ಕರ. ನೀನು ಬೇಕಾದಾಗ ನೀನು ಅಪ್ಪನ ನೋಡ್ಲಿಕ್ಕೆ ಹೋಗ್ಬೋದು, ನಾವು ಹೊಡಿತೀವಲ್ಲ, ತಂದೆ ತಾಯಿ ಮದುವೆ ಮಾಡಿ ಕಳಿಸ್ಬೋದು, ನೀನು ಬೇಕಾದಾಗ ಕಾರ್ ಕಳಿಸ್ತೀನಿ, ನೀನು ಬೇಕಾದಾಗ ಬಂದು ನಾವು ನೋಡ್ಬೋದು, ನೀನು ಹೋಗಬೇಕು ಅಂತ ಎಲ್ಲ ಕಳಿಸ್ತೀವಲ್ಲ, ಹಾಗೆ ವಿಮಾನವನ್ನು ಕಳಿಸ್ಕೊಡ್ತೀನಿ ತಾಯಿ, ನಿನ್ನ ಅಪ್ಪನನ್ನು ಭೇಟಿಯಾಗಕ್ಕೆ ನೀನು ಯಾವಾಗ ಬೇಕಾದರೂ ಹೋಗ್ಬೋದು, ಆದರೆ ನನ್ನನ್ನು ಬಿಟ್ಟು ನೀನು ಹೋಗಬೇಡ, ವಿಭೀಷಣ ಬೇಕಾದ್ರೆ ಹೋಗಲಿ, ನನ್ನನ್ನು ಬಿಟ್ಟು ಹೋಗಬೇಡ ಅಂತ ಗೋಗರ್ದು ಅನಲೆಯನ್ನು ಇರಿಸ್ಕೊಳ್ತಾನೆ. ಯಾರು? ರಾವಣ. ಅತ್ಯಂತ ಪ್ರೀತಿ ಯಾರನ್ಕಂಡ್ರೆ ಅನಲೆ. ಆದರೆ ಈ ರಾವಣ ಸೀತೆಯನ್ನು ಕರೆತಂದ ಮೇಲೆ ಸಿಕ್ಕ ಪಾಡುಗಳನ್ನು ನೋಡಿ ಅನಲೆ ಹೋಗಿ ಸೀತೆಯ ಮನಸ್ಸಿಗೆ ಒಂದು ಧೈರ್ಯವನ್ನು ಕೊಡ್ತಾಳೆ. ಸೀತೆಯನ್ನು ಮನಸ್ಸನ್ನು ಪರಿವರ್ತನೆ ಮಾಡೋಕ್ಕೆ ಹೋಗ್ತಾಳೆ. ನನ್ನ ದೊಡ್ಡಪ್ಪ ನಿಂತ ಕ್ರೂರಿ ಅಲ್ಲ, ತಪ್ಪು ಮಾಡಿದ್ದಾನೆ ನಿಜ, ಆದರೆ ಅವನ ಮನಸ್ಸಿನ ಪರಿವರ್ತನೆಗೋಸ್ಕರ ನೀನು ನಮ್ಮೊಟ್ಟು ಕೈ ಜೋಡಿಸು ಅಂತ ಮಂಡೋದರಿ ರೀತಿಯಲ್ಲಿ ಅನಲೆ ಕೂಡ ಕೇಳ್ತಾಳೆ. ಅನಲೆಗೆ ಇನ್ನೊಂದು ಅವಕಾಶವನ್ನು ಕುವೆಂಪು ಕೊಡ್ತಾರೆ. ಯಾವುದು ಅಂದರೆ, ನಿಮಗೆಲ್ಲ ಗೊತ್ತು, ರಾಮ ಚಿತೆಯನ್ನು ಏರ್ಪಡಿಸ್ತಾರೆ ಲಕ್ಷ್ಮಣನಿಗೆ ಹೇಳಿ, ಯಾರನ್ನ? ಸೀತೆಯ ಅಗ್ನಿ ಪ್ರವೇಶ ಮಾಡೋದಕ್ಕೆ. ಯಾಕೆಂದರೆ ಎಲ್ಲರಿಗೋಸ್ಕರನಾರು ಅವನ ಅಗ್ನಿ ಪರೀಕ್ಷೆ ಮಾಡಲೇಬೇಕಲ್ಲ. ಆ ಅಗ್ನಿ ಪ್ರವೇಶ ಮಾಡಿ ಬಂದ ಸೀತೆಯ ಹೊರಗೆ ಬಂದ ಮೇಲೆ ಇಡೀ ಜನ ಘೋಷ ಮಾಡ್ತಾ ಇದ್ದಾಗ ಸ್ವತಃ ರಾಮ ಕೂಡ ಆ ಅಗ್ನಿ ಪ್ರವೇಶವನ್ನು ಮಾಡ್ತಾನೆ. ಎಲ್ಲಿ? ಶ್ರೀರಾಮಾಯಣ ದರ್ಶನ. ಆ ಅಗ್ನಿ ಪ್ರವೇಶ ಮಾಡಿ ಬಂದ ರಾಮನ ಕಾಲಿಗೆ ಹೋಗಿ ಅನಲೆ ದಿಂಡುರುಳುತ್ತಾಳೆ. ಅವಳ ಮೂಲಕ ನಮ್ಮ ಮಾತುಗಳನ್ನು ಕೇಳ್ತಾರೆ. ಸೀತೆಗೆ ಮಾತ್ರ ಪರೀಕ್ಷೆ ಇತ್ತು, ರಾಮನಿಗಿಲ್ವ ಪರೀಕ್ಷೆ? ಸೀತೆ ಅನುಮಾನ ಪಡಕ್ಕೆ ಸಾಧ್ಯ ಇರಲಿಲ್ವ ರಾಮನ ಮೇಲೆ? ಆ ರಾಮ ತನ್ನನ್ನು ತಾನು ಪರೀಕ್ಷೆಗೆ ಒಳಪಡಿಸ್ಕೊಳ್ಳೋದ್ರ ಮೂಲಕ ಇಂದಿನ ಯುಗದ ಸಮಾನತೆಯನ್ನು ಕುವೆಂಪು ಅವರು ಈ ಪಾತ್ರದ ಮೂಲಕ ಸಾಲ್ತಾರೆ. ಅದು ಅನಲೇ ಕಾಲಿಗೆ ಬೀಳೋದ್ರ ಮೂಲಕ ನಮಗೊಂಥರ ಸಮಾಧಾನ ತಾನೆ. ಬರೀ ಸೀತೆ ಮಾತ್ರ ಯಾಕೆ ಅಗ್ನಿ ಪರೀಕ್ಷೆ, ರಾಮನಿಗಿಲ್ವಾ? ಇದನ್ನು ಕುವೆಂಪು ಗ್ರಹಿಸುತ್ತಾರೆ. ಹಾಗಾಗಿ ಸ್ತ್ರೀ ಸಂವೇದನೆ ಅಂದರೆ ಇದು. ಅದಕ್ಕೆ ಈ ಅನಲೆಯ ಪಾತ್ರವನ್ನು ತುಂಬ ಬಳಸ್ಕೊಳ್ತಾರೆ. ಎಲ್ಲರನ್ನ ಮಾತಾಡಿಸ್ತಿರ್ತಾಳೆ ಅರಮನೆಯಲ್ಲಿ. ಮಂಡೋದರಿಗೆ ಹೋಗಿ ದುಃಖ ನೋಡ್ತಿರ್ತಾಳೆ. ಆಮೇಲೆ ಇಂದ್ರಜಿತನ ಮಡದಿ ತಾರಾಕ್ಷಿಯನ್ನು ಅವಳು ಚಿತೆಗೆ ಹಾರಕ್ಕೆ ಹೋದಾಗ ಓಡೋಗಿ ರಾವಣನ ಕರ್ಕೊಂಬರ್ತಾಳೆ. ಬಂದು ಹೇಳಿ ದೊಡ್ಡಯ್ಯ ಇವಳು ಚಿತೆಗೆ ಹಾರ್ತಾ ಇದ್ದಾಳೆ ಅಂತ. ಆಗ ರಾವಣ ಸಮಾಧಾನ ಮಾಡ್ತಾನೆ. ಅಂದರೆ ಒಂಥರ PRO ಇದ್ದ ಹಾಗೆ ಇಡೀ ಅರಮನೆಯಲ್ಲಿ ಎಲ್ಲರ ಕಷ್ಟ ಸುಖಗಳನ್ನು ಅರಿತು ರಾವಣನಿಗೆ ಹೇಳ್ತಾ ಇದ್ದವಳು, ಆ ಕಷ್ಟ ಸುಖಗಳನ್ನು ಪರಿಹರಿಸ್ತಿದ್ದವಳು, ಸ್ವತಃ ಸೀತೆಗೂ ಕೂಡ ಒಂದು ಚಿಕ್ಕ ಸ್ನೇಹಿತೆಯಾಗಿ ಅವಳೊಟ್ಟಿಗೆ ಇದ್ದಂಥವಳು ಅನಲೆ ಆಗ್ತಾಳೆ. ಅದು ಪಾತ್ರ ಬಹಳ ಸಂತೋಷ ಕೊಡುತ್ತೆ ಕುವೆಂಪು ಅವರ ಸ್ತ್ರೀ ಸಂವೇದನೆಗೆ. ಇನ್ನೊಂದು ಪಾತ್ರ ಧಾನ್ಯಮಾಲಿನಿ. ನಾನು ಆಗಲೇ ಹೇಳಿದೆ, ರಾವಣ ವೇದವತಿ ಅಂತ ಋಷಿ ಪತ್ನಿ ಮತ್ತು ಧಾನ್ಯಮಾಲಿನಿ ಅಂತ ರಾಕ್ಷಸ ಪತ್ನಿಯನ್ನು ಅಪಹರಿಸ್ಕೊಂಡು ಬಂದಿರ್ತಾನಲ್ಲ, ಅವನಿಗೆ ಅಹಂಕಾರ ಇರುತ್ತೆ. ನೋಡು ಧಾನ್ಯಮಾಲಿನಿಯ ಜೊತೆ ಹೆಂಗೆ ಬದುಕ್ತಾ ಇದ್ದಾಳೆ ಅಂತ. ಆದರೆ ಅವನಿಗೆ ಭ್ರಮ ನಿರಸನ ಆಗೋದು ಯಾವಾಗ ಅಂದರೆ, ಧಾನ್ಯಮಾಲಿನಿಯ ಮಗ ಅತಿಕಾಯ ಯುದ್ಧದಲ್ಲಿ, ರಾಮರಾವಣರ ಯುದ್ಧದಲ್ಲಿ ಸತ್ತು ಹೋಗಿರ್ತಾನೆ.
ಅಯ್ಯೋ ಪಾಪ ಧಾನ್ಯಮಾಲಿನಿ ದುಃಖದಲ್ಲಿ ಇರ್ತಾಳೆ ಅಂಥೇಳಿ ಅವಳನ್ನು ಸಮಾಧಾನ ಪಡಿಸೋಕ್ಕೆ ಅಂತ ರಾವಣ ಬಂದಾಗ ಅವಳು ಸಂಪೂರ್ಣವಾಗಿ ಒಂದು ರೀತಿ ಬೇರೆ ಯಾವುದೋ ಲೋಕದಲ್ಲಿ ಬಡಬಡಿಸ್ತಾ ಇರ್ತಾಳೆ, ಎಷ್ಟು ಮಾತಾಡ್ತಾ ಇರ್ತಾಳೆ ಅಂದರೆ ಅವಳ ಒಂದು ಮಾತು ರಾವಣನ ಎದೆಗೇ ಚುಚ್ಚುತ್ತೆ. ಏನು ಅಂತ ಹೇಳಿದ್ರೆ, ನನ್ನ ದೇಹವನ್ನು ಪಡ್ಕೊಂಡು ನನ್ನ ದೇಹದೊಳಗೆ ಸಂಬಂಧ ಇಟ್ಕೊಂಡಿದ್ದ ರಾವಣ ನನ್ನನ್ನು ಹೊಂದಿದ್ದೀನಿ ಅಂತ ಅವನು ಭಾವಿಸಿರ್ಬೋದು. ಅತಿಕಾಯ ಇಲ್ಲ, ಈಗಲೂ ನನ್ನ ಮನಸ್ಸು ನಿನ್ನ ತಂದೆಯೇ ರಾಕ್ಷಸನಾದ ಹೆಸರು ಮರ್ತೆ ಅವನಲ್ಲೇ ಇದೆ, ನನ್ನನ್ನು ಅವನು ರಾವಣ ಪಡ್ಕೊಂಡಿಲ್ಲ ಅಂದಾಗ ಎದೆ ಧಸಕ್ಕನ್ನತ್ತೆ. ಯಾರಿಗೆ? ರಾವಣನ. ಅಂದರೆ ಅತ್ಯಾಚಾರ, ಅಪಹರಣ ಗಂಡಸಾದ ನಿನಗೆ ಸಾಧ್ಯ ಆಗಿರ್ಬೋದು, ನಿನ್ನ ಹಿರಿಮೆ ಆಗಿರ್ಬೋದು, ನೀನು ಶಕ್ತಿ ಅಂತ. ಆದರೆ ನನ್ನ ಮನಸ್ಸು ನೀನು ಅಪಹರಣ ಮಾಡೋಕ್ಕಾಗಿಲ್ಲ, ನನ್ನ ಮನಸ್ಸು ಈಗಲೂ ಕೂಡ ನಿನ್ನ ತಂದೆಯಲ್ಲಿದೆ ಅಂದಾಗ ಇನ್ನಷ್ಟು ಕುಸಿದು ಕೂತ್ಬಿಡ್ತಾನೆ ರಾವಣ. ಸೀತೆಗಾಗಲೇ ಪಾಠ ಕಲಿಸ್ತಾ ಇದ್ದಾಳೆ, ಧಾನ್ಯಮಾಲಿನಿ ಈ ರೀತಿಯಲ್ಲಿ ಪೆಟ್ಟು ಕೊಡ್ತಾ ಇದ್ದಾಳೆ, ಚಂದ್ರನಕ್ಕೆ ಬಂದು ಅವಳು ತಪ್ಪು ಅಂತಾಳೆ, ಮಂಡೋದರಿ ಅವಳೊಂದು ರೀತಿ. ಅದಕ್ಕೆ ನಾನು ಹೇಳಿದ್ದು ರಾವಣ ಪುಣ್ಯವಂತ ಅಂತ. ಅವನ ಸುತ್ತಲಿನ ಮಹಿಳೆಯರು ರಾವಣನ ಮನಸ್ಸಿನ ಪರಿವರ್ತನೆಗೆ ಎಷ್ಟು ಒದ್ದಾಡ್ತಾರೆ, ಎಷ್ಟು ತಹತಯಿಸ್ತಾರೆ. ಯಾಕೆಂದರೆ ಅವರಿಗೆಲ್ಲ ಅವನೊಬ್ಬ ಒಳ್ಳೆಯ ಪುರುಷನಾಗಿದ್ದ. ಮಂಡೋದರಿ ದೃಷ್ಟಿಯಲ್ಲಿ ಬಿಟ್ಟರೆ ಒಬ್ಬ ಒಳ್ಳೆಯ ನಾಯಕ. ನಮಗೆ ಹೇಗೆ ಮಹಾಭಾರತದಲ್ಲಿ ದುರ್ಯೋಧನ ಇದ್ದಾನೋ, ದುರ್ಯೋಧನ ಒಳ್ಳೆಯ ಗಂಡ ಆಗಿದ್ದ, ಒಳ್ಳೆಯ ಅಣ್ಣ ಆಗಿದ್ದ, ಒಳ್ಳೆಯ ಮಗ ಆಗಿದ್ದ, ಯಾರಿಗೂ ಏನು ಕೊಟ್ಟಿರ್ಲಿಲ್ವಲ್ಲ, ಒಳ್ಳೆಯ ನಾಯಕನಾಗಿದ್ದ. ಆ ದೃಷ್ಟಿಯಲ್ಲಿ ದುರಂತ ನಾಯಕ ಕಲ್ಪನೆಗೆ ನಮ್ಮ ದುರ್ಯೋಧನನ ಮತ್ತೆ ರಾವಣ ಅವರಿಬ್ಬರಿಗಿದ್ದು ಎರಡೇ ಛಲ ಇರಬೇಕು. ಅದೇ ಅದು ಕೆಟ್ಟ ಛಲ. ಅವನು ಭೂಮಿ ಕೊಡಲ್ಲ ಅಂದ, ಇವನು ಹೆಣ್ಣು ಕೊಡಲ್ಲ, ಹಿಂದಿರುಗಿ ಕೊಡಲ್ಲ. ಅವರಿಬ್ಬರ ಕೆಟ್ಟ ಛಲದಿಂದಾಗಿ ಅಷ್ಟು ಒಳ್ಳೆಯ ವ್ಯಕ್ತಿಗಳಾಗಿದ್ದರು. ನಾಗಚಂದ್ರ ಅಂತೂ ಹೆಂಗೆ ಕರೀತಾನೆ ರಾವಣನ ಅಂದರೆ, ವಿದ್ಯಾಧರ ಸ್ತ್ರೀಯರು, ದೇವತೆಗಳು ಎಲ್ಲರೂ ಬಂದು ಅವನ ಮೈ ಮೇಲೆ ಬಿದ್ದು ಅಷ್ಟು ಸುಂದರನಾದಂಥವನಂತೆ ರಾವಣ. ಯಾರನ್ನೂ ಇಷ್ಟಪಟ್ಟವನಲ್ಲ, ಎಲ್ಲರನ್ನೂ ನಿರಾಕರಿಸ್ತವನು. ಪರಾಂಗನ ವಿರತಿ ವ್ರತವನ್ನು ತೊಟ್ಟವನಾಗಿದ್ದ, ಬೇರೆ ಎಲ್ಲ ಪರನಾರಿ ಸಹೋದರರು ಅಂತ ನಂಬಿದ್ದವನು. ಅಂಥವನು ಸೀತೆಯ ಮೇಲೆ ಮೋಹಕ್ಕೆ ಕಾರಣ ವಿಧಿ ಅಂತ ನಾಗಚಂದ್ರ ಏನು ಹಾಗೆ ಬರೀತಾನೆ. ಕುವೆಂಪು ಅವರು ಆ ರೀತಿ ವಿಧಿಗೆ ವಹಿಸೋದಿಲ್ಲ, ಬದಲಾಗಿ ಅವನ ಮನಸ್ಸನ್ನು ಪರಿವರ್ತನೆ ಮಾಡೋಕ್ಕೆ ಈ ಲಂಕೆಯಲ್ಲಿದ್ದ ಈ ಎಲ್ಲ ಮಹಿಳೆಯರನ್ನು ಬಳಸ್ಕೊಳ್ತಾರೆ. ಆ ಒಂದು ಅನಲಿಯಲ್ಲಾಗಲಿ, ತಾರಾಕ್ಷಿಯಲ್ಲಾಗಲಿ, ಧಾನ್ಯಮಾಲಿನಿಯಲ್ಲಾಗಲಿ ಈ ರಾವಣನ ಬಗೆಗೆ ಮಾತಾಡ್ತಾನೆ. ಅಷ್ಟರ ಮಟ್ಟಿಗೆ ಅವನನ್ನು ಬದಲಾಯಿಸೋ ಪ್ರಯತ್ನ. ಇನ್ನೊಂದು ಒಳ್ಳೆ ಪಾತ್ರ ತ್ರಿಜಟೆ ಯಾರು ಅಂತ ಹೇಳಿದ್ರೆ, ಈ ಸೀತೆಯನ್ನು ಅಶೋಕವನದಲ್ಲಿ ಇಟ್ಟಿದ್ದಾಗ ರಾವಣ ನೇಮಿಸಿದ್ದ ರಾಕ್ಷಸಿ. ಮೂಲದಲ್ಲಿ ಅವಳೊಬ್ಬಳು ರಾಕ್ಷಸಿ ಅಷ್ಟೇ. ಆದರೆ ಸೀತೆಯನ್ನು ನೋಡ್ಕೊಳ್ತಾ ತಾಯಿ ಆಗ್ಬಿಡ್ತಾಳೆ ಆ ರಾಕ್ಷಸಿ. ಯಾರಿಗೆ? ಸೀತೆಗೆ. ಎಷ್ಟು ಪ್ರೀತಿಯಿಂದ ನೋಡ್ಕೊಳ್ತಾಳೆ ಅಂದರೆ, ಒಂದ್ಸಲ ಅಂತೂ ಹನುಮಂತ ಲಂಕೆಗೆ ದಾಳಿ ಇಟ್ಟಾಗ ರಾಮ ಬರೋ ಪೂರ್ವದಲ್ಲೇ ಅವನು ಬಂದು ಎಲ್ಲ ದಾಂಧಲೆ ಮಾಡ್ತಾ ಇದ್ದಾನೆ ಅಂತ ಗೊತ್ತಾಗಿ ಇವಳಿಗೇನೋ ಕಿವಿಗೆ ಬೀಳುತ್ತೆ. ಅಲ್ಲಿ ಒಬ್ಬಳೇ ಸೀತೆ ಕೂತಿದ್ದಾಳೆ, ಎತ್ಕೊಂಡು ಹೋಗಿ ಅವಳನ್ನು ಗುಹೆಯೊಳಗೆ ಔಸಿಡ್ತಾಳೆ. ಹೇಗೆ ಅಂದರೆ, ಈ ನಾಯಿ ಮರಿಗಳು ಯಾರು ಬಂದರೆ ನಾಯಿಗೆ ಮರಿಗಳನ್ನ ಕಚ್ಕೊಂಡು ಹೋಗಿ ಗುಹೆಯೊಳಗೆ ಆಗುತ್ತಲ್ಲ, ಅಷ್ಟರ ಮಟ್ಟಿಗೆ ತಾಯಿ ತಂದಿಂದ ತೊಗೊಂಡೋಗಿ ಸೀತೆಯನ್ನು ರಕ್ಷಿಸ್ತಾಳೆ. ಅಂಥ ಪ್ರೀತಿಯನ್ನು ಸೀತೆಗೆ ತೋರಿಸ್ತಾಳೆ. ಆದರೆ ಅವಳೆಲ್ಲೋ ಒಂದು ಕಡೆ ರಾವಣನಿಗೆ ತುಂಬ ಲಾಯಲ್ ಆಗಿದ್ಲು. ಒಂದ್ಸಲ ಅಂತೂ ಬೈತಾಳೆ, ಯಾಕೆ ತಂದ ನಿನ್ನನ್ನು ಬರೀ ಸೀತೆ ಅಂತ ತರಲಿಲ್ಲ, ಆ ಕಷ್ಟಗಳ ಪರಂಪರೆನೇ ನಮ್ಮ ನಾಯಕ ತಂದ್ಬಿಟ್ನಲ್ಲ ಲಂಕೆಗೆ. ಯಾಕೆಂದರೆ ಅವಳು ಗಂಡನ ಕಳ್ಕೊತಾಳೆ, ಮಕ್ಕಳನ್ನ ಕಳ್ಕೊತಾಳೆ, ಇಡೀ ತನ್ನ ಪರಿವಾರ ಲಂಕೆ ಹಾಳಾಗ್ತಾ ಇರೋದನ್ನು ನೋಡ್ತಾಳೆ. ಅವಳ ಮನಸ್ಸಲ್ಲಿ ಸಂಕಟ ಉದಯಿಸ್ಬೇಕಾ? ಚೆನ್ನಾಗಿ ಬೈದ್ಬಿಡ್ತಾಳೆ ಸೀತೆನ. ಆಮೇಲೆ ಮತ್ತೆ ಅವಳೇ ಸಮಾಧಾನ ಮಾಡಿಕೊಂಡು, ತಪ್ಪಾಯಿತು, ನನ್ನ ಒಳಗಿನ ಆಕ್ರೋಶ ಸಂಕಟ ನಿನ್ನನ್ನು ಬಯ್ಯೋ ಹಾಗೆ ಮಾಡ್ತು, ನಿಂದಲ್ಲ ತಪ್ಪು ರಾವಣಂದು. ಆದರೆ ಹೆದರ್ಕೋಬೇಡ, ಯಾವತ್ತೂ ಹೆದರ್ತಾ ಇದ್ದ ಸೀತೆಗೆ ನನ್ನ ಒಡೆಯ ನಿನ್ನ ಬಲಾತ್ಕಾರ ಮಾಡೋದಿಲ್ಲ, ಧೈರ್ಯವಾಗಿರು ಅಂತ ಅವಳಿಗೆ ತುಂಬ ಮಾನಸಿಕ ಸ್ಥೈರ್ಯವನ್ನು ಕೊಟ್ಟು ಎಲ್ಲ ಅವಳನ್ನು ನೋಡ್ಕೊಳ್ತಾ ಇದ್ದವಳು, ತಾಯಿಯ ರೀತಿಯಲ್ಲಿ ಪಾಲಿಸ್ತಾ ಇದ್ದವಳು ತ್ರಿಜಟೆ. ಹಾಗಾಗಿ ರಾವಣನ ಲಂಕೆಯಲ್ಲಿದ್ದ ಯಾವ ಪಾತ್ರಗಳೂ ರಾಕ್ಷಸ ಪಾತ್ರಗಳಲ್ಲ, ಎಲ್ಲವೂ ಮಾನವೀಯ ಸಂವೇದನೆ, ಸ್ತ್ರೀ ಸಂವೇದನೆಯಿಂದ ಸೀತೆಯ ಆ ರಾವಣನ ಲಂಕೆಯ ಬದುಕಿನ ಅವಧಿಯನ್ನು ತುಂಬ ಸಹ್ಯ ಮಾಡ್ತವೆ. ಜೊತೆಗೆ ರಾವಣನನ್ನು ತೀಡೋದ್ರಲ್ಲಿ ಅತ್ಯಂತ ಗಣನೀಯ ಪಾತ್ರವನ್ನು ಮೂಡಿಸೋ ಹಾಗೆ ಕುವೆಂಪು ಅವರು ಮಾಡ್ತಾರೆ. ಇದು ಸಾಧ್ಯ ಆಗಿದ್ದು ಕುವೆಂಪು ಅವರು ಕುಟುಂಬದಲ್ಲಿ ಬಾಳಿ ಬದುಕಿದ್ರಿಂದ. ಹೆಂಡತಿಯನ್ನು, ಸಹೋದರಿಯರನ್ನು, ಹೆಣ್ಮಕ್ಳನ್ನು, ಸಂಬಂಧಿಕರನ್ನು, ಮತ್ತೆ ಅವರು ವಿ.ಸಿ ಆಗಿದ್ದವರು ನಮಗೆ ಗೊತ್ತಿದೆ. ಆಗೆಲ್ಲ ನೋಡಿದ್ದಾರೆ. ಆ ಎಲ್ಲ ಮನಸ್ಥಿತಿಯಲ್ಲಿ ಈ ಪಾತ್ರಗಳನ್ನು ಎಷ್ಟರ ಮಟ್ಟಿಗೆ ಸ್ತ್ರೀ ಸಂವೇದನಾಶೀಲವಾಗಿ ಮಾಡಿದ್ದಾರೆ.
ಎರಡು ಪಾತ್ರದ ಬಗೆಗೆ ನನಗೆ ತಕರಾರು ಇದ್ದೇ ಇದೆ. ಊರ್ಮಿಳೆ ಪಾತ್ರವನ್ನು ತುಂಬ ನೀರವ ಧ್ಯಾನ ವಧು ಅಂತ ಕರೆದು ಬಿಡ್ತಾರೆ ಅಷ್ಟೇ. ಅವಳಿಗೆ ಇನ್ನೆಲ್ಲೂ ಇಲ್ಲ. ಏನು ಒಂದಂತೂ ಮಾಡ್ತಾರೆ, ಲಕ್ಷ್ಮಣ ರಾಮನೊಟ್ಟಿಗೆ ಹೋಗಬೇಕಾದ್ರೆ ನಾನು ಅವನ ಜೊತೆಗೆ ನಾನು ವನವಾಸಕ್ಕೆ ಹೋಗ್ತಾ ಇದ್ದೀನಿ, ನೀವು ಮಾಡ್ತಿರಲ್ಲ. ಪರ್ಮಿಷನ್ ಕೇಳಿದ್ರೆ ಅಮ್ಮ ಹೋಗಬೇಡ ಅಂತಾಳೆ. ಇಂಟಿಮೇಟ್ ಮಾಡಿದ್ರೆ ದೆರ್ ಇಸ್ ನೋ ರಿಕ್ವೈರ್ಮೆಂಟ್ ಆಫ್ ಏನೋ ಪರ್ಮಿಷನ್. ಇಂಟಿಮೇಟ್ ಅಮ್ಮ ಮೆಸೇಜ್ ಹಾಕೋದು, ನಾನಿವತ್ತು ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದೀನಿ. ಅಲ್ಲಿ ಬೇಕಾ ಬೇಡವಾ ಅಮ್ಮ ಎಸ್ಸಾರ್ನೋ ಕಾಯಂಗೆ ಇಲ್ವಲ್ಲ. ಸೇಮ್ ಲಕ್ಷ್ಮಣನು ಹಾಗೆ ಮಾಡಿದ. ಇಂಟಿಮೇಟ್ ಮಾಡ್ತಾನೆ ಯಾರಿಗೆ? ಊರ್ಮಿಳೆ. ನಾನು ಹೋಗ್ತಾ ಇದ್ದೀನಿ ಅಂದರೆ ಆಗಲೇ ಅವ್ನು ನಿರ್ಧಾರ ತೆಗೆದುಕೊಂಡಾಗಿದೆ. ಹೋಗಲಾ ಅಂತ ಕೇಳಿದರೆ ಊರ್ಮಿಳೆ ಬೇಡ ಅಂತಿದ್ಲು ಅಥವಾ ನನ್ನೂ ಕರ್ಕೊಂಡು ಹೋಗು ಅಂತಿದ್ಲೋ ಏನೋ ಗೊತ್ತಿಲ್ಲ. ಇದನ್ನು ಮೈಥಿಲಿ ಗುಪ್ತ, ಬಂಗಾಳಿ ಪ್ರಸಿದ್ಧ ಕವಿ, ಸಾಕೇತ ಕಾದಂಬರಿಯಲ್ಲಿ ಬರೀ ತಪಸ್ಸನ್ನು ಮಾಡಿಕೊಂಡೇ ಕಾಲ ಕಳೆದ್ಲು ಅಂತ ಆ ತಪಸ್ವಿನಿಯ ಚಿತ್ರ ಕೊಟ್ಟರೆ, ಕುವೆಂಪು ಒಂದು ಸ್ವಲ್ಪ ಬದಲಾವಣೆ ಮಾಡಿಕೊಂಡು ತಮ್ಮ ವನವಾಸದುದ್ದಕ್ಕೂ ರಾಮ ಮತ್ತು ಸೀತೆ, ಲಕ್ಷ್ಮಣನ ನೋಡಿದಾಗೆಲ್ಲ ಊರ್ಮಿಳೆಯನ್ನು ನೆನೆಸ್ಕೊಳ್ಳೋದ್ರ ಮೂಲಕ ನಮ್ಮೊಟ್ಟಿಗೆ ಅವಳ ತ್ಯಾಗ ನೆನಪಿದೆ ಅಂತದನ್ನು, ಋಣಿ ಅನ್ನೋದನ್ನು ತೋರಿಸ್ಕೊಡ್ತಿದ್ದಾರೆ ಅಷ್ಟೇ ಹೊರತು ಊರ್ಮಿಳೆಗೆ ಯಾವುದೇ ರೀತಿಯಲ್ಲೂ ಪ್ರಾಧಾನ್ಯತೆ ಕೊಟ್ಟಿದ್ದಾರೆ ಅಂತ ಅನಿಸೋದಿಲ್ಲ. ಇನ್ನೂ ಒಂದು ಉತ್ಪ್ರೇಕ್ಷೆ ಮಾಡ್ತಾರೆ ಅಂದರೆ, ಎಲ್ಲ ರಾಮ ಸೀತೆ ಲಕ್ಷ್ಮಣ ಎಲ್ಲ ಬಂದಾಗ ಬಾ ನೀನು ಯಾರನ್ನ ಭರ್ತ ಬಂದಿದ್ದಾನೆ ಅಂತ ಕರ್ಕೊಂಡು ಹೋಗಕ್ಕೆ ಬಂದರೆ, ಬಾ ಸಿದ್ಧ ನೀನು ಹಿಂಗೆ ಬಾ, ಯಾಕೆಂದ್ರೆ ನಿನ್ನ ತಪಸ್ಸನ್ನು ನೋಡಲಿ ಅವನು ಅಂದರೆ, ಛೀ ಸಮುದ್ರದಕ್ಕೆ ಮುಂದೆ ಈ ಪನಿಗೇನು ಪ್ರದರ್ಶನ. ಅವಳು ಸಮುದ್ರ ಎಷ್ಟು ಕಷ್ಟಪಟ್ಟಿದ್ದಾಳೆ, ಅವಳು ಮುಂದೆ ನಾನೊಂದು ಸಣ್ಣ ಹನಿ, ನಾನು ಯಾವ ಕಷ್ಟಪಟ್ಟಿದ್ದೀನಿ, ನನ್ನ ಕಷ್ಟ ಅವನಿಗೆ ಗೊತ್ತಾಗಬಾರ್ದು ಅಂತ ಹೇಳಿ ತನ್ನ ವಿಧೇಯತೆಯನ್ನು ತೋರಿಸ್ತಾಳೆ. ಸೀತೆ ವಿಷಯದಲ್ಲೂ ಅಷ್ಟೇ, ವಾಲ್ಮೀಕಿಯೂ ಕೆಲವು ಕಡೆ ಅತ್ಯಂತ ವೈಚಾರಿಕ ನೆಲೆಯಲ್ಲಿ ಯೋಚನೆ ಮಾಡ್ತಾರೆ. ಸೀತೆಯ ಇದರಲ್ಲೂ ತುಂಬ ಅವಕಾಶ ಆಯಿತು, ಅಹಲ್ಯೆ ಪಾತ್ರಕ್ಕೂ ಅವಕಾಶ ಆಯಿತು. ಅಹಲ್ಯೆ ಪಾತ್ರಕ್ಕೆ ಹೆಚ್ಚಿನ ಒಂದು ಸ್ತ್ರೀ ಸಂವೇದನೆಯನ್ನು ಕೊಟ್ಟಿರೋರು ಪೂತಿ ನರಸಿಂಹಾಚಾರ್ ಅಂತ ಈ ಸಮಯದಲ್ಲಿ ನಾನು ನೆನೆಸ್ಕೊಳ್ಳೋಕೆ ಇಷ್ಟಪಡ್ತೀನಿ. ಅಹಲ್ಯ ಒಂದು ಕಾವ್ಯ ಇದೆ, ಖಂಡಕಾವ್ಯ ಇದೆ, ಅದನ್ನು ಬಿ ಅವರು ಟೆಕ್ಸ್ಟ್ ಆಗಿಟ್ಟಿದ್ದು. ಅದರಲ್ಲಿ ಎಷ್ಟು ಮಟ್ಟಿಗೆ ಪೂತಿನ ಅವರು ಅಹಲ್ಯ ಮನಸ್ಸಿಗೆ ಬೆಲೆ ಕೊಟ್ಟಿದ್ದಾರೆ ಅಂದರೆ, ಅವಳ ಒಳಗಿನ ತಲ್ಲಣಗಳನ್ನು ತುಂಬ ಚೆನ್ನಾಗಿ ಗ್ರಹಿಸ್ತಾರೆ. ನವೋದಯದ ಈ ಕವಿಗಳಿಗೆ ಈ ಪಾತ್ರಗಳ ಒಳಹೊಕ್ಕು ನೋಡುವ ಒಂದು ಅವಕಾಶ ಅಥವಾ ತಾಳ್ಮೆ, ಸಹನೆ ಅಥವಾ ಅದನ್ನು ಕಲ್ಪಿಸ್ಕೊಳ್ಳುವಂತಹ ಒಂದು ಏನು ಮಾನವೀಯತೆ ಅದು ಇದ್ದಿದ್ದರಿಂದಲೇ ಇಂಥ ಪಾತ್ರಗಳು ಸೃಷ್ಟಿಯಾಗಿದೆ ಅಂತ ಹೇಳ್ಬೋದು. ಇಡೀ ರಾಮಾಯಣ ದರ್ಶನಂನ ಪಾತ್ರಗಳನ್ನ ಯಾರು ಹೇಳಿದ್ದೀನಿ ಯಾರು ಬಿಟ್ಟಿದ್ದೀನಿ ಅಂತ ನನಗೆ ಗೊಂದಲ ಆಗ್ತಾ ಇದೆ. ಕೌಸಲ್ಯ ಪಾತ್ರಕ್ಕೂ ಅಷ್ಟೇ, ಅದರಲ್ಲಿ ರಾಮ ಕೂಡ ಕೌಸಲ್ಯನ ವಹಿಸ್ಕೊಂಡು ದಶರಥಂಗೆ ಒಂದ್ಸಲ ಬುದ್ಧಿ ಹೇಳ್ತಾನೆ ಕಾಡಿಗೆ ಹೋಗ್ಬೇಕಾದ್ರೆ, ನೀನು ತುಂಬ ಅವಳನ್ನು ನಿಕೃಷ್ಟವಾಗಿ ಕಾಣ್ತಾ ಇದೆಯಾ, ಅವಳು ನಿರ್ಲಕ್ಷ್ಯ ಮಾಡಿದ್ಯಾ, ತಾಯಿಯನ್ನು ನೋಡ್ಕೊ ಚೆನ್ನಾಗಿ ಅಂತ ಹೇಳಿ ದಶರಥನಿಗೆ ಹೇಳಿ ಹೋಗಬೇಕಾದ್ರೆ, ಕೌಸಲ್ಯ ಕೂಡ ಸುಮ್ಮನೆ ಸವತಿ ಆಗಿರಲಿಲ್ಲ, ಅವಳ ಮನಸ್ಸಲ್ಲಿ ಅಭದ್ರತೆ ಕಾಡ್ತಿದ್ದಂತ. ಇಂಥ ಎಲ್ಲ ಅಂಶಗಳನ್ನು ಕುವೆಂಪು ಅವರು ಒಂದೊಂದು ಹೆಣ್ಣಿನ ಒಳಹೊಕ್ಕು ನೋಡೋದ್ರಿಂದಲೇ ಅವ್ರಿಗಿಂಥ ಕಾವ್ಯದಲ್ಲಿ ಸ್ತ್ರೀ ಸಂವೇದನೆಯನ್ನು ಇಷ್ಟು ಮಾನವೀಯ ಸ್ಪರ್ಶದಲ್ಲಿ ಅವರು ಚಿತ್ರಿಸೋದಕ್ಕಾಗಲಿ ಅಥವಾ ಯೋಚನೆ ಮಾಡೋದಕ್ಕಾಗಲಿ ಸಾಧ್ಯ ಅಂತ ನನಗಾದರೂ ಅನಿಸುತ್ತೆ. ಅಪೂರ್ಣ ಅಂತ ನಾನು ಅನ್ಕೋತೀನಿ, ಏಕೆಂದರೆ ಪೂರ್ಣವಾಗಿ ಎಲ್ಲವನ್ನು ನಿಮ್ಮ ಮುಂದೆ ತೆರೆದಿಡೋದಕ್ಕೆ ಸಮಯ ತುಂಬ ಇದೆ. ಹೇಳಕ್ಕೆ ಹೋದರೆ ಲಂಕಾದೇವಿ, ಅವಳು ಕೂಡ ಲಂಕಾದೇವಿ ಅಂದರೆ ಲಂಕೆಯನ್ನು ಕಾಯ್ತಾ ಇದ್ದಂತಹ ದೇವತೆ, ಅವಳು ಕೂಡ ಒಂದು ರೀತಿಯಲ್ಲಿ ರಾವಣನ ಮನಸ್ಸಿನ ಪರಿವರ್ತನೆಗಾಗಿ ಪ್ರಯತ್ನ ಪಟ್ಟಂಥವಳು. ಯಾರು ಹೇಳಲಿ ಯಾರು ಬಿಡಲಿ, ಒಟ್ಟಾರೆ ರಾವಣ ಪುಣ್ಯವಂತ, ರಾಮನಿಗಿಂತ ಹೆಚ್ಚಾಗಿ ಹೆಣ್ಣು ಮಕ್ಕಳ ಬೆಂಬಲ, ಅದರಲ್ಲೂ ಕುವೆಂಪು ರಚಿತ ಶ್ರೀ ರಾಮಾಯಣ ದರ್ಶನಮ್ಮನ ಹೆಣ್ಣಿನ, ಅದರಲ್ಲೂ ಲಂಕೆಯ ಹೆಣ್ಣು ಮಕ್ಕಳು ಸಂಪೂರ್ಣವಾಗಿ ರಾವಣನನ್ನು ಮನ ಪರಿವರ್ತನೆಗಾಗಿ ತುಂಬ ತುಡಿದಂಥವರು. ಅದು ಯಶಸ್ವಿನೂ ಆಗಿದೆ. ಯಾರ ಕಾರಣದಿಂದಾಗಿ? ಕುವೆಂಪು ಅವರ ಕಾರಣದಿಂದಾಗಿ. ಪ್ರಶ್ನೆಗಳೇನಾದ್ರು ಇದ್ದರೆ ನೀವು ಕೇಳ್ಬೋದಾಗಿತ್ತೇನೋ, ಸಂವಾದ ಸಾಧ್ಯ ಆದರೆ, ಇಲ್ಲಾಂದರೆ ಒಂದಷ್ಟು ಮಾತಾಡ್ಲಿಕ್ಕೆ ಆಗತ್ತೆ. ಒಂದು ವೇ ಆದರೆ ಅದು ಪೂರ್ಣ ಹೇಳ್ತೀನಿ ಅಂತ ನನಗೆ ಸಾಧ್ಯ ಆಗಲ್ಲ. ಏನಾದ್ರು ಪ್ರಶ್ನೆಗಳಿದ್ದರೆ ಕೇಳಿ. ಇದು ಕುವೆಂಪು ಅವರು ಬರೀ ರಾಮಾಯಣ ದರ್ಶನಂ, ನೀವು ಕಾದಂಬರಿಗಳ ಬಗ್ಗೆ ಹೇಳಿದ್ರು, ಮಲೆಗಳಲ್ಲಿ ಮದುಮಗಳು, ಕಾನೂರು ಸುಬ್ಬಮ್ಮ ಹೆಗ್ಗಡತಿ, ಅಲ್ಲಿ ಕೂಡ ಆ ಪಾತ್ರಗಳ ಒಳತೋಟಿಯನ್ನು ತುಂಬ ಮನಸ್ಸಿಗೆ ಮುಟ್ಟುವಂತೆ ಕುವೆಂಪು ಚಿತ್ರಿಸ್ತಾರೆ. ಕವನಗಳಲ್ಲಿದೆ, ನಾಟಕಗಳಲ್ಲಿದೆ, ಮತ್ತು ಬಹಳ ಪ್ರಸಿದ್ಧವಾದ ಸಾವಿತ್ರಿ ಪಾತ್ರದ ಬಗೆಗೆ ನಾಟಕ ಬರೀತಾರೆ, ಶೇಕ್ಸ್ಪಿಯರ್ನ ಪಾತ್ರಗಳ ಬಗ್ಗೆ ಬರೀತಾರೆ, ಮತ್ತು ಪ್ರಸಿದ್ಧ ಕವಿಗಳ ಪಾತ್ರಗಳನ್ನು ವಿಮರ್ಶೆ ಮಾಡ್ತಾರೆ. ಕೆಲವು ಕಡೆ
ಹತ್ರ ಆಗಿದ್ದಾರೆ ಅನಿಸುತ್ತೆ. ಕೆಲವು ಕಡೆ ಸ್ವಲ್ಪ ಮಟ್ಟಿಗೆ ಎಲ್ಲೋ ಜನನ ಯಶೋಧರ ಚರಿತೆಯಲ್ಲಿ ಬರುವ ಅಮೃತಮತಿ ಪಾತ್ರದ ಬಗ್ಗೆ ಮಾತ್ರ ಸ್ವಲ್ಪ ತುಂಬ ರುಕ್ಷವಾದ ಕಮೆಂಟ್ಗಳನ್ನು ಮಾಡ್ತಾರೆ. ಅದನ್ನು ನಾನು ಥೀಸಿಸಲ್ಲೂ ನಾನು ಅದನ್ನು ಕೇಳಿದ್ದೀನಿ. ಯಾಕೆಂದರೆ ಅಲ್ಲೆಲ್ಲೋ ಆ ಕವಿಯ ಪಾತ್ರವನ್ನು ಸ್ವಲ್ಪ ಸಹೃದಯತೆಯಿಂದ ನೋಡಿಲ್ಲ ಅಂತ ನಂದೊಂದು ಸಣ್ಣ ತಕರಾರಿದೆ. ಇಂಥ ಕೆಲವೊಂದು ಒರೆಕೊರೆಗಳನ್ನು ಬಿಟ್ಟರೆ ಸಂಪೂರ್ಣವಾಗಿ ಅವರ ಮನಸ್ಸು ಈ ಹೆಣ್ಣಿನ ಒಳತೋಟಿಗಳನ್ನು ಗ್ರಹಿಸೋದ್ರಲ್ಲಿ ಪರಿಪಕ್ವಗೊಂಡಿದೆ ಅಂತಲಾದರೂ ನಾನು ಅವರಿಗೆ ಕ್ರೆಡಿಟನ್ನು ಕೊಡಲಿಕ್ಕೆ ಬಯಸ್ತೀನಿ. ನಿಮಗೆ ಎಷ್ಟು ಅರ್ಥ ಆಯಿತೋ, ಯಾಕೆಂದರೆ ಕಾವ್ಯ ಮಾಡೋದಕ್ಕೆ ಸಾಧ್ಯ ಆಗತ್ತೆ ಅಂತ. ಕುವೆಂಪುಯಿಂದ ನಾವೀಗಾಗಲೇ ಎಷ್ಟು ಮುಂದೆ ಬಂದಿದ್ದೀವಿ. ಇತ್ತೀಚೆಗೆ 19ರಲ್ಲಿ ಬಂದ ಕತೆ, ಅಲ್ಲೊಂದು ಕತೆ ಈ ಸೀತೆಯ ಪ್ರಶ್ನೆಯನ್ನು, ಕೈಕೇಯಿ ಪ್ರಶ್ನೆಯನ್ನು, ಅಲ್ಲೂ ಕೂಡ ಇನ್ನೂ ನಮಗೆ ರಾಮಾಯಣದ ಪಾತ್ರಗಳು ಹೇಗೆ ಕಾಡ್ತಾ ಇವೆ ಅನ್ನೋದಕ್ಕೆ ಇದನ್ನು ಬರೆದಿರೋದು ಒಬ್ಬ ಸೀತೆ ಪ್ರಶ್ನೆಗಳನ್ನು ಎತ್ತುತ್ತಾ ಇದ್ದಾಳು ಅನ್ನೋದಕ್ಕೆ ಒಂದು ಸಣ್ಣ ಇದನ್ನು ಕೋಟ್ ಮಾಡ್ತೀನಿ. ದರ್ಶನವಾಯಿತು, ನಾನು ಈ ದಿನಕ್ಕಾಗಿ ಎಷ್ಟು ತವಕ ಪಡುತ್ತಿದ್ದೆ, ನೀನು ನನಗಾಗಿ ಎಷ್ಟು ಕಷ್ಟಪಟ್ಟು ಸಮಯದಲ್ಲಿ ಒಂದು ಕಾದಂಬರಿಯನ್ನು ಹೇಳಕ್ಕೆ ಇಷ್ಟಪಡ್ತೀನಿ. HV ಸಾವಿತ್ರಮ್ಮ ಅಂತ ಹೇಳಿ ತಿರುಮಲಾಂಬ ತಲೆಮಾರಿನವರು ಸೀತಾರಾಮ ರಾವಣ ಮತ್ತು ವಿಮುಕ್ತಿ ಅಂತ ಕಾದಂಬರಿ ಬರೆದಿದ್ದಾರೆ. ಅದರಲ್ಲಿ ಹೇಳ್ತಾರೆ ಎಷ್ಟೆಲ್ಲ ಬದಲಾವಣೆಗಳನ್ನು ಮಾಡ್ಕೋಬೋದು ಹೆಣ್ಣಾಗಿ ಅಂತ. ಕುವೆಂಪು ಅವ್ರ ಬಾಯಲ್ಲಿ, ಸಾರಿ ಮರ್ತುಬಿಟ್ಟೆ ಆ ಮಾತನ್ನ, ಈ ರಾಮಾಯಣ ಮಹಾಭಾರತಗಳು ತಯಾರಾಗಿದ್ದು ಪುರುಷರ ಕಾರ್ಖಾನೆಯಲ್ಲಿ. ಯಾರು ಹೇಳೋ ಮಾತು? ಕುವೆಂಪು ಅವರೇ ಸ್ವತಃ ಹೇಳ್ತಾರೆ. ಹಾಗಾಗಿ ಅಲ್ಲಿ ಹೆಣ್ಣಿನ ಮನಕ್ಕೆ ಬೆಲೆನೇ ಇರಲಿಲ್ಲ, ಭಾವನೆಗಳಿಗೆ ಯಾವುದೇ ಒಂದು ತುಡಿತ ಇರಲಿಲ್ಲ, ಮಿಡಿತ ಇರಲಿಲ್ಲ. ಅದೇ ಹೆಣ್ಣು ಮಕ್ಕಳು ವ್ಯಾಸ ವಾಲ್ಮೀಕಿಯರ ಸ್ಥಾನದಲ್ಲಿಟ್ಟು ಈ ರಾಮಾಯಣ ಮಹಾಭಾರತಗಳನ್ನು ಬರೆದಿದ್ರೆ ಕಥೆನೇ ಬೇರೆ ಆಗ್ತಿತ್ತು. ಅದನ್ನು ಸ್ವತಃ ಕುವೆಂಪು ಅವರು ರಾಮಾಯಣ ದರ್ಶನದಲ್ಲಿ ತೋರಿಸುವ ಪ್ರಯತ್ನ ಮಾಡ್ತಾರೆ. ಅದನ್ನು ಮುಂದಿನ ಹೆಜ್ಜೆಯಾಗಿ HV ಸಾವಿತ್ರಮ್ಮನವರು ಹೆಣ್ಣು ಮಕ್ಕಳೇ ರಾಮಾಯಣ ಬರೆದ್ರೆ ಹೇಗೆ ಅಂಥೇಳಿ ಆ ಕಾದಂಬರಿಯನ್ನು ನೀವು ದಯವಿಟ್ಟು ಓದಬೇಕು. ರಾಮಾಯಣ ದರ್ಶನಂನ ಮುಂದಿನ ಭಾಗವಾಗಿ ಆ ಕಾದಂಬರಿಯಲ್ಲಿ ಅನೇಕ ಬದಲಾವಣೆಗಳನ್ನು ಸ್ತ್ರೀ ಪಾತ್ರಗಳು ತೋರಿಸ್ತವೆ. ನಾವು ಬದುಕುವ ರೀತಿಯೇ ಒಂದು ಮಾದರಿ ಆಗಬೇಕೇ ಹೊರತು ಸಂದೇಶಗಳನ್ನು ಹೇಳೋದಲ್ಲ. ಕುವೆಂಪು ಬರೆದು ನಮಗೆ ಅನೇಕ ಸಂದೇಶಗಳನ್ನು, ನಮ್ಮ ಜವಾಬ್ದಾರಿಯನ್ನು, ನಮ್ಮ ಅಸ್ತಿತ್ವವನ್ನು ಪುರುಷರಿಗೆ ಅರ್ಥಪಡಿಸುವುದರಲ್ಲಿ ಖಂಡಿತ ಯಶಸ್ವಿಯಾಗಿದ್ದಾರೆ ಅಂತ ಹೇಳಿ ಈ ನನ್ನ ಒಂದು ಸಣ್ಣ ಉಪನ್ಯಾಸದ ಮೂಲಕ ತಿಳಿಸಿಕೊಡೋ ಪ್ರಯತ್ನವನ್ನು ಮಾಡಿದ್ದೇನೆ. ಈ ಅವಕಾಶಕ್ಕೆ ಡಾಕ್ಟರ್ ವಿನೋದಾಗೂ ಮತ್ತು ಡಾಕ್ಟರ್ ಚಂದ್ರಕುಮಾರ್ ಸರ್ಗೂ ನಾನು ಧನ್ಯವಾದಗಳನ್ನ ಹೇಳಲೇಬೇಕು. ಮತ್ತು ಪ್ರಾಂಶುಪಾಲರಿಗೂ ಕೂಡ, ಯಾಕೆಂದ್ರೆ ನಂಗೆ ಅವ್ರು ಖುಷಿ ಆಯಿತು, ಅವ್ರು ಅಷ್ಟೊಂದು ರಾಮಾಯಣ ದರ್ಶನವನ್ನು ಓದ್ಕೊಂಡಿದ್ದಾರೆ ಅಂತ ಹೇಳಿ. ಬರೀ ನಾವು ಕನ್ನಡ ವಿದ್ಯಾರ್ಥಿಗಳು ಮಾತ್ರ ಅಲ್ಲ, ಅವರು ಓದ್ಕೊಂಡಿದ್ದಾರೆ ಅಂತ ಸಂತೋಷ ಆಯಿತು. ಅವ್ರು ಮರ್ತಿದ್ದಾರೆ, ಈಗ 2 ವರ್ಷಗಳ ಹಿಂದೆ ಕೊರೋನಾ ಸಂದರ್ಭದಲ್ಲಿ ಗಾಂಧಿ ಜಯಂತಿಯಲ್ಲಿ ಆನ್ಲೈನ್ ಉಪನ್ಯಾಸಕ್ಕೆ ಮಾರುತಿ ಪ್ರಸನ್ನ ಅವ್ರು ಕರೆದಿದ್ರು. ಹಾಗಾಗಿ ಅಲ್ಲೊಂದು ಗಾಂಧೀಜಿ ಮತ್ತು ಮಹಿಳೆಯರ ಬಗೆಗೆ ಒಂದು ಆನ್ಲೈನ್ ಉಪನ್ಯಾಸವನ್ನು NSS ಮಕ್ಕಳಿಗೆ ಮಾತ್ರ ಕೊಟ್ಟಿದ್ದೆ. ಹಾಗಾಗಿ ನಮ್ಮ ನಡುವೆ ಇದ್ದಾರೆ ಸಹೃದಯಿ ಪುರುಷರು ಅಂತ ಕರಿತಾ ಇದ್ದೀನಿ. ವೇದಿಕೆ ಮೇಲೂ ಇದ್ದಾರೆ, ವೇದಿಕೆ ಎದುರಿಗೂ ಇದ್ದಾರೆ. ಇವರ ಬೆಂಬಲ, ಸಹಕಾರ, ಹೊಂದಾಣಿಕೆ ಇದು ನಮಗೆ ಸದಾ ಇರುತ್ತೆ ಅನ್ನೋ ಭರವಸೆಯನ್ನು ಕುವೆಂಪು ಒಟ್ಟಿಗೆ ನಾವು ಕಂಡುಕೊಳ್ಳೋಣ. ನಮಸ್ಕಾರ. ತಿಳಿಸ್ಕೊಟ್ಟಿದ್ದಾರೆ. ರಾಮಾಯಣ ಮಹಾಭಾರತಗಳು ಅವರು ನಿರೂಪಿಸಿದ ಎಲ್ಲ ಪಾತ್ರಗಳಲ್ಲಿ, ಸಂದರ್ಭಗಳಲ್ಲಿ, ವ್ಯಕ್ತಿಗಳಲ್ಲಿ, ವ್ಯಕ್ತಿತ್ವಗಳಲ್ಲಿ ನಮಗೆ ಇದುವರೆಗೆ ತಿಳಿಸ್ಕೊಟ್ಟಿದ್ದಾರೆ. ಕಲಾಶ್ರೀ ಮೇಡಮ್ ಅವರ ಈ ಒಂದು ಅತ್ಯುತ್ತಮವಾದ ಉಪನ್ಯಾಸ ಖಂಡಿತ ನಿಮಗೆ ಎಲ್ಲ ರೀತಿಯಲ್ಲೂ ಇಷ್ಟ ಆಗಿದೆ, ಪ್ರಯೋಜನಕಾರಿಯಾಗಿದೆ. ಮತ್ತು ನೀವು ತಾಳ್ಮೆಯಿಂದ ಇದುವರೆಗೆ ಕೂತ್ಕೊಂಡು ಕೇಳಿದ್ದೀರಾ. ನಿಮ್ಮೆಲ್ಲರ ಪರವಾಗಿ, ಸಂಸ್ಥೆಯ ಪರವಾಗಿ, ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪರವಾಗಿ, ಕುವೆಂಪು ಅಧ್ಯಯನ ವಿಸ್ತರಣಾ ಕೇಂದ್ರದ ಪರವಾಗಿ ಅವರಿಗೆ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಮತ್ತು ಕುವೆಂಪು ವಿಚಾರಧಾರೆಯನ್ನ ಎಲ್ಲ ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳಿಗೆ ತಲುಪಿಸಬೇಕು ಅನ್ನುವಂಥ ಒಂದು ಸದುದ್ದೇಶವನ್ನು ಇಟ್ಕೊಂಡು ಇಂಥ ಒಂದು ಪ್ರಚಾರೋಪನ್ಯಾಸ ಮಾಲೆಯ ಅಡಿಯಲ್ಲಿ ಕಾರ್ಯಕ್ರಮವನ್ನು ರೂಪಿಸಿರುವಂತಹ ಡಾಕ್ಟರ್ ಚಂದ್ರೇಗೌಡ ಅವರ
ಈ ಒಂದು ಕಾರ್ಯ ಅವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಮಾನ್ಯ ಪ್ರಾಂಶುಪಾಲರು ಡಾಕ್ಟರ್ ಚಂದ್ರೇಗೌಡ ಸರ್ ಅವರಿಗೆ ಸರ್ ದಯವಿಟ್ಟು ಸ್ವೀಕರಿಸ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲು ನಮ್ಮೆಲ್ಲರಿಗೂ ಸ್ಫೂರ್ತಿಯನ್ನು ಪ್ರೇರಣೆಯನ್ನು ನೀಡಿದ ಮತ್ತು ಎಲ್ಲ ರೀತಿಯ ಸಹಕಾರವನ್ನು ನೀಡಿದಂತಹ ಮಾನ್ಯ ಪ್ರಾಂಶುಪಾಲರಿಗೆ, ನಿಮ್ಮೆಲ್ಲರ ನೆಚ್ಚಿನ ಪ್ರಾಂಶುಪಾಲರಿಗೆ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತೇನೆ.